ಮೃಗನ ಕಥೆಯನ್ನು ಹೇಳಿದ ಮೇಲೆ ಕೃಷ್ಣ ತನ್ನ ಬಂಧುಗಳಿಗೆ ಕೆಲವು ಕೇಂದ್ರದ ಕ್ಷತ್ರಿಯರಿಗೆ ಬೇಕಾದಂತಹ ಬಹಳ ಪ್ರಧಾನವಾದ ಉಪದೇಶ ಆದ್ದರಿಂದ ಮೃಗನ ವಿಷಯದ ಜಲಗಾನಿಗೆ ಏನಾಯ್ತು ಅದನ್ನು ಆಚರಿಸಿ ಎಲ್ಲರಿಗೂ ತಿಳಿಯಲಿ ಈ ವಿಷಯ ಎನ್ನುವ ಉದ್ದೇಶದಿಂದ ಕೆಲವು ವಿಷಯಗಳನ್ನು ಹೇಳ್ತಾನೆ. ಗಮನಿಸಿ, ಎಲ್ಲರೂ ಅಗ್ನಿಯ ಹಾಗೆ ಅಗ್ನಿಯೇ ಆಗ್ಬಹುದು ಅಥವಾ ಅಗ್ನಿಯ ಹಾಗೆ ಅತ್ಯಂತ ತೇಜೋಮಯರಾದಂತಹ ತೇಜಸ್ವಿಗಳು ಅಷ್ಟೇ ಅಲ್ಲ, ಇದು ಎರಡನ್ನೂ ಬೇರೆ ಬೇರೆಯಾಗಿ ತಗೊಳ್ಬಹುದು. ಅಗ್ನೇಹೇ ತೇಜೀಯಶಃ ಉಪಿ ಅಂತ ಏಕವಚನ ಚಿಂತೆ ಅಂದ್ರೆ ಹಾಗೆ ತೇಜಸ್ವಿಗಳಾದವರು ಅಂತ ಇಟ್ಕೊಳ್ಬಹುದು, ಅಥವಾ ಅಗ್ನಿಗೂ ತೇಜಸ್ವಿಗಳಿಗೂ ಸಹ ಅತ್ಯಂತ ಮಹಾಮಹಿಮರಾದವರಿಗೂ ಸಹ ಬ್ರಾಹ್ಮಣರ ಸ್ವಲ್ಪವೇ ಸಂಪತ್ತು ಸಹ ಅವರಿಗೆ ಅದನ್ನ ಅರಗಿಸ್ಕೊಳಕ್ ಆಗೋದಿಲ್ಲ. ಎಂಥವ್ರಿಗೆ ನನ್ನ ತೇಜಸ್ಸಿನಿಂದ ನಾನು ಎಲ್ಲವನ್ನೂ ಸಹ ಕೊಡಲೆ ಎನ್ನುವಂತಹ ಸಾಮರ್ಥ್ಯ ಇರೋರಿಗೂ ಸಹ ಸಾಧ್ಯವಿಲ್ಲ. ಹಾಗೆ ಇರುವಾಗ ನಾನೇ ಪರಮಾತ್ಮ ಅಂತ ಭಾವಿಸಿದಂತಹ ರಾಜರ ವಿಷಯದಲ್ಲಿ ಹೇಳೋದೇನಿದೆ, ಅವರಿಗಂತೂ ಇನ್ನೂ ಸಹ ಅದು ನಿರ್ಣಿಸ್ಕೊಳ್ಳೋದಕ್ಕೆ ಅಸಾಧ್ಯ ಅಂತ ಹೇಳಿ ಪರಮಾತ್ಮ ಹೇಳ್ತಾನೆ. ನಿಜವಾಗಿಯೂ ಫಲ ಅನ್ನೋದು ಎಲ್ಲರೂ ವಿಷ ಅಂತ ತಿಳ್ಕೊಂಡಿದ್ದಾರೆ, ಆದ್ರೆ ವಿಷ ಹಲಾಹಲ ಅಲ್ಲ. ಯಾಕೆಂದ್ರೆ ಹಲಾಹಲಕ್ಕೆ ವಿಷ ಹಲಾಹಲ ಅಲ್ಲ. ಯಾಕೆಂದ್ರೆ ಹಲಾಹಲಕ್ಕೆ ವೈದ್ಯರ ಒಂದು ಇದಿರುತ್ತೆ, ಚಿಕಿತ್ಸೆ ಇರುತ್ತೆ. ಆದ್ರೆ ಬ್ರಾಹ್ಮಣರ ಸೊತ್ತು ಮಾತ್ರ ಅದು ನಿಜವಾಗಿಯೂ ವಿಷ. ಯಾಕೆಂದ್ರೆ ಅದಕ್ಕೆ ಯಾವ ಚಿಕಿತ್ಸೆಯೂ ಇಲ್ಲ, ಅದನ್ನ ಅನುಭವಿಸಿಯೇ ತಿರ್ಬೇಕು. ಯಾಕೆಂದ್ರ ಆ ಹಲಾಹಲ ವಿಷ ಮಾತ್ರ ಅದಕ್ಕೆ ಚಿಕಿತ್ಸೆ ಸಿಗದೇ ಇದ್ರು ಸಹ. ಹಾಗೆಯೇ ಅಗ್ನಿಯೂ ಸಹ ನೀರಿನಿಂದ ಶಾಂತವಾಗ್ಬಿಡುತ್ತೆ. ಆದರೆ ಬ್ರಾಹ್ಮಣ ಸೊತ್ತು ಎನ್ನುವಂತಹ ಅರಣಿಯಿಂದ ಹುಟ್ಟಿದಂತಹ ಅಗ್ನಿ ಇದೆಯಲ್ಲ, ಅದು ಅವನ ಮೂಲ ಇಡೀ ಕುಟುಂಬವನ್ನೇ ನಾಶ ಮಾಡಿಬಿಡುತ್ತೆ. ಹಾಗಾಗಿ ಬ್ರಾಹ್ಮಣರ ಅನುಮತಿಯನ್ನ ಪಡೆಯದೆ ಆತನ ಧನವನ್ನ ಯಾರಾದ್ರೂ ಅನುಭವಿಸಿದ್ರೆ ಅವರು ತಮ್ಮ ವಂಶ ಅಂದ್ರೆ ತಾವು, ತಮ್ಮ ಮಕ್ಕಳು, ತಮ್ಮ ಮೊಮ್ಮಕ್ಕಳು, ಹೀಗೆ 3 ತಲೆಮಾರುಗಳವರೆಗೂ ಸಹ ನಾಶ ಹೊಂದುವ ಸಾಧ್ಯತೆ ಇದೆ. ಅನುಮತಿಯನ್ನು ಪಡೆಯಿದೆ. ಇಲ್ಲ ಬಲಾತ್ಕಾರವಾಗಿ ಬರಲ್ಲ ಅಂದ್ರು ಬಲಾತ್ಕಾರ ಕಿತ್ಕೊಂಡು ಅದನ್ನೇನಾದ್ರೂ ಅನುಭವಿಸಿದ್ರೆ ಅವನ ಹಿಂದಿನ ಮತ್ತು ಮುಂದಿನ 10 ತಲೆಮಾರುಗಳು ನರಕವನ್ನ ಹೊಂದಬೇಕಾಗುತ್ತೆ. ಅಗ್ನಿಯಂತಹ ರಾಜ ತನಗೆ ರಾಜ್ಯ ಸಂಪತ್ತಿದೆ ಎನ್ನುವಂತಹ ಅಹಂಕಾರದಿಂದ ಅಂಧನಾಗಿ ಬ್ರಾಹ್ಮಣರ ಸೊತ್ತನ್ನು ಸಹ ಇದು ಹಾಕೋತಾರ, ಮುಟ್ಕೊಂಡು ಹಾಕೋದು ಅನ್ನುವಂತೆ ಹಾಗೆ ಏನಾದರೂ ಮಾಡಿದರೆ ಅವನು ನರಕಕ್ಕೆ ತಾನೇ ದಾರಿ ಹುಡುಕೊಂಡು ಹೋದ ಅಂತ ತಿಳ್ಕೊಡ್ಬೇಕು. ಯಾಕಂದ್ರೆ ಬ್ರಾಹ್ಮಣರ ಧನ ಅಷ್ಟು ಸುಲಭವಾಗಿ ಆತನನ್ನ ಉಳಿಸೋದಕ್ಕೆ ಬಿಡೋದಿಲ್ಲ. ಅಂದ್ರೆ ನಾವು ಎಂತಹ ಕೇಳೋದ್ ಮಟ್ಟಕ್ಕೆ ಹೋಗ್ತಾ ಇದೀವಿ ಅನ್ನೋದು ಗೊತ್ತೂ ಆಗೋದಿಲ್ಲ. ಆ ಪರಿಸ್ಥಿತಿಯನ್ನು ಹೊಂದಿಬಿಡ್ತಾರೆ. ಮತ್ತೆ ಉದಾರ ಹೃದಯರಾದ ಮತ್ತು ಸಂಸಾರಿಗಳಾದಂತಹ ಬ್ರಾಹ್ಮಣರ ವೃತ್ತಿ, ಅವರು ಬದುಕುವಂತಹ ವೃತ್ತಿ ಅಂದ್ರೆ ಹೊಲ ಇತ್ಯಾದಿ ಯಾವುದಿದೆ ಅವರನ್ನು ಆಶ್ರಯಿಸ್ಕೊಂಡು ಅದನ್ನೇನಾದ್ರೂ ಕಿತ್ಕೊಂಡ್ಬಿಟ್ರೆ ಅವರು ದುಃಖದಿಂದ ಕಣ್ಣೀರು ಹಾಕುವಾಗ ಹಣಿಗಳು ಎಷ್ಟು ಭೂಮಿಯ ಮಣ್ಣುಗಳನ್ನು ನೆನೆಸುತ್ತೋ ಅಷ್ಟು ವರ್ಷಗಳ ಕಾಲ ಆ ಬ್ರಾಹ್ಮಣನ ಆ ಸ್ವತ್ತನ್ನ ಅಪಹರಿಸಿದಂತಹ ವ್ಯಕ್ತಿ ಅಂದ್ರೆ ರಾಜ ಮತ್ತು ಅವನ ವಂಶದವರು ಸಹ ಕುಂಭೀಪಾಕ ನರಕದಲ್ಲಿ ಒದ್ದಾಡ್ಬೇಕು. ಬ್ರಾಹ್ಮಣನ್ಗೆ ತಾನೇ ದಾನ ಮಾಡಿಕೊಟ್ಟಿದ್ದಿರಬಹುದು, ಬೇರೆಯವರು ಕೊಟ್ಟಿದ್ದಿರಬಹುದು. ಆತ ತನ್ನ ಜೀವನಕ್ಕೆ ಆಧಾರವಾದಂತಹ ಅವನ ಸತ್ತನ್ನ ಯಾರಾದ್ರೂ ಕಿತ್ತುಕೊಂಡ್ರೆ ಆ ರಾಜ 60,000 ವರ್ಷಗಳವರೆಗೆ ಮಲದಲ್ಲಿ ಕ್ರಿಮಿಯಾಗಿ ಹುಟ್ಟಿ ಅವನು ತನ್ನ ಜೀವನವನ್ನು ಸಾಗಿಸಬೇಕಾಗುತ್ತೆ. ಮತ್ತೆ ಬ್ರಾಹ್ಮಣರ ಸೊತ್ತಿಗೆ ಆಸೆ ಪಟ್ರೆ ಸಾಕು, ರಾಜ ಆಯುಷ್ಯವನ್ನು ಕಡಿಮೆ ಮಾಡ್ಕೊಳ್ತಾನೆ, ಶತ್ರುಗಳಿಂದ ಸೋಲನುಭವಿಸ್ತಾನೆ, ರಾಜ್ಯ ಭ್ರಷ್ಟನು ಆಗ್ತಾನೆ. ಅಷ್ಟೇ ಅಲ್ಲ, ಸತ್ತ ಮೇಲೂ ಸಹ ಇನ್ನೊಬ್ಬರನ್ನ ಹೆದರಿಸುವಂತಹ, ಇನ್ನೊಬ್ಬರಿಗೆ ಗಾಬರಿಯನ್ನು ಉಂಟು ಮಾಡುವಂತಹ ಹಾವಿನ ಜನ್ಮವನ್ನು ಪಡಿತಾನೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನನಗಂತೂ ಬ್ರಾಹ್ಮಣರ ಸ್ವತ್ತು ಬೇಡವೇ ಬೇಡ. ಹಾಗಾಗಿ ನೀವು ಸಹ ಬಂಧುಗಳೇ, ಬ್ರಾಹ್ಮಣರು ಅಕಸ್ಮಾತ್ ನಿಮ್ಮ ವಿಷಯದಲ್ಲಿ ಅಪರಾಧ ಮಾಡಿದ್ರೂ ಸಹ ಅವರ ಹತ್ರ ವೈರ ಕಟ್ಕೊಳ್ಬೇಡಿ. ಅಕಸ್ಮಾತ್ ಆತ ಹೊಡೆದು ನಿಮಗೆ ಹಿಂಸೆ ಮಾಡಿದರೂ ಸಹ, ನಿಂದಿಸಿದರೂ ಸಹ, ಶಾಪ ಕೊಟ್ಟರೂ ಸಹ ನೀವು ಆತನೇ ನಮಸ್ಕಾರವನ್ನೇ ಮಾಡ್ತಾ ಇದ್ದೀವಿ. ನಾನು ಹೇಗೆ ಬಹಳ ಎಚ್ಚರಿಕೆಯಿಂದ 3 ಹೊತ್ತು
ಆ ಬ್ರಾಹ್ಮಣರನ್ನ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನ ಕೊಡ್ತಾ ಇರ್ತೀನೋ ಹಾಗೆ ನೀವು ಸಹ ಹಾಗೆ ಮಾಡಿ. ಒಂದು ವೇಳೆ ನೀವು ಏನಾದ್ರೂ ನನ್ನ ಈ ಆಜ್ಞೆಯನ್ನ ಮೀರಿದರೆ ನಾನು ನಿಮ್ಮನ್ನ ಯಾರನ್ನೂ ಸಹ ಕ್ಷಮಿಸೋದಿಲ್ಲ, ಎಲ್ಲರನ್ನೂ ಸಹ ನಾನು ಒಳಪಡಿಸ್ತೇನೆ. ಬ್ರಾಹ್ಮಣ ಅಪರಾಧ ಮಾಡಿದರೂ ಸಹ ಅವನನ್ನ ದ್ವೇಷ ಮಾಡೋದು ಸರಿಯಲ್ಲ ಅಂತ ಹೇಳಿದ ಹಾಗೇನೆ ಆತನ ಐಶ್ವರ್ಯವನ್ನ ಅಪಹಾರ ಮಾಡಿದ್ದು ಹೇಗೆ ಅಂದ್ರೆ ಮಗನಿಗೆ ಗೊತ್ತಾಗಲಿಲ್ಲ ಹೀಗಾಗಿದೆ ಅಂತ. ಹಾಗೆ ಗೊತ್ತಾಗದೇ ಇದ್ದಂತಹ ಸಂದರ್ಭದಲ್ಲಿ ಆದಂಥದ್ದು ಸಹ ಹೇಗೆ ಅವನನ್ನ ಆ ರಾಜನ ಇದರಿಂದ ಕೆಳಗಿಳಿಸಿ ನೀಚ ಜನ್ಮದಲ್ಲಿ ಒದ್ದಾಡುವ ಹಾಗೆ ಮಾಡಿಬಿಡ್ತು ಅದನ್ನ ನೀವು ಗಮನಿಸಿ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಬ್ರಾಹ್ಮಣನ ವಿಷಯದಲ್ಲಿ ಆ ಬ್ರಾಹ್ಮಣನ ಹಸುವೆ ನಮ್ಗೆ ಇದನ್ನೆಲ್ಲ ತಿಳಿಸಿದೆ ಅಂತ ನೀವು ಭಾವಿಸ್ಕೊಳ್ಳಿ ಅಂತ ಹೇಳಿ ಅವ್ರು ಪ್ರೋಕ್ಷ ಮಾಡಿ ತನ್ನಾದ ಮುಂದೆ ಆದ್ಮೇಲೆ ಬಲರಾಮ ತಾನು ಹುಟ್ಟಿದಂತಹ ಸ್ಥಳದಲ್ಲಿ ತನ್ನ ಸ್ನೇಹಿತರನ್ನೆಲ್ಲ ಬಹಳ ವರ್ಷದಿಂದ ನೋಡಿಲ್ಲ ಅನ್ನುವ ಭಾವನೆಯಿಂದ ದ್ವಾರಕೆಯನ್ನು ನಂದಗೋಕುಲಕ್ಕೆ ಹೊರಟ. ಅಲ್ಲಿ ದ್ವಾರಕೆಯಲ್ಲಿಯೂ ಸಹ ಬಲರಾಮಕೃಷ್ಣ ನೋಡ್ಬೇಕು ಎನ್ನುವಂತಹ ಆಸೆ ಎಲ್ಲರೂ ಕಾತರರಾಗಿದ್ರು. ಬಂದಂತಹ ಬಲರಾಮನ್ ನೋಡಿದ ತಕ್ಷಣ ಎಲ್ಲರೂ ಸಹ ಆತನನ್ನ ಪ್ರೀತಿಯಿಂದ ಆಲಂಗಿಸಿಕೊಂಡ್ರು, ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದರು. ತಂದೆಯಾದ ಯಶೋದೆಗೂ ನಂದರಾಜನಿಗೂ ಸಹ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ತೆಗೆದುಕೊಂಡ ಮೇಲೆ ಅವರು ಹೇಳಿದ್ರು, ನೀನೇ ಜಗದೀಶ್ವರ, ನಿನ್ನ ತಮ್ಮ ಕೃಷ್ಣನ ಜೊತೆಗೆ ಯಾವಾಗ್ಲೂ ನಮ್ಮ ರಕ್ಷಣೆಯನ್ನ ಮಾಡ್ತಾ ಇರು ಅಂತ ಹೇಳಿ ಬಹಳ ಕಾಲದ ತಮ್ಮ ಪ್ರೀತಿಯನ್ನ ಆನಂದ ಬಾಷ್ಪದ ಮೂಲಕ ಪ್ರಕಟಗೊಳಿಸಿದ್ರು. ಅವನು ಹಿರಿಯರಿಗೆಲ್ಲ ನಮಸ್ಕಾರ ಮಾಡಿದ, ಕಿರಿಯರ ನಮಸ್ಕಾರವನ್ನ ಸ್ವೀಕರಿಸಿದ. ಹಾಗೇನೆ ಅವರವರ ವಯಸ್ಸು ಸ್ನೇಹ ಸಂಬಂಧಕ್ಕೆ ಅನುಸಾರವಾಗಿ ಎಲ್ಲರನ್ನೂ ಸಹ ಒದಗಿಸಿದ. ಮತ್ತೆ ಕೆಲವರ ಹತ್ತಿರ ಹೋಗಿ ಅವರ ಕೈಯಲ್ಲಿ ತೆಗೆದುಕೊಂಡು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದ. ಕೆಲವರನ್ನ ಹಾಸ್ಯ ಮಾತುಗಳಿಂದ ಅವರಿಗೆ ಆನಂದವನ್ನು ಉಂಟು ಮಾಡಿದ, ಕೆಲವರನ್ನ ಆಲಿಂಗನ ಮಾಡಿಕೊಂಡ. ಹೀಗೆ ಎಲ್ಲ ಆಗಿ ವಿಶ್ರಾಂತಿಯ ಸುಖವನ್ನು ಅನುಭವಿಸಿ ಉಳಿದುಕೊಂಡಂತಹ ಸಂದರ್ಭದಲ್ಲಿ ಆ ಬಲರಾಮ ಎದುರಿಗಿರುವಂತಹ ಎಲ್ಲ ಬಾಲಕರ ವಿಷಯವಾಗಿ ಕೇಳ್ತಾ ಇದ್ದಾನೆ. ಎಲ್ಲರೂ ಮನೆಯಲ್ಲಿ ಚೆನ್ನಾಗಿದ್ದಾರ ಇತ್ಯಾದಿಗಳ ಪ್ರಶ್ನೆಗಳನ್ನ ಕೇಳಿದಾಗ ಇವರಿಗೂ ಸಹ ಆ ಪರಮಾತ್ಮನ ನೆನಪು ಬಂತು ಅಲ್ಲ, ನೆನಪಿನಲ್ಲಿಯೇ ಇದ್ರು. ಎಲ್ಲವನ್ನೂ ಸಹ ಅವನಿಗೋಸ್ಕರ ತರಿಸಿಬಿಟ್ಟಿದ್ರಿಂದ ಇವನ ಮಾತುಗಳನ್ನ ಕೇಳಿದ ತಕ್ಷಣ ಅವರೆಲ್ಲರೂ ಸಹ ಬಲರಾಮನನ್ನು ಸಹ ಅಲ್ಲಿ ಎಲ್ಲರೂ ಹೇಗಿದ್ದಾರೆ, ಎಲ್ಲರೂ ಕುಶಲವೇ ಇತ್ಯಾದಿ ಪ್ರಶ್ನೆಗಳನ್ನ ಮಾಡಿದರು. ವಸ್ತುದೇವ ಎಲ್ಲರೂ ಸಹ ಆನಂದವಾಗಿದ್ದಾರ, ನೀವೆಲ್ಲ ಈಗ ಪತ್ನಿ ಪುತ್ರರೊಂದಿಗೆ ಇದ್ದೀರಾ, ಎಲ್ಲರೂ ಸಹ ನಮ್ಮನ್ನ ಏನಾದ್ರು ನೆನಪಿಸ್ಕೊಳ್ಳೋಣ ಸಂದರ್ಭ ಉಂಟಾಗುತ್ತೆ. ಕಂಸನ ಸಂಹಾರವಾಯಿತು. ಮತ್ತೆ ಎಲ್ಲ ಸ್ನೇಹಿತರು ಸಂಬಂಧಿಗಳು ಎಲ್ಲರೂ ಸಹ ಕಷ್ಟಗಳಿಂದ ಮುಕ್ತರಾದರು. ನೀವು ಅನೇಕ ಶತ್ರುಗಳು ಒಂದು ಹಾಕಿ ಅವರೆಲ್ಲರನ್ನೂ ಸಹ ನಾಶ ಮಾಡಿ ಪ್ರತಿಯೊಬ್ಬರ ಮನಸ್ಸಿಗೂ ಆನಂದವನ್ನು ಉಂಟು ಮಾಡಿದರೆ, ಮತ್ತೆ ಯಾರೂ ಸಹ ಪ್ರವೇಶ ಮಾಡದೇ ಇರುವಂತಹ ದ್ವಾರಕಾನಗರದಲ್ಲಿ, ಸಮುದ್ರದ ಮಧ್ಯದಲ್ಲಿ ದ್ವಾರಕಾನಗರದಲ್ಲಿ ವಾಸ ಮಾಡ್ತಾ ಇದ್ದ ಅಂತ ಹೇಳಿ ಗೋಪಿಕಾಸ್ತ್ರೀಯರು ಬಲರಾಮನನ್ನ ಕೇಳ್ತಾರೆ. ಕೃಷ್ಣ ಕುಶಲನಾಗಿದ್ದಾನೆ. ಈಗ ಅವನು ಅಲ್ಲಿ ದ್ವಾರಕಾ ಪಟ್ಟಣದ ಸ್ತ್ರೀಯರಿಗೆ ಬಹಳ ಪ್ರೀತಿ ಪಾತ್ರನಾದವನು, ಅವನು ಕ್ಷೇಮನಾಗಿದ್ದಾನೆ. ಅವನಿಗೆ ಯಾವಾಗ್ಲಾದ್ರೂ ತನ್ನ ಬಂಧುಗಳ ತಂದೆ ತಾಯಿಗಳ ನೆನಪು ಯಾವಾಗ್ಲಾದ್ರೂ ಉಂಟಾಗೋದು ಹೌದೇ? ತಾಯಿ ನೋಡ್ಬೇಕು ಯಾವಾಗ್ಲಾದ್ರೂ ಅವನು ಬರುವಂತಹ ಸಾಧ್ಯತೆ ಇದೆಯೇ? ಮತ್ತೆ ನಾವು ಅವನಿಗೆ ಎಂತೆಂತಹ ಪ್ರೀತಿಯಿಂದ ಸೇವೆಯನ್ನು ಮಾಡಿದ್ವಿ ಅದನ್ನೆಲ್ಲ ಏನಾದ್ರು ಸ್ಮರಿಸ್ಕೊಳ್ತಾ ಇದ್ದಾನೆ. ಮತ್ತೆ ಅಷ್ಟೇ ಅಲ್ಲ, ನಾವು ಎಂತಹ ತ್ಯಾಗ ಮಾಡಿದೀವಿ ಅಂದ್ರೆ ಸ್ವಜನರನ್ನ ಬಿಟ್ಟು ಬಿಡುವುದು ಅಷ್ಟು ಸುಲಭ ಅಲ್ಲ ಯಾರಿಗೂ ಸಹ ಲೋಕದಲ್ಲಿ. ಅಂತಹ ನಾವು ನಮ್ಗೆ ತುಂಬಾ ಪ್ರೀತಿ ಪಾತ್ರನಾದವನು ಅಂತ ಕೃಷ್ಣನಿಗೋಸ್ಕರ ಎಲ್ಲರನ್ನು ಬಿಟ್ಬಿಟ್ಟಿದೀವಿ. ಎಲ್ಲರನ್ನು ಅಂದ್ರೆ ತಂದೆ ತಾಯಿಗಳನ್ನ ಹೇಳಿದವನ್ನ ತಮ್ಮಂತರು ಪತಿಯನ್ನ ಮಕ್ಕಳನ್ನ ಸೋದರನ್ನ ಎಲ್ಲರನ್ನೂ ಸಹ ಬಿಟ್ಬಿಟ್ಟಿದೀವಿ. ಆದರೆ ಅವನು ಮಾತ್ರ ನಮ್ಮ ಆ ಪ್ರೇಮದ ಭಾವವನ್ನ ಒಂದೇ ಕ್ಷಣದಲ್ಲಿ ಕಿತ್ತಾಕಿ ಎಲ್ಲವನ್ನೂ ಸಹ ಬಿಡಿಸ್ಕೊಂಡು ಅವನು ಹೊರಟೋದ. ಅವನನ್ನು ತಡಿಬೋದಾಗಿತ್ತಲ್ವೇ ಅಂದ್ರೆ ಅವನು ನಮ್ಗೆ ಹೋಗುವಾಗ ಏನ್ ಹೇಳ್ದ, ನೀವು ಮಾಡಿದಂತಹ ಸೇವೆಗೆ ನಾನು ತುಂಬಾ ಋಣಿ ಆಗ್ಬಿಟ್ಟಿದ್ದೇನೆ, ನೀವು ಮಾಡಿದಂತಹ ಆ ಸೇವೆಯನ್ನು ನಾನು ತೀರಿಸಿ ಮುಗಿಸಕ್ಕಾಗೋದಿಲ್ಲ, ಖಂಡಿತ ನಾನು ಬೇಗ ಬರ್ತೇನೆ ಅಂತ ನಮ್ಮ ಮಾತನ್ನ ಆಡಿಬಿಟ್ಟ. ಹಾಗೆ ಆಡಿದಾಗ ನಾವೆಲ್ಲ ಹೌದು ಅಂತ ನಿಜ ಅಂತ ನಂಬಿಬಿಟ್ವಿ. ಯಾವ ಸ್ತ್ರೀ ತಾನೇ ಆತನ ಆ ಮಾತಿಗೆ ಮರಳಾಗದೆ ಇರೋದಕ್ಕೆ ಸಾಧ್ಯ ಅಂತ ನಾವಂತೂ ಬಹಳ ಅಜ್ಞರಾದಂತಹ ಹಳ್ಳಿಯವರು, ಏನೂ ಗೊತ್ತಾಗದೆ ಇರೋರು. ಅವನೇನು ಮೃದುವಾಗಿ ಹೇಳ್ಬಿಡ್ತಾನೋ ಅದನ್ನೆಲ್ಲ ನಾವು ನಂಬಿ ಬಿಡ್ತೀವಿ.
ಆದ್ರೆ ಪಟ್ಟಣದ ಸ್ತ್ರೀಯರು ಈ ನಾಯಿಯನ್ನು ಮೋಸ ಮಾಡಕ್ಕೆ ಆಗುದಿಲ್ಲ ಅಂತ ಒಬ್ಳು ಹೇಳಿದ್ರೆ, ಇನ್ನೊಬ್ಳು ಹೇಳ್ತಾಳೆ ಅದೆಲ್ಲ ಹೇಳಿ ನಮ್ಮ ಕೃಷ್ಣ ತನ್ನ ಮುಗುಳ್ನಗೆಯನ್ನು ತೋರಿಸ್ತಾ ಕಡೆಗಣ್ಣಿನಿಂದ ಅವ್ರನ್ನ ನೋಡ್ತಾ ಏನಾದ್ರೂ ಮಾತಾಡಿದ್ರೆ ಎಂಥವ್ರು ಸಹ ಅವನಿಗೆ ಬೆಲೆ ಬಿದ್ದು ಬಿಡ್ತಾರೆ. ಅದ್ರ ಪಟ್ಟಣದವರು ಗ್ರಾಮದವರು ಅಂತಲ್ಲ ನೀವು ಹಾಗನ್ಕೋದ್ರೆ ಬೇಡ. ಅವನ ಇದು ರೀತಿಯೇ ಹಾಗೆ, ಎಲ್ಲರನ್ನು ಮೋಹಗೊಳಿಸುವಂತಹ ವ್ಯಕ್ತಿತ್ವ. ಹಾಗಾಗಿ ಎಲ್ಲರೂ ತಮ್ಮನ್ನು ತಾವು ಅವನಿಗೆ ಅರ್ಪಿಸ್ಕೊಂಡು ಬಿಡ್ತಾರೆ ಅಂತ ಹೇಳಿದಾಗ ಇನ್ನೊಬ್ರು ಹೇಳ್ತಾರೆ ಸುಮ್ಮನೆ ಅವನ ಕಥೆ ಎಲ್ಲ ಹೇಳೋದು, ಅದಾದ್ರೂ ವಿಷಯ ಮಾತಾಡೋಣ. ಯಾಕೆಂದ್ರೆ ನಾವಿಲ್ಲದೆ ಅವನ ಕಾಲ ಕಳೀತಾ ಇದ್ದಾನೆ ನಮ್ಮನ್ ಬಿಟ್ಟು ಅಂದ್ರೆ ನಾವು ಸಹ ಅವನನ್ನು ಬಿಟ್ಟು ಕಾಲ ಕಳೆಯೋಣ. ಆದ್ರೆ ನಮ್ಮನ್ ಬಿಟ್ಟು ಅವನು ಸುಖವಾಗಿದ್ದಾನೆ, ನಾವು ಮಾತ್ರ ದಿನವಾಗ್ಲೂ ಸಹ ದುಃಖದಿಂದಲೇ ಕಳೀತಾ ಇದ್ದೀವಿ ಅಂತ ಹೀಗೆ ಆಡ್ತಾ 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 ಅವರಿಗೆ ಪ್ರತಿಯೊಂದು ಕೃಷ್ಣನ ಚಟುವಟಿಕೆಗಳು, ಪ್ರತಿಯೊಂದು ಅವನ ಮಾತುಗಳು, ನೋಟ ಎಲ್ಲವೂ ನೆನಪಿಗೆ ಬಂದ್ಬಿಡ್ತು. ಅದನ್ನ ನೆನಪಿಸ್ಕೊಂಡು ಜೋರಾಗಿ ದುಃಖದಿಂದ ಎಲ್ಲರೂ ಆಳೋದಕ್ಕೆ ಶುರು. ಆಗ ಬಲರಾಮ ಅವರ ದುಃಖವನ್ನೆಲ್ಲ ತನ್ನ ಮೃದುವಾದಂತಹ ಅವನು ಅಂತರಲ್ಲ ಬಹಳ ಪ್ರವೀಣ, ಅವನು ಒಳ್ಳೊಳ್ಳೆಯ ಮಾತುಗಳನ್ನು ಹೇಳ್ತಾ ಎಲ್ಲ ಬಹಳ ಪ್ರವೀಣ, ಅವನು ಒಳ್ಳೊಳ್ಳೆಯ ಮಾತುಗಳನ್ನು ಹೇಳ್ತಾ ಮತ್ತೆ ಕೃಷ್ಣ ನಿಮಗಾಗಿ ಸಂದೇಶ ಕಳಿಸಿದಾನೆ ಅಂತ ಹೇಳಿ ಆ ಸಂದೇಶವು ಸಹ ಬಹಳ ಹೃದಯಂಗಮವಾಗಿತ್ತು. ಅಂತಹ ಸಂದೇಶಗಳನ್ನು ಹೇಳ್ತಾ ಗೋಪಿಕೆಯನ್ನೆಲ್ಲ ಸಮಾಧಾನಪಡಿಸಿದ. ಹೀಗೆ ವಸಂತ ಋತುವಿನ 2 ತಿಂಗಳುಗಳು ಅವರ ಜೊತೆಗೆ ಬಹಳ ಆನಂದದಿಂದ ಅವನು ಕಾಲ ಕಳೆದು ಬಿಟ್ಟ. ಯಮುನಾ ನದಿಯ ತಟದಲ್ಲಿ ಗೋಪಿಯ ಸ್ತ್ರೀಯರೊಂದಿಗೆ ಅವನು ವ್ಯವಹಾರ ಮಾಡ್ತಾ ಇದ್ದ. ಅಲ್ಲಿ ವರುಣದೇವ ಕಳಿಸಿದಂತಹ ವಾರುಣಿ ಮಧ್ಯೆ ಅದು ಒಂದು ಮರದ ಪಟರೆಯಿಂದ ಹರಿದುಕೊಂಡು ಬಂದು ಆ ಉಪವನವನ್ನೆಲ್ಲ ಸುಗಂಧಗೊಳಿಸಿಬಿಟ್ಟು ಆಗ್ರಹಣ ಮಾಡ್ತಾ ಮಾಡ್ತಾ ಅದರ ಹತ್ತಿರ ಹೋಗಿ ಗೋಪಿಯರ ಜೊತೆಗೆ ಅವನು ಸಹ ಅದನ್ನ ಪಾನ ಮಾಡಿದಾಗ ಮಧುಪಾನದಿಂದ ಎಲ್ಲರೂ ಸಹ ಮತ್ತರಾಗಿಬಿಟ್ಟಿದ್ದಾರೆ. ಅಂತಹ ಸಂದರ್ಭದಲ್ಲಿ ಜಲಕ್ರೀಡೆ ಆಡ್ಬೇಕು ಅನ್ನಿಸ್ತು. ಅವನು ವನದಲ್ಲಿಯೇ ಕೂತಿದ್ದಾನೆ. ಅಲ್ಲಿರುವಂತಹ ಯಮನೆಯನ್ನ ಕರೆದ, ಜಲಕ್ರೀಡೆ ಆಡ್ಬೇಕು ನೀನು ಬಾ ಅಂತ. ಅವನು ಮದೆ ಕುಡಿದಿದ್ದಾನೆ, ಅವನಿಗೆ ಗೊತ್ತಿದೆಯೋ ಗೊತ್ತಾನ್ ಕರೀತಾ ಇರೋದು ಅನ್ನುವಂತಹ ಭಾವದಿಂದ ಯಮನೆ ಅವನ ಹತ್ತಿರ ಬರ್ಲಿಲ್ಲ. ಅದನ್ನ ನೋಡಿದ ತಕ್ಷಣ ಅವನಿಗೆ ಬಹಳ ಕೋಪ ಬಂದ್ಬಿಡ್ತು. ತನ್ನ ನೇಗಿಲಿನ ತುದಿಯಿಂದ ಅವನ್ನ ಆ ನದಿಯನ್ನ ಹೀಗೆ ಎಳೆದು ಬಿಡ್ತಾನೆ. ನಾನು ಅಷ್ಟು ಕರೀತಾ ಇದ್ರು ನೀನ್ ಬರ್ತಾ ಇಲ್ಲ, ನಿನ್ನನ್ನು ನಾನು ತುಂಡು ಮಾಡ್ಬಿಡ್ತೀನಿ ಅಂತ. ಹಾಗೆ ಹೇಳಿದ ತಕ್ಷಣ ಅವಳಿಗೆ ಭಯವಾಗೋಯ್ತು. ಓಡಿ ಬಂದು, ನಿನ್ನ ಪರಾಕ್ರಮ ನನಗೆ ಗೊತ್ತಪ್ಪ, ಖಂಡಿತ ನಾನು ನಿನ್ನನ್ನ ಎದುರಿಸ್ಬೇಕು ಅಂತ ಹೀಗಾಗಲಿಲ್ಲ, ನಿನ್ನ ಸಾಮರ್ಥ್ಯದ ಅರಿವು ನನಗಿದೆ, ನಾನು ಮಾಡಿದ್ದು ತಪ್ಪಾಯ್ತು ಕ್ಷಮಿಸಿಬಿಡು ಅಂತ ತಿಳ್ಕೊಳ್ತಾಳೆ. ಅವಳ ಪ್ರಾರ್ಥನೆಯನ್ನು ಮನ್ನಿಸಿ ಅವಳನ್ನು ಕ್ಷಮಿಸಿದ ಮೇಲೆ ಆ ಯಮನ ಎಲ್ಲಿಗೆ ಬರ್ತಾಳೆ. ಅಂದ್ರೆ ಎಳದೇ ಬಿಟ್ನಲ್ಲ, ಅವಳು ಬಂದೇ ಬಿಟ್ಲು, ತಾನಾಗೆ ಬರೋ ಹಾಗೆ ಆಗ್ಬಿಡ್ತು. ಅಲ್ಲೇ ಜಲಕ್ರೀಡೆಯನ್ನೆಲ್ಲ ಆಡಿ ಹೊರಗೆ ಬಂದಾಗ ವರುಣನೆ ಮತ್ತೆ ಲಕ್ಷ್ಮೀ ದೇವಿಯನ್ನು ಕಳಿಸಿರ್ತಾನೆ. ಆ ಕಪ್ಪಾದ ವಸ್ತ್ರವನ್ನ, ಅತ್ಯಂತ ಅಮೂಲ್ಯವಾದಂತಹ ಆಭರಣಗಳನ್ನ, ಹಾರವನ್ನು ಸಹ ಕೊಡ್ತಾಳೆ. ಅದನ್ನೆಲ್ಲ ಅವನು ಧರಿಸಿಕೊಂಡು ಅವನು ಬಲರಾಮ ಬಿಡುಪಾದ ಶರೀರ ಉಳ್ಳವನು. ಯಾಕೆ ಹೇಳ್ತಾರೆ, ಆ ಇಂದ್ರನ ಬಿಳಿಯಾದ ಐರಾವತದ ಹಾಗೆ ಅವನು ಇದನ್ನೆಲ್ಲ ಅಲಂಕಾರ ಮಾಡಿಕೊಂಡು ಶೋಭಿಸಿದ. ಈಗಲೂ ಸಹ ಅವನ ಪರಾಕ್ರಮ ಸೂಚಿಸ್ತಾ ಇದೆಯೋ ಅನ್ನೋ ರೀತಿಯಲ್ಲಿ ಯಮುನಾ ನದಿ ಅವನ ಕಡೆ ಒಂದು ತುದಿಯಲ್ಲಿ ಬಾಣದಿಂದ ಎಳೆದಂತಹ ಗುರುತಿನ ಹಾಗೆ ಅದೇ ಮಾರ್ಗದಲ್ಲಿ ಅವಳು ಈಗ ಹರಿತಾ ಇದ್ದಾಳೆ. ಹೀಗೆ ಅವನ ಜೊತೆಗೆ ಕಾಲ ಕಳೆದಂತಹ ಗೋಪಿಯರಿಗೆ ಅನೇಕ ದಿನಗಳು ಸಹ ಒಂದೇ ದಿನದ ಹಾಗೆ ಕಳೆದು ಹೋಗಿತ್ತು. ಯಾರಿಗೂ ಸಹ ಸಮಯದ ಅರಿವೇ ಬರಲಿಲ್ಲ. ಹೀಗೆ ಬಲರಾಮ ನಂದಗೋಪುರದಲ್ಲಿ ವಿಹಾರ ಮಾಡ್ತಾ ಇದ್ದ. ಅವನು ಅಲ್ಲಿ ಹೋದಾಗ ಇಲ್ಲಿ ಏನಾಯ್ತು ದ್ವಾರಕಾದ ಹೇಳ್ತಾರೆ. ಓಂ ಶ್ರೀ ಶುಕೋವಾಚ ನಂದವ್ರಜಂ ಗತೆ ರಾಮೇ ಕರುಷಾಧಿಪತಿರ್ನೃಪ ವಾಸುದೇವೋಹಮಿತ್ಯಜ್ಞಃ ದೂತಂ ಕೃಷ್ಣಾಯ ಪ್ರಾಹಿಣೋತ್. ಶುಕರು ಪುಂಡ್ರಕ ವಾಸುದೇವ ಅಂತ ಒಬ್ಬ, ಅವನು ತಾನೇ ನಿಜವಾದ ವಾಸುದೇವ ಅನ್ನುವ ಹಾಗೆ ವರ್ತನೆ ಮಾಡ್ತಿದ್ದ. ಯಾಕೆ ಅನ್ನೋದೆಲ್ಲ ಮುಂದೆ ಗೊತ್ತಾಗ. ರಾಮೇ ನಂದವ್ರಜಂ ಗತೆ ನೃಪ ಕರುಷಾಧಿಪತಿ ಅಹಂ ವಾಸುದೇವ ಇತಿ ಅಜ್ಞಃ ಕೃಷ್ಣಾಯ ದೂತಂ ಪ್ರಾಹಿಣೋತ್.
30. ರಾಮೇ ನಂದವ್ರಜಂಗತೆ, ವರನು ನಂದಗೋಕುಲಕ್ಕೆ ಹೋಗಿರುವಾಗ ನೃಪ ರಾಜನೇ, ಈ ಕಡೆ ದ್ವಾರಕಾನಗರದಲ್ಲಿ ಒಂದು ವಿಶೇಷ ನಡೆಯಿತು. ಕರುಷಾಧಿಪತಿ, ಕರುಷ ದೇಶದ ರಾಜನಾದಂತಹ ಒಬ್ಬ ಪೌಂಡ್ರಕ ಅಂತ ಅವನ ಹೆಸರು. ಅವನು ವಾಸುದೇವ ಅಹಂ ಇತಿ ಅಜ್ಞ, ಮೊದಲೇ ತಗೊಳ್ಳೋದು ಅಜ್ಞ ಮೂಢನಾದವನು ವಾಸುದೇವ ಅಹಂ ಇತಿ, ನಾನೇ ವಾಸುದೇವ. ಅದು ವಾಸುದೇವ ಎನ್ನುವುದು ಅವರ ವಂಶಕ್ಕೆ ಬಂದಂತಹ ಒಂದು ಅಂಕಿತ ನಾಮ ಅಂತ ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ. ಪೌಂಡ್ರಕ ಎನ್ನುವುದು ಒಂದು ಪೌಂಡ್ರಕ ವಂಶ ಅದು ಆಕ್ಚುಲಾಗಿ. ಅದರಲ್ಲಿ ಪ್ರತಿಯೊಬ್ಬರಿಗೂ ಸಹ ವಾಸುದೇವ ಎನ್ನುವಂತ ಒಂದು ಅಂಕಿತ ನಾಮ ಇತ್ತು. ಪೌಂಡ್ರಕ ವಂಶದ ಅಲ್ಲಿ ವಾಸುದೇವ ಅನ್ನೋದು ಒಂದು ಅಂಕಿತ ನಾಮ ಅವ್ರು ಸೇರಿಸ್ಕೊಂಡು ಬರ್ತಾ ಇರ್ತಾರೆ. ಹಾಗೆ ಇದ್ದಾಗ ಅವನೇನ್ ಮಾಡ್ಬಿಡ್ತಾನೆ, ಮೂಢನಾದವನು ನಾನೇ ವಾಸುದೇವ ಅಂತ ಅನ್ಕೊಂಡಿದ್ದಷ್ಟೇ ಅಲ್ವಲ್ಲ, ಕೃಷ್ಣಾಯ ದೂತಂ ಪ್ರಾಣನು, ಕೃಷ್ಣನ ಹತ್ತಿರ ದೂತನನ್ನು ಸಹ ಕಳಿಸಿಕೊಟ್ಟು ಬಿಡುತ್ತಾನೆ. ಕರುಷ ದೇಶದಲ್ಲಿ ಒಬ್ಬ ಪೌಂಡ್ರಕ ವಂಶದ ರಾಜ ವಾಸುದೇವ ಎನ್ನುವಂತಹ ಅಂಕಿತನಾಮ ಇಟ್ಟುಕೊಂಡಂಥವನು. ಅವನು ಸ್ವಲ್ಪ ಅಂದ್ರೆ ಮುಂದೆ ಹೇಳ್ತಾರೆ ಯಾಕವನು ಹಾಗಾಗಿದ್ದ ಅಂದ್ರೆ, ಎಲ್ಲರೂ ಅವನನ್ನು ಸ್ವಲ್ಪ ಹುರಿದುಂಬಿಸ್ತಾ ಇದ್ರು. ಯಾಕಂದ್ರೆ ಅವನ ಹತ್ರ ಕೆಲಸ ಮಾಡಿಸ್ಕೋಬೇಕು ಅಂತ ಆದಾಗ, ನೀನೇ ಬ್ರಹ್ಮ ನೀನೇ ವಿಷ್ಣು ಅಂತ ಹೇಳಿದಾಗ ಪ್ರತಿಯೊಬ್ಬರು ಸಹ ಹೋಗ್ತಾರೆ. ಇದು ನಮ್ಮಲ್ಲಿ ಗೊತ್ತಿದೆ. ಹೊಗಳಿಕೆಗೆ ಬಗ್ದೇ ಇರುವಂತಹ ವ್ಯಕ್ತಿನೇ ಇಲ್ಲ ಜಗತ್ತಿನಲ್ಲಿ. ಹಾಗಿರುವಾಗ ಅವನು ನೀನೇ ವಾಸುದೇವ ಅಂತ ಎಲ್ಲರೂ ಹುರಿದುಂಬಿಸ್ತಾ ಇದ್ರು. ಮುಂದಿನ ಶ್ಲೋಕ ಬರುತ್ತೆ ಆ ವಿಷಯ. ಹಾಗಾಗಿ ಅವನು ನಾನೇ ವಾಸುದೇವ ಅಂತ ಹೇಳ್ಕೊಂಡು ಅಷ್ಟೇ, ಹಾಗೆ ಸುಮ್ಮನಿದ್ರು ಒಳ್ಳೇದಾಗಿತ್ತು. ಕೃಷ್ಣನಿಗೆ ಒಬ್ಬ ದೂತನನ್ನು ಕಳಿಸಿ ಕಳಿಸ್ದ. ಏನಂತ, ತ್ವಂ ವಾಸುದೇವೋ ಭಗವಾನ್ ಅವತೀರ್ ಸಾರಿ ಯಾಕೆ ಅವನಿಗೆ ಹಾಗಾಯ್ತು, ದೂತನನ್ನು ಕಳಿಸೋ ಪರಿಸ್ಥಿತಿ ಏನ್ ಬಂತು ಅಂದ್ರೆ, ತ್ವಂ ವಾಸುದೇವೋ ಭಗವಾನ್ ಅವತೀರ್ಣೋ ಜಗತ್ಪತಿ ಇತಿ ಪ್ರಸ್ತೋಭಿತೋ ಬಾಲೈಃ ಮೇನೆ ಆತ್ಮಾನಂ ಅಚ್ಯುತಂ. ಅವನಿಗೆ ಆ ತರಹ ಭಾವ ಬರಕ್ಕೆ ಅಥವಾ ಅಹಂಕಾರ ಬರಕ್ಕೆ ಕಾರಣ ಏನು ಅಂದ್ರೆ, ತ್ವಂ ಭಗವಾನ್ ವಾಸುದೇವ ಜಗತ್ಪತಿ ಅವತೀರ್ಣ ಇತಿ ಬಾಲೈಃ ಪ್ರಸ್ತೋಭಿತಃ ಆತ್ಮಾನಂ ಅಚ್ಯುತಂ ಮೇನೆ. ಯಾಕೆಂದ್ರೆ ತ್ವಂ ಭಗವಾನ್ ವಾಸುದೇವ, ನೀನೇ ಭಗವಂತನಾದ ವಾಸುದೇವ, ಜಗತ್ಪತಿ ಜಗತ್ತಿಗೆ ಒಡೆಯ, ಅವತೀರ್ಣ ನೀನು ಈಗ ಮನುಷ್ಯ ರೂಪದಿಂದ ಭೂಮಿಗೆ ಬಂದಿದೀಯಾ. ಇತಿ ಈ ರೀತಿಯಾಗಿ ಪ್ರಸ್ತೋಭಿತ ಅವನನ್ನ ಉದ್ದಿಸಿ ಹೇಳಿದಂತಹ ಬಾಲೈಹಿ ಪ್ರಸ್ತೋಭಿತ, ಏನೋ ತಿಳಿದೇ ಇರುವಂತಹ ಬಾಲಕರ ಹಾಗೆ ಇರುವಂಥವರು ಎಲ್ಲ ದೊಡ್ಡವರೇ ಅಜ್ಞರು ಅಂತ ಅರ್ಥ, ಮೂಢರಿಂದ ಹೊಗಳಿಸಿಕೊಂಡಂತಹ ಅವನು ಆತ್ಮಾನಂ ತನ್ನನ್ನ ಅಚ್ಯುತಂ ನಾನೇ ಅಚ್ಯುತ, ನಾನೇ ಪರಮಾತ್ಮ, ನಾನೇ ಎಲ್ಲರ ಉದ್ಧಾರಕ್ಕೋಸ್ಕರ ಭೂಮಿಗೆ ಅವತಾರ ಮಾಡಿ ಬಂದಿದ್ದೇನೆ ಅಂದ್ರೆ ಭೂಮಿಗೆ ಅವತಾರ ಮಾಡಿ ಬಂದಂತ ಪರಮಾತ್ಮ ನಾನೇ ಅಂತ ಅವನು ಭಾವಿಸಿ ಬಿಟ್ಟ. ಅವರ ಮಾತಿನಿಂದ ಅಷ್ಟೆಲ್ಲ ಅವನಿಗೆ ಅನ್ಕಣೆ ಬಂದ್ಬಿಡ್ತು. ಈ ಇಟ್ಟುಕೊಂಡು ಸುಮ್ಮನೆ ಆಯ್ತು ನಾನೇ ಅಚ್ಯುತ ಅನ್ಕೊಂಡು ಅವ್ರ ಜೊತೆ ಇದ್ದಿದ್ದು ಚೆನ್ನಾಗಿರೋದು, ಸುಮ್ಮನೆ ಮರಣ ಕಾಲ ಬಂತು ಅಂತ ಕಾಣುತ್ತೆ. ದೂತಂಚ ಪ್ರಾಹಿಣೋನ್ ಮಂದಃ ಕೃಷ್ಣಾಯ ಅವ್ಯಕ್ತವರ್ತ್ಮನೆ ದ್ವಾರಕಾಯಾಂ ಯಥಾ ಬಾಲಃ ನೃಪೋ ಬಾಲಕೃತೋ ಅಬುಧಃ. ಮಂದಃ ಅವ್ಯಕ್ತವರ್ತ್ಮನೆ ಕೃಷ್ಣಾಯ ದೂತಂಚ ಪ್ರಾಹಿಣೋತ್ ಯಥಾ ಬಾಲಃ ಬಾಲಕೃತಃ ಅಬುಧಃ ಬಾಲಃ ನೃಪಃ. ದ್ವಾರಕಾಯಾಂ ಅವ್ಯಕ್ತಾತ್ಮನೆ ಕೃಷ್ಣಾಯ ಮಂದಃ ದೂತಂಚ ಪ್ರಾಹಿಣೋತ್ ಯಥಾ ಬಾಲಕೃತಃ ಬಾಲಃ ಅಬುಧಃ ಬಾಲಃ ನೃಪಃ. ದ್ವಾರಕೆಯಲ್ಲಿರುವಂತಹ ಅವ್ಯಕ್ತವರ್ತ್ಮನೆ, ಯಾರೂ ಸಹ ಅವನ ಮಾರ್ಗ ಹೀಗೆ ಅಂತ ತಿಳಿಯೋದಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಅವ್ಯಕ್ತ ಮಹಿಮನಾದಂತಹ ಕೃಷ್ಣನಿಗೆ ಮಂದ ಬುದ್ಧಿಯುಳ್ಳ ಈ ಪೌಂಡ್ರಕನು ದೂತಂಚ ಪ್ರಾಹಿಣೋ, ದೂತನನ್ನು ಕಳಿಸಿದ. ಹೇಗೆ ಅಂದರೆ ಯಥಾ ಹೇಗೆ ಬಾಲಕೃತಃ, ಎಲ್ಲರೂ ಮಕ್ಕಳೆಲ್ಲ ಆಟ ಆಡ್ತಾ ಇರುವಾಗ ಯಾರನ್ನೋ ಒಬ್ಬನನ್ನ ನೀನ್ ರಾಜ ಅಂತ ಅವನನ್ನ ರಾಜನ ಎದುರು ಕೂಡಿಸಿ ಉಳಿದವರ ಸೇವಕರು ಹಾಗೆ ವರ್ತನೆ ಮಾಡ್ತಾ ಆಟ ಆಡ್ತಾರೆ. ಹಾಗೆ ಬಾಲಕೃತಃ ಅಬುಧಃ ಬಾಲಃ ನೃಪ, ಬಾಲಕರಿಂದಲೇ ಮಾಡಂತಹ ಏನೂ ತಿಳಿದೇ ಇರುವಂತಹ ಒಬ್ಬ ಹುಡುಗ ನೃಪಃ ರಾಜನಾದಾಗ ಅವನು ಆ ರಾಜನ ಆಟದಲ್ಲಿರುವಂತಹ ರಾಜ ಏನೇನು ಆಜ್ಞೆ ಮಾಡ್ತಾನೆ ಇತ್ಯಾದಿ ಎಲ್ಲ ಇರುತ್ತೆ ಅಲ್ವಾ, ಆ ರೀತಿಯಾಗಿ ಇವನು ಸಹ
ಎಲ್ಲರೂ ಆ ಮೂರ್ಖರಾದಂತಹ ಆ ಜನರು ಸಹ ಅವನನ್ನ ನೀನೇ ವಾಸುದೇವ ಅಂತ ಹೇಳ್ಬಿಟ್ಟಿದ್ರು. ಹಾಗಾಗಿ ಅವನು ಅವಿವೇಕಿ ಹಾಗೆ ದ್ವಾರಕೆಯಲ್ಲಿರುವಂತಹ ಕೃಷ್ಣನ ಹತ್ತಿರ ಒಬ್ಬ ದೂತನನ್ನ ಕಳಿಸಿದ. ಏನಂತ ಅವನು ಬಂದು ರಾಜನಿಗೆ ಕೃಷ್ಣನಿಗೆ ಸಂದೇಶವನ್ನು ಹೇಳ್ತಾನೆ. ದೂತಸ್ತು ದ್ವಾರಕಾಮೇತ್ಯ ಸಭಾಯಾಮಾಶ್ಚಿತಂ ಪ್ರಭುಂ ಕೃಷ್ಣಂ ಕಮಲಪತ್ರಾಕ್ಷಂ ರಾಜ ಸಂದೇಶಂ ಅಬ್ರವೀತ್. ದೂತಃ ತು ದ್ವಾರಕಾಂ ಏತ್ಯ ಸಭಾಯಾಂ ಆಸ್ಥಿತಂ ಪ್ರಭುಂ ಕಮಲಪತ್ರಾಕ್ಷಂ ಕೃಷ್ಣಂ ರಾಜಸಂದೇಶಂ ಅಬ್ರವೀತ್. ದೂತಃ ತು ದೂತನಾದನು ದ್ವಾರಕಾಂ ಏತ್ಯ, ರಾಜ ಕಳಿಸಿದ ಅವನ ಕರ್ತವ್ಯ. ಅವನು ದ್ವಾರಕೆಗೆ ಬಂದು ಸಭಾಯಾಂ ಆಸ್ಥಿತಂ, ಸಭೆಯಲ್ಲಿ ಕುಳಿತಿರುವಂತಹ ಪ್ರಭುಂ ಒಡೆಯನಾದ ಕಮಲಪತ್ರಾಕ್ಷಂ ಕಮಲನಯನನಾದಂತಹ ಕೃಷ್ಣನನ್ನು ನೋಡಿ ರಾಜ ಸಂದೇಶ ಅಬ್ರವೀತ್, ರಾಜನ ಸಂದೇಶವನ್ನ ಅವನಿಗೆ ಅರಿವಿದ. ದೂತ ಹಾಗೆ ದ್ವಾರಕೆಗೆ ಬಂದ, ಸಭೆಯಲ್ಲಿ ಕುಳಿತಿದ್ದಾನೆ ಕೃಷ್ಣ. ಅವನಿಗೆ ತನ್ನ ರಾಜನ ಸಂದೇಶವನ್ನ ತಿಳಿಸಿದ. ಏನ್ ಸಂದೇಶ? ವಾಸುದೇವಾವತೀರ್ಣೋಹಂ ಏಕ ಏವ ನ ಚಾಪರಃ ಭೂತಾನಾಮನುಕಂಪಾರ್ಥಂ ತ್ವಂತು ಮಿಥ್ಯಾಭಿಧಾಂ ತ್ಯಜ. ಅವತೀರ್ಣಃ ವಾಸುದೇವಃ ಅಹಂ ಏಕ ಏವ ಅಪರಃ ಚ ನ. ಭೂತಾನಾಂ ಅನುಕಂಪಾರ್ಥಂ ಅವತೀರ್ಣಃ ವಾಸುದೇವಃ ಅಹಂ ಏಕಃ ಏವ ಅಪರಃ ನ ಚ ತ್ವಂತು ಮಿಥ್ಯಾ ಅಭಿಧಾಂ ತ್ಯಜ ಅಂತ ಹೇಳ್ತಾನೆ. ಭೂತಾನಾಂ ಅನುಕಂಪಾರ್ಥಂ, ಭೂಮಿಯಲ್ಲಿರುವಂತಹ ಎಲ್ಲ ಜೀವಿಗಳ ಮೇಲೆ ದಯೆಯನ್ನು ತೋರಿಸುವುದಕ್ಕೋಸ್ಕರ ಅವತೀರ್ಣ ಅವತಾರ ಮಾಡಿರುವಂತಹ ವಾಸುದೇವ ಅಹಂ ಏಕೈವ, ವಾಸುದೇವನ ಎನ್ನುವ ಹೆಸರಿನವನು ನಾನು ಒಬ್ಬನೇ, ಅಪರಹ ಇನ್ನೊಬ್ಬ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಎಲ್ಲ ಜೀವಿಗಳಿಗೂ ಸಹ ಒಳ್ಳೆಯದು ಮಾಡಬೇಕು, ಅವರನ್ನು ಅನುಗ್ರಹಿಸಬೇಕು ಎನ್ನುವ ಉದ್ದೇಶದಿಂದ ಅವತಾರ ಮಾಡಿದಂತಹ ವಾಸುದೇವ ನಾನೊಬ್ಬನೇನೆ, ಇನ್ನೊಬ್ಬ ಇಲ್ಲ. ಹಾಗಾಗಿ ನೀನು ಈಗ ವಾಸುದೇವ ಅಂತ ಎಲ್ಲ ಕಡೆ ಹೇಳ್ಕೊಂಡು ತಿರುಗ್ತಾ ಇದೀಯಾ. ಸ್ವಂತು ನೀನಾದರೂ ಈಗ ಮಿಥ್ಯಾಭಿಧಾಮ್, ಆ ಸುಳ್ಳಾದ ಹೆಸರನ್ನ ನೀನು ತ್ಯಜ ಬಿಟ್ಬಿಟ್ಟು. ಈಗ ನಾನು ಆಜ್ಞೆ ಮಾಡ್ತಾ ಇದ್ದೀನಿ, ನಿಜವಾದ ವಾಸುದೇವ ನಾನೇನೆ, ನೀನು ಎಲ್ಲ ಕಡೆ ನಾನು ವಾಸುದೇವ ಅಂತ ಹೇಳ್ಕೊಂಡು ತಿರುಗ್ತಾ ಇದೀಯಲ್ಲ, ಆ ಹೆಸರು ಹೇಳೋದನ್ನ ಇನ್ನು ಮೇಲೆ ಬಿಟ್ಬಿಡು. ಅಷ್ಟೇ ಅಲ್ಲ, ಯಾನಿ ತ್ವಂ ಅಸ್ಮತ್ ಚಿಹ್ನಾನಿ ಮೌಢ್ಯಾದ್ ಬಿಭರ್ಷಿ ಸಾತ್ವತ ತ್ಯಕ್ತೈಃ ಮಾಂ ತ್ವಂ ಶರಣಂ ನೋ ಚೇತ್ ದೇಹಿ ಮಮ ಅಹವಂ. ಇದು ಮಾತು ಹೇಳಿ ತನ್ನ ಸಾವಂತಾನೆ ಆಹ್ವಾನ ಮಾಡಿಕೊಂಡ. ತ್ವಂ ಸಾತ್ವತ ಸಂಬೋಧನೆ, ಸಾತ್ವತ ತ್ವಂ ಯಾನಿ ಅಸ್ಮತ್ ಚಿಹ್ನಾನಿ ಮೌಢ್ಯಾತ್ ಬಿಭರ್ಷಿ ತ್ವಂ ತ್ಯಕ್ತ್ವಾ ಮಾಂ ಶರಣಂ ಏಹಿ ನೋ ಚೇತ್ ಮಮ ಆಹವಂ ದೇಹಿ. ಸಾಕ ಅಲ್ಲೇ ಯದು ವಂಶದವನೇ, ತ್ವಂ ನೀನು, ಯಾನಿ ಅಸ್ಮತ್ ಚಿಹ್ನೆ, ಯಾವುದು ನನ್ನ ಚಿಹ್ನೆಗಳು ಅಂತ ಇದೆಯೋ, ಶಂಖ ಚಕ್ರ ಗದಾ ಪದ್ಮ ಇದೆಲ್ಲ ಇದೆಯಲ್ಲ, ಈ ಎಲ್ಲ ಚಿಹ್ನೆಗಳನ್ನು ಸಹ ಮೌಢ್ಯಾದ್ ಬಿಭರ್ಷಿ, ನೀನು ಮೌಢ್ಯದಿಂದ ಅದನ್ನೆಲ್ಲ ನೀನು ಧರಿಸಿಕೊಂಡಿದೀಯಾ. ಹಾಗಾಗಿ ತ್ವಂ ನೀನು ಅದನ್ನ ತ್ಯಕ್ತ್ವ ಎಲ್ಲವನ್ನೂ ಸಹ ಬಿಟ್ಟು ಮಾಂ ಶರಣಂ ಏಕೆ, ನನ್ನನ್ನ ಆಶ್ರಯಕ್ಕೆ ಹಿಡ್ಕೊಂಡು ನನ್ನ ಶರಣಾಗು. ಇಲ್ಲದಿದ್ದರೆ ನೋ ಚೇತ್, ನೀ ಹಾಗೆ ಮಾಡದಿದ್ದರೆ ಮಮ ಆಹವಂ ದೇಹಿ, ನನಗೆ ಯುದ್ಧವನ್ನು ಕೊಡು. ಅಂದ್ರೆ ನನ್ನ ಜೊತೆಗೆ ನೀನು ಯುದ್ಧ ಮಾಡ್ಬೇಕಾಗತ್ತೆ. ನೀನು ವಾಸುದೇವ ಅಂತ ಹೆಸರಿಟ್ಟುಕೊಂಡು ತಿರುಗ್ತಾ ಇರೋದು ಒಂದು, ಆ ಹೆಸರನ್ನು ಬಿಡು. ಅಷ್ಟೇ ಅಲ್ಲ, ನನ್ನ ಹತ್ರ ಇರುವಂತಹ ಎಲ್ಲ ಚಿಹ್ನೆಗಳು ಸಹ ಶಂಖ ಚಕ್ರ ಇತ್ಯಾದಿ ಎಲ್ಲವನ್ನೂ ಸಹ ನೀನು ಮೌಢ್ಯದಿಂದ ಧರಿಸಿಬಿಟ್ಟಿದೀಯಾ. ಅದನ್ನೆಲ್ಲ ಬಿಟ್ಟು ನನಗೆ ಶರಣಾಗಿ ಬಿಡು. ಇಲ್ಲ ಅಂದ್ರೆ ನನ್ನ ಜೊತೆ ನೀನು ಯುದ್ಧಕ್ಕೆ ಬರ್ಬೇಕಾಗತ್ತೆ. ಎಲ್ಲಿ ಹೇಳಿದ? ಎಲ್ಲರೂ ಸಭೆಯಲ್ಲಿದ್ದಾಗಲೇ ಹೇಳಿದ. ಸಭೆಯಲ್ಲಿ ಎಲ್ಲರೂ ಇದ್ದಾರೆ. ಶ್ರೀಶುಕೋವಾಚ ತತ್ಥನಂ ತದುಪಾಕರ್ಣ್ಯ ಪೌಂಡ್ರಕಸ್ಯ ಅಲ್ಪಮೇಧಸಃ ಉಗ್ರಸೇನಾದಯಃ ಸಂಖ್ಯಾಃ ಉಚ್ಚಕೈಃ ಜಹಸುಃ ತದಾ.
ಪೌಂಡ್ರ ಅಲ್ಪಮೇಧಸಃ ಪೌಂಡ್ರಕಸ್ಯ ತತ್ ತತ್ಥನಂ ಉಪಾಕರ್ಣ್ಯ ತದಾ ಸಭ್ಯಾಃ ಉಗ್ರಸೇನಾದಯಃ ಉಚ್ಚಕೈಃ ಜಹಸು. ಅಲ್ಪಮೇಧಸಃ ಅಲ್ಪಮತಿಯಾದಂತಹ ಪೌಂಡ್ರಕಸ್ಯ ಪೌಂಡ್ರಕನ ತತ್ ತತ್ಥನಂ ತನ್ನ ಆತ್ಮಶ್ಲಾಘನೆಯನ್ನ, ನಾನೇ ಪರಮಾತ್ಮ ಎಲ್ಲರನ್ನು ನಿಗ್ರಹ ಮಾಡ್ಕೊಂಡು ಬಂದಿದ್ದೇನೆ ಇತ್ಯಾದಿ ಎಲ್ಲ ಹೇಳ್ತಾ ಕಳಿಸಿದಾನಲ್ಲ, ಅದನ್ನ ಉಪಾಕರ್ಣ್ಯ ಕೇಳಿ ತದಾ ಆಗ ಸಭ್ಯಾಹ ಆ ಸಭೆಯಲ್ಲಿರುವಂತಹ ಉಗ್ರಸೇನಾದಯ ಉಗ್ರಸೇನಾ ಮೊದಲಾದಂತಹ ರಾಜರೆಲ್ಲರೂ ಸಹ ಉಚ್ಚಕೈಹಿ ಜಹಸು ಜೋರಾಗಿ ನಗೋದಕ್ಕೆ ಶುರು ಮಾಡಿದ್ರು. ಬುದ್ಧಿಗೇಡಿಯಾದಂತಹ ಪೌಂಡ್ರಕ ಹೀಗೆ ತನ್ನ ಆತ್ಮ ಪ್ರಶಂಸೆಯನ್ನ ಮಾಡ್ಕೊಂಡು ಹೇಳಿ ಕಳಿಸಿರೋದನ್ನು ನೋಡಿ ಸಭೆಯಲ್ಲಿರುವಂತಹ ಉಗ್ರಸೇನಾದಿಗಳೆಲ್ಲರೂ ಸಹ ಗಟ್ಟಿಯಾಗಿ ನಗೋದಕ್ಕೆ ಶುರು ಮಾಡಿದ್ರು. ಆಗ ಉವಾಚ ದೂತಂ ಭಗವಾನ್ ಪರಿಹಾಸ ಕಥಾಮನು ಉತ್ಸ್ರಕ್ಷ್ಯೆ ಮೂಢ ಚಿಹ್ನಾನೆ ಯೈಸ್ತ್ವಮೇವಂ ವಿಕಥಸೆ. ಪರಿಹಾಸ ಕಥಾಂ ಅನು ಭಗವಾನ ದೂತಂ ಉವಾಚ ಮೂಢ ಚಿಹ್ನಾನೆ ಉತ್ಸ್ರಕ್ಷ್ಯೆ ಯೈಃ ತ್ವಂ ಏವಂ ವಿಕಥಸೆ. ಪರಿಹಾಸ ಕಥಾ ಅವರೆಲ್ಲರೂ ಸಹ ಅವರೆಲ್ಲರಿಗೂ ಸಹ ನಗುವಂತಹ ಆ ಸಂದರ್ಭ ಎಲ್ಲ ಆದ ಮೇಲೆ, ಸಭೆಯಲ್ಲಿ ಆದ ಮೇಲೆ ಅದ್ರ ಜೋರಾಗಿ ನಗ್ತಾ ಇದ್ದಾರೆ. ಸ್ವಲ್ಪ ಹೊತ್ತು ಎಲ್ಲರೂ ಆ ನಗುವಿನಲ್ಲಿ ಪಾಲ್ಗೊಂಡ್ರು. ಅದಾದ ಮೇಲೆ ಅದಾದ್ಮೇಲೆ ಭಗವಾನ್ ಪರಮಾತ್ಮನು ಕೃಷ್ಣನು ದೂತಂ ವಾಚ ದೂತನಿಗೆ ಹೇಳಿದ, ಮೂಢ ಅಂದ್ರೆ ಇದು ನೀನು ಹೋಗಿ ರಾಜನಿಗೆ ಹೇಳ್ಬೇಕಾದದ್ದು ಅಂತ ಅರ್ಥ. ಅವನಿಗೆ ಮೂಢ ಅನ್ನೋ ಸಂಬೋಧನೆ ಅಲ್ಲ, ದೂತನಿಗಲ್ಲ, ರಾಜನಿಗೆ ಹೇಳ್ಬೇಕು ನೀನು ಈ ಮಾತುಗಳನ್ನ ಅಂತ ಅರ್ಥ. ಮೂಢೆ ಚಿಹ್ನಾನಿ ಉತ್ಸ್ರಕ್ಷ್ಯೆ, ನೀನು ಹೇಳುವ ರೀತಿಯಲ್ಲಿ ಅದ್ಯಾವ್ದ್ಯಾವ್ದು ಚಿಹ್ನೆಗಳೆಲ್ಲ ಇದೆ ಅಂತ ಹೇಳಿದೆಯಲ್ಲ, ಆಯ್ತು ಅದನ್ನೆಲ್ಲ ನಾನು ಬಿಟ್ಟು ಬಿಡ್ತೀನಿ. ಏನ್ ಅರ್ಥ ಅಂದ್ರೆ ಉತ್ಸ್ರಕ್ಷ್ಯೆ ಅಂದ್ರೆ ನಿನ್ನ ಮೇಲೆ ಅದನ್ನು ನಾನು ಪ್ರಯೋಗ ಮಾಡ್ತೇನೆ ಅಂತ ಅರ್ಥ. ಯಾಕೆ ಅಂದ್ರೆ ಯೈಹಿ ಯಾವ ಆ ಮೂಢ ಜನರಿಂದ ಪ್ರೇರೇಪಿತನಾಗಿ ತ್ವಂ ನೀನು ಏವಂ ಈ ರೀತಿಯಾಗಿ ವಿಕಥಸೆ ನಿನ್ನನ್ನ ನೀನು ಹೊಗಳ್ತಾ ಇದೆಯೋ ಆ ಎಲ್ಲ ಚಿಹ್ನೆಗಳನ್ನು ಸಹ ನೀನೇ ನಿನ್ನಿಂದಲೇ ಬಿಡುವ ಹಾಗೆ ನಾನು ಮಾಡ್ತೇನೆ. ಈಗ ನೀನು ಅದನ್ನ ಹಾಕೊಂಡು ಬರ್ತಾನೆ ಮುಂದೆ ತೋರು ಹೇಳ್ತಾರೆ ಬುದ್ಧರುವಾಗ ಎಲ್ಲ ಚಿಹ್ನೆಗಳನ್ನು ಅಂದ್ರೆ ಪರಮಾತ್ಮನ ಯಾವ್ದ್ಯಾವ್ದು ಆಯುಧಗಳೆಲ್ಲ ಇದೆಯೋ ಅದೆಲ್ಲ ಧರಿಸಿಕೊಂಡು ಕೋಸುಮ ಮಣಿಯನ್ನು ಧರಿಸಿಕೊಂಡು ಅವನು ಬರ್ತಾನೆ ಅಂತ ಇದೆ. ಹಾಗಾಗಿ ಯಾರ ಪ್ರೇರಣೆಯಿಂದ ಈ ರೀತಿಯಾಗಿ ನೀನು ನಿನ್ನನ್ನ ಹೊಗಳ್ಕೊಳ್ಳುವಂತಹ ಮಾತನ್ನ ಹೇಳಿ ಕಳಿಸಿದೆಯೋ ಅದೆಲ್ಲವನ್ನೂ ಸಹ ನಿನ್ನಿಂದಲೇ ನಾನು ಬಿಡಿಸ್ತೇನೆ ಅಂತ ಆ ಅರ್ಥವು ಇದೆ. ಅದ್ರ ಮುಂದೆ ಅರ್ಥ ಆಗ್ತಾ ಹೋಗುತ್ತೆ. ಮುಖಂ ತರವಿಧಾಯಾಜ್ಞ ಕಂಕಗೃಧ್ರವಟೈರುತಃ ಶೈಷ್ಯಶೇ ಹತಸ್ತತ್ರ ಭವಿತಾ ಶರಣಂ ಶೃಣಾಂ. ತತ್ ಮುಖಂ ಅಜ್ಞಾ ತತ್ ಮುಖಂ ಅಪಿಧಾಯ ಕಂಕಗೃಧ್ರವಟೈಃ ವೃತಃ ಹತಃ ತತ್ರ ಶೈಷ್ಯಸೆ ಶೃಣಾಂ ಶರಣಂ ಭವಿತಾ. ಹೀಗೆ ನೀನು ಇಷ್ಟೆಲ್ಲ ಬಾಯಲ್ಲಿ ಗಳಹೋದು ಅಂತ ಸಂಸ್ಕೃತ ಕನ್ನಡದಲ್ಲಿ ಒಂದು ಶಬ್ದ ಇದೆ. ಅಂದ್ರೆ ಬಾಯಿ ಬಂದಂಗೆ ಹೇಳೋದು ಅಂತ ಅರ್ಥ. ಏನೇನ್ ಮನ್ಸಿಗೆ ಬರ್ತದೆ ಎಲ್ಲ ಬಾಯ ಮೂಲಕ ಆ ಶಬ್ದಗಳನ್ನ ಅಲ್ಲಿ ಹಾಕೋದು. ಹೀಗೆ ನಿನ್ನನ್ನ ನೀನು ಕೊಚ್ಕೋತಾ ಇದೆಯಲ್ಲ, ಅಂತಹ ನೀನೇನ್ ಮಾಡ್ತೀಯ? ತತ್ ಮುಖಂ ಯಾವ ಬಾಯಿಯಿಂದ ಈ ಮಾತುಗಳನ್ನೆಲ್ಲ ಹೇಳ್ತಾ ಇದೆಯೋ ಆ ಮುಖವನ್ನ ಅಪಿಧಾಯ ಮುಚ್ಚಿಕೊಂಡು ಅಜ್ಞಾ ಮೂಢನೆ ಮೊದಲೇ ತಗೋನು ಕಂಕಗೃಧ್ರವಟೈಹಿ. ಕಂಕ ಅಂದ್ರೆ ಹದ್ದು, ಗೃಧ್ರ ಅಂದ್ರೆ ಅದಕ್ಕಿಂತ ದೊಡ್ಡ ಹದ್ದು ರಣಹದ್ದು, ವಟ ಅಂದ್ರೆ ಹದ್ದಿನ ರೀತಿಯಾದಂತಹ ಒಂದು ಕಾಗೆ ಹದ್ದು ಇತ್ಯಾದಿ ಹೇಳ್ತೀವಲ್ಲ ಆ ರೀತಿಯಾದಂತಹ ಒಂದು ಪಕ್ಷಿಗಳೇ. ಅಂತಹ ಅವುಗಳಿಂದ ವೃತಃ ಸುತ್ತುವರಿದವನಾಗಿ ತತ್ರ ಆ ಯುದ್ಧರಂಗದಲ್ಲಿ ನೀನು ಹತಃ ಏನು ಮರಣ ಹೊಂದೆ ಶೈಷ್ಯಸೆ ನೀನು ಮಲಗಿ ಬಿಡ್ತೀಯ. ಆಗ ನೀನು ನನಗೇನು ಹೇಳಿದೆಯಲ್ಲ, ನೀನು ನನ್ನನ್ನು ಶರಣಾಗೋ, ನಾನು ನಿನ್ಗೆ ಶರಣಾದ್ರ ರಕ್ಷಣೆ ಆಗ್ತೀನಿ ಅಂತ. ಆಗ ನೀನು ಶೃಣಾಂ ಶರಣಂ ಭವಿತಾ. ಆಗ ನೀನು ನಾಯಿಗಳನ್ನು ಶರಣ ಹೊಂದುದಂತೂ ನಿಜ.
ನೀನು ಸತ್ತು ಬಿದ್ದಾಗ ನಾಯಿಗಳು ಬಂದು ನಿನ್ನನ್ನ ತಿಂದು ಹಾಕಿರ್ತವೆ. ನೀನೇನೇನು ಹೇಳಿದೆಯೋ ಅಂತಹ ಆ ಬಾಯಿಯನ್ನ ನೀನು ಮುಚ್ಚಿಕೊಂಡು ನೀನು ಅಲ್ಲಿ ಬಿದ್ದಿರ್ತೀಯ ಇದ್ರಂಗಲ್ಲಿ. ಆಗ ಹದ್ದು ರಣಹದ್ದುಗಳು ಮತ್ತು ಮಾಂಸವನ್ನು ತಿನ್ನುವಂತಹ ಪಕ್ಷಿಗಳಿಂದ ಸುತ್ತುವರಿದವನಾಗೆ ಅಲ್ಲಿ ನೀನು ಸತ್ತು ಮಲಗಿರ್ತೀಯ. ಆಗ ನಾಯಿಗಳಿಗೆ ನೀನು ಆಹಾರವಾಗ್ತೀಯ ಅಂತ ನೀನು ಹೋಗಿ ಹೇಳು ಅಂತ. ಇತಿ ದೂತಸ್ತದಾಕ್ಷೇಪಂ ಸ್ವಾಮಿನೇ ಸರ್ವಮಾಹರತ್ ಕೃಷ್ಣೋಪಿ ಆಸ್ಥಾಯ ಕಾಶೀಂ ಉಪಜಗಾಮಃ. ಇತಿ ದೂತಃ ತದಾಕ್ಷೇಪಂ ಸರ್ವಂ ಸ್ವಾಮಿನೇ ಆಹರತ್ ಕೃಷ್ಣಃ ಅಪಿ ರಥಂ ಆಸ್ಥಾಯ ಕಾಶೀಂ ಉಪಜಗಾಮ. ಇತಿ ಈ ರೀತಿಯಾದ ಆ ಮಾತನ್ನ ದೂತನು ಹೀಗೆ ಈ ರೀತಿಯಾಗಿ ದೂತನು ತತ್ ಆಕ್ಷೇಪಂ ಆತ ಹೇಳಿದಂತಹ ಮಾತುಗಳೆಲ್ಲವನ್ನು ಸರ್ವಂ ಎಲ್ಲವನ್ನು ಸ್ವಾಮಿನೇ ಆಹರತ್ ತಗೊಂಡು ಹೋಗಿ ರಾಜನಿಗೆ ಹೇಳ್ದ. ಆ ಮಾತನ್ನೇ ಹಾಗೇ ತಗೊಂಡು ಹೋಗಿ ಅವನಿಗೆ ಹೇಳ್ದ. ಆಗ ಅಷ್ಟ ಅವನ ಆ ಕಡೆ ಹೋದ್ಮೇಲೆ ಕೃಷ್ಣನೂ ಸಹ ಯುದ್ಧಕ್ಕೆ ಸಿದ್ಧನಾಗಿ ಹೊರಟ. ಕೃಷ್ಣನೂ ಸಹ ರಥಮಾಸ್ಥಾಯ ರಥವನ್ನ ಏರಿ ಕಾಶೀಂ ಉಪಜಗಾಮ ಕಾಶಿ ಪಟ್ಟಣದ ಹತ್ತಿರ ಹೋದ. ಆ ಸಂದರ್ಭದಲ್ಲಿ ಅವನು ಅದೆಷ್ಟೆಲ್ಲ ಹೇಳಿ ಕಳಿಸುವಾಗ ಪೌಂಡ್ರಕ ಕಾಶಿರಾಜನ ಹತ್ರ ಇರ್ತಾನೆ. ಹಾಗಾಗಿ ಅದು ಗೊತ್ತಾಗಿ ಕಾಶಿ ನಗರದ ಹತ್ತಿರ ಅವನು ಹೋಗ್ತಾನೆ. ಪೌಂಡ್ರಕೋಪಿ ತದುದ್ಯೋಗಂ ಉಪಲಭ್ಯ ಮಹಾರಥ ಅಕ್ಷೋಹಿಣೀಭ್ಯಾಂ ಸಂಯುಕ್ತಃ ನಿಶ್ಚಕ್ರಾಮ ಪುರಾತ್ ಧೃತಂ. ಮಹಾರಥಃ ಪೌಂಡ್ರಕಃ ಅಪಿ ತದುದ್ಯೋಗಂ ಉಪಲಭ್ಯ ಅಕ್ಷೋಹಿಣೀಭ್ಯಾಂ ಸಂಯುಕ್ತಃ ಪುರಾತ್ ಧೃತಂ ನಿಶ್ಚಕ್ರಾಮ. ಮಹಾರಥಿಯಾದಂತಹ ಪರಾಕ್ರಮಿಯಾದಂತಹ ಪೌಂಡ್ರಕಃ ಅಪಿ ಪೌಂಡ್ರಕನೂ ಸಹ ತದುದ್ಯೋಗಂ ಕೃಷ್ಣನೂ ಸಹ ಆಕ್ರಮಣ ಮಾಡಕ್ಕೆ ಬರ್ತಾ ಇದ್ದಾನೆ ಅನ್ನುವಂತಹ ಅವನ ಪ್ರಯತ್ನವನ್ನು ಉಪಲಭ್ಯ ತಿಳಿದು ಅಕ್ಷೋಹಿಣೀಭ್ಯಾಂ ಸಂಯುಕ್ತ ಎರಡು ಅಕ್ಷೋಹಿಣಿ ಸೇನೆಗಳನ್ನ ಜೊತೆಗೆ ಕೂಡಿಕೊಂಡು ಪುರಾತ್ ಪಟ್ಟಣದಿಂದ ಧೃತಂ ಬಹಳ ಬೇಗನೆ ನಿಶ್ಚಕ್ರಾಮ ಹೊರಬಂದ. ದೂತ ಎಲ್ಲ ತಿಳಿಸಿದ. ಕೃಷ್ಣನು ರಥವೇರಿ ಕಾಶಿನಗರದ ಕಡೆಗೆ ಹೊರಟ. ಆಗ ಇವನು ಸಹ ಪೌಂಡ್ರಕನೂ ಸಹ ಕೃಷ್ಣ ಬರ್ತಾ ಇದ್ದಾನೆ ಅನ್ನೋದು ಗೊತ್ತಾಗಿ ಎರಡು ಅಕ್ಷೋಹಿಣಿ ಸೇನೆಗಳನ್ನ ತೆಗೆದುಕೊಂಡು ತತ್ಕ್ಷಣ ನಗರದಿಂದ ಹೊರಗೆ ಬಂದ. ಅವನ ಮಿತ್ರ ಕಾಶಿರಾಜ ಅವನು ಬರ್ತಾನೆ. ತಸ್ಯ ಕಾಶಿಪತಿರ್ ಮತ್ತೆ ಮಿತ್ರಂ ಪಾರ್ಶ್ವಿಗ್ರಾಹೋ ಅನ್ವಯಾತ್ ನೃಪ ಅಕ್ಷೋಹಿಣೀಭಿಃ ತಿಸೃಭಿಃ ಅಪಶ್ಯತ್ ಪೌಂಡ್ರಕಂ ಹರಿಃ. ನೃಪ ತಸ್ಯ ಮಿತ್ರಂ ಕಾಶಿಪತಿಃ ತಿಸೃಭಿಃ ಅಕ್ಷೋಹಿಣೀಭಿಃ ಪಾರ್ಶ್ವಗ್ರಾಹಃ ಅನ್ವಯಾತ್ ಹರಿಃ ಪೌಂಡ್ರಕಂ ಅಪಶ್ಯತ್. ನೃಪ ರಾಜನೇ ತಸ್ಯ ಮಿತ್ರಂ ಅವನ ಮಿತ್ರನಾದಂತಹ ಕಾಶಿಪತಿ ಕಾಶಿಯ ರಾಜನೂ ಸಹ ಪಾರ್ಶ್ವಗ್ರಾಹ ತಿಸೃಭಿಃ ಅಕ್ಷೋಹಿಣೀಭಿಃ ಮೂರು ಅಕ್ಷೋಹಿಣಿ ಸೇನೆಗಳಿಂದ ಕೂಡಿದವನಾಗಿ ಪಾರ್ಶ್ವಗ್ರಾಹ ಅವನಿಗೆ ರಕ್ಷಕನಾಗಿ ಅವನನ್ನ ಅನುಸರಿಸಿ ಅವನನ್ನು ಕಾಪಾಡುವುದಕ್ಕೋಸ್ಕರ ಅನ್ವಯಾತ್ ಹಿಂಬಾಲಿಸಿದ. ಆಗ ಈ ಕಡೆ ಅಲ್ಲಿ ಕಾಶಿನಗರದ ಹತ್ರ ಬಂದಿದ್ದ ಕೃಷ್ಣ. ಹರಿಹೇ ಕೃಷ್ಣನು ಪೌಂಡ್ರಕಂ ಅಪಶ್ಯತ್ ಪೌಂಡ್ರಕನನ್ನ ನೋಡಿದ. ಅವನು ಎರಡು ಅಕ್ಷೋಹಿಣಿ ಸೇನೆ ತೆಗೆದುಕೊಂಡು ಹೊರಬಂದ. ಅವನನ್ನ ಹಿಂಬಾಲಿಸಿ ಅವನ ಮಿತ್ರನಾದಂತಹ ಕಾಶಿರಾಜನು ಸಹ ಅವನಿಗೆ ರಕ್ಷಣೆಯನ್ನು ಕೊಡುವಂತಹ ಭಾವದಲ್ಲಿ ಅವನು ಮೂರು ಅಕ್ಷೋಹಿಣಿ ಸೇನೆಯನ್ನು ತೆಗೆದುಕೊಂಡು ಅವನ ಹಿಂದೆ ಬಂದ. ಹೀಗೆ ಪೌಂಡ್ರಕ ಬಂದಿದ್ದನ್ನ ಕೃಷ್ಣ ನೋಡಿದ. ಹೇಗಿದ್ದಾನೆ ಅವನು? ಶಂಖಾರ್ಯಸಿ ಗದಾಶಾರ್ಣ ಶ್ರೀವತ್ಸಾದ್ಯುಪಲಕ್ಷಿತಂ ಬಿಭ್ರಾಣಂ ಕೌಸ್ತುಭಮಣಿಂ ವನಮಾಲಾ ವಿಭೂಷಿತಂ. ಅಂತಹ ಪೌಂಡ್ರಕಂ ಅಪಶ್ಯತ್ ಅಂತ ಆ ಪೌಂಡ್ರಕಂ ಎನ್ನುವ ಸತ್ಯಾಭಕ್ತಿಗೆ ಇದೆಲ್ಲವೂ ಸಹ ಅನ್ವಯ ವಿಶೇಷಣ ಅಲ್ಲ ಈ ಮುಂದಿನ ಶ್ಲೋಕದಲ್ಲಿ ಇದೆ. ಶಂಖ ಅರಿ ಬಿಡಿಸ್ತಾ ಇದ್ದೀನಿ, ಒಂದೇ ಪದ ಗೊತ್ತಾಗ್ಲಿ ಅನ್ನೋ ದೃಷ್ಟಿಯಿಂದ ಶಬ್ದ ಬಿಡಿಸ್ತಾ ಇದ್ದೀನಿ. ಶಂಖ ಅರಿ ಅಸಿ ಗದಾ ಶಾರ್ಂಗ ಶ್ರೀವತ್ಸಾದಿ ಉಪಲಕ್ಷಿತಂ. ಅವನು ಹೇಗಿದ್ದಾನೆ? ಆಯ್ತು. ಉಪಲಕ್ಷಿತಂ ಕೌಸ್ತುಭಮಣಿಂ ಬಿಭ್ರಾಣಂ ವನಮಾಲಾ ವಿಭೂಷಿತಂ ಪೌಂಡ್ರಕಂ ಅಪಶ್ಯತ್. ಅದು ಮುಗಿದಿಲ್ಲ. ಮುಂದಿನ ಶ್ಲೋಕವೂ ಸಹ ಆ ಹಿಂದಿನ ಪೌಂಡ್ರಕಂ ಅನ್ನೋದಕ್ಕೆ ಅನ್ವಯ. ಇದನ್ನು ತಗೊಳ್ಳೋಣ. ಶಂಖ ಅರಿ ಅಂದ್ರೆ ಚಕ್ರ,
ಹಸಿ ಅಂದ್ರೆ ಖಡ್ಗ, ಗದ ಗದೆ, ಶಾಂಗ ಅಂದ್ರೆ ಧನುಸ್ಸು, ಶ್ರೀವತ್ಸ ಚಿಹ್ನೆ. ಈಗ ಇವೆಲ್ಲದರಿಂದಲೂ ಸಹ ಉಪಲಕ್ಷಿತಂ ತನ್ನನ್ನ ಅಲಂಕರಿಸಿಕೊಂಡ. ಅಂದ್ರೆ ಚತುರ್ಭುಜ ಇತ್ಯಾದಿ ಎಲ್ಲವೂ ಸಹ ಅವನು ಚತುರ್ಭುಜ, ಇದು ಕೃತ್ರಿಮವಾಗಿ ಚತುರ್ಭುಜವನ್ನು ಧರಿಸಿಕೊಂಡು ಬಂದಿದ್ದ ಅನ್ನೋದು ವಿಶೇಷ. ಶ್ರೀವತ್ಸವನ್ನ ತನ್ನ ಎದೆಯ ಮೇಲೆ ಚಿಹ್ನೆಯಾಗಿ ಧರಿಸಿದ್ದ. ಆಮೇಲೆ ಕೌಸ್ತುಭಮಣಿ ಬಿಭ್ರಾಣಂ, ಕೌಸ್ತುಭಮಣಿಯನ್ನು ಸಹ ಧರಿಸಿ ವನಮಾಲಾ ವಿಭೂಷಿತಂ, ವನಮಾಲೆಯಿಂದಲೂ ಸಹ ಅಲಂಕರಿಸಲ್ಪಟ್ಟಿದ್ದ. ಅಂತಹ ಪೌಂಡ್ರಕನನ್ನ ಹರಿ ನೋಡಿದ. ಅಂದ್ರೆ ಹರಿಯಲ್ಲಿ ಯಾವ ಯಾವ ಚಿಹ್ನೆಗಳು ಇವೆಯೋ ಅದೆಲ್ಲವನ್ನು ಸಕಲವನ್ನು ಸಹ ಇವನು ತನ್ನ ಅಲಂಕಾರವಾಗಿ ಬಳಸ್ಕೊಂಡಿದ್ದ. ಎದೆಯಲ್ಲಿ ಶ್ರೀವತ್ಸದ ಚಿಹ್ನೆಯನ್ನು ಧರಿಸಿದ್ದ, ಕೌಸ್ತುಭಮಣಿ ವನಮಾಲೆಯನ್ನು ಸಹ ಧರಿಸಿದ್ದ. ಅಷ್ಟೇ ಅಲ್ಲ, ಪೀತಾಂಬರವನ್ನು ಸಹ ಕೌಶೇಯ ವಾಸಸಿ ಪೀತೆ ವಸಾನಂ ಗರುಡಧ್ವಜಂ ಅಮೂಲ್ಯ ಮೌಲ್ಯಾಭರಣಂ ಸ್ಫುರನ್ ಮಕರ ಕುಂಡಲಂ. ಪೀತೆ ಕೌಶೇಯ ವಾಸಸಿ ವಸಾನಂ ಗರುಡಧ್ವಜಂ ಅಮೂಲ್ಯ ಮೌಲ್ಯಾಭರಣಂ ಸ್ಫುರನ್ ಮಕರ ಕುಂಡಲಂ ಪೌಂಡ್ರಕಂ ಅಪಶ್ಯತ್ ಅಂತ ಹಿಂದಿನಕ್ಕೆ ಅನ್ವಯ. ಪೀತೆ ಹಳದಿಯಾದಂತಹ ಅಥವಾ ಬಣ್ಣದ, ಕೌಶೇಯ ವಾಸಸಿ ರೇಷ್ಮೆಯ ವಸ್ತ್ರಗಳನ್ನು, ಎರಡು ದ್ವಿವಚನ. ವಸಾನಂ ಧರಿಸಿರುವ, ಗರುಡಧ್ವಜಂ ಗರುಡನ ಚಿಹ್ನೆಯನ್ನು, ಧ್ವಜದಲ್ಲಿ ಗರುಡನ ಚಿಹ್ನೆಯನ್ನು ಇಟ್ಟುಕೊಂಡು, ಅಮೂಲ್ಯ ಮೌಲ್ಯಾಭರಣಂ ಅತ್ಯಂತ ಬೆಲೆ ಬಾಳುವಂತಹ ಅಮೂಲ್ಯವಾದಂತಹ ಆಭರಣಗಳನ್ನ, ಸ್ಫುರನ್ ಮಕರ ಕುಂಡಲಂ ಶೋಭಿಸಿದಂತಹ ಮಕರದ ಕುಂಡಲವನ್ನು ಸಹ, ಕಿವಿಗಳಿಗೆ ಮಕರ ಕುಂಡಲಗಳನ್ನು ಸಹ ಧರಿಸಿ ಸಾಕ್ಷಾತ್ ಕೃಷ್ಣನೇ ಎನ್ನುವ ರೀತಿಯಲ್ಲೇ ಪೀತಾಂಬರಧಾರಿಯಾಗಿದ್ದ, ಗರುಡನ ಚಿಹ್ನೆಯನ್ನು ಧ್ವಜದಲ್ಲಿ ಇಟ್ಕೊಂಡಿದ್ದ, ಅತ್ಯಮೂಲ್ಯವಾದಂತಹ ಆಭರಣಗಳನ್ನ ಧರಿಸಿಕೊಂಡಿದ್ದ, ಕಿವಿಯಲ್ಲಿ ಮಕರ ಕುಂಡಲಗಳನ್ನು ಸಹ ಧರಿಸಿದ್ದ. ಹೀಗೆ ಇದ್ದಂತಹ ಪೌಂಡ್ರಕನನ್ನು ನೋಡಿದ. ದೃಷ್ಟ್ವಾಗಂ ಆತ್ಮನಸ್ತುಲ್ಯ ವೇಷಂ ಕೃತ್ರಿಮಮಾಸ್ಥಿತಂ ಯಥಾ ನಟಂ ರಂಗಗತಂ ವಿಜಹಾಸ ಭೃಗಂ ಹರಿಹಿ. ನೋಡಿದ ತಕ್ಷಣ ಕೃಷ್ಣನಿಗೆ ಬಹಳ ನಗು ಅಂದ್ಬಿಡ್ತಂತೆ. ಆತ್ಮನಃ ತುಲ್ಯವೇಷಂ ಕೃತ್ರಿಮಂ ಆಸ್ಥಿತಂ ತಂ ದೃಷ್ಟ್ವಾ ರಂಗಗತಂ ಯಥಾ ನಟಂ ಹರಿಹಿ ಭೃಶಂ ವಿಜಹಾಸ. ಆತ್ಮನಃ ತುಲ್ಯವೇಷಂ, ತನಗೆ ಸರಿಸಮನಾದಂತಹ ವೇಷವನ್ನ ಕೃತ್ರಿಮವಾಗಿ ಆಸ್ಥಿತಂ ಧರಿಸಿದಂತಹ ತ್ವಂ ದೃಷ್ಟ, ಅವನನ್ನು ನೋಡಿ ಹೇಗೆ ಅನ್ನಿಸ್ತು ಅಂದ್ರೆ ರಂಗಗತಂ ಯಥಾ ನಟಂ, ರಂಗಸ್ಥಳದಲ್ಲಿ ಎಲ್ಲ ಅಲಂಕಾರ ಮಾಡಿಕೊಂಡು ಪುರಾತನ ವೇಷದಲ್ಲಿ ನಟ ಬರ್ತಾನಲ್ಲ, ಆ ರೀತಿಯಾಗಿ ಕಂಡು ಬಂದಂತಹ ಅವನನ್ನ, ರಂಗಸ್ಥಳಕ್ಕೆ ಬಂದ ನಟನ ಹಾಗೆ ಕಾಣಿಸ್ತಾ ಇರುವಂತ ಅವನನ್ನ ನೋಡಿ ಹರಿಹಿ ಪರಮಾತ್ಮ ವೃಷಂ ಬಹಳವಾಗಿ ವಿಜಹಾಸ ನಕ್ಕು ಬಿಟ್ಟ. ಗಹಗಹಿಸಿ ನಗೋದು ಅಂತ ಕನ್ನಡದಲ್ಲಿ ಶಬ್ದ ಇದೆ. ಅಂದ್ರೆ ಅವನನ್ನೇ ಮೀರಿ, ನಮ್ಗೆ ಗೊತ್ತಾಗಿದೆ ಕೆಲವೊಂದ ಬಂದಾಗ ನಗು ಬಂದ್ಬಿಡುತ್ತಲ್ಲ, ಅವನ್ ನೋಡಿದ ತಕ್ಷಣ ತನ್ನ ಹಾಗೆ ವೇಷ ತರಿಸ್ಕೊಂಡು ಬಂದಿದ್ದಾನೆ, ಎಲ್ಲ ಕೃತ್ರಿಮವಾಗಿದೆ, ಕಾಣಿಸ್ತಾ ಇದೆ, ರಂಗಸ್ಥಳಕ್ಕಿಂತ ನಟನ ಹಾಗೆ ಕಾಣಿಸ್ತಾ ಇದ್ದಾನೆ ಅಂತ ಅವನನ್ನು ನೋಡಿ ಜೋರಾಗಿ ನಕ್ಕು ಬಿಟ್ಟ ಕೃಷ್ಣ. ಆಗ ಅವನು ಬಂದಂತಹ ಶತ್ರು ಎಲ್ಲ ರೀತಿಯ ಅಸ್ತ್ರಗಳಿಂದ ಯುದ್ಧ ಮಾಡಕ್ ಶುರು ಮಾಡ್ದ. ಶೂಲೈರ್ಗದಾಭಿಃ ಪರಿಘೈಃ ಶಕ್ತಿವೃಷ್ಟಿ ಪ್ರಾಸತೋಮರೈಃ ಅಸಿಭಿಃ ಪಟ್ಟಿಶೈಃ ಬಾಣೈಃ ಪ್ರಾಹರನ್ ಅರಯಃ ಹರಿಂ. ಅರಯಃ ಹರಿಂ ಶೂಲೈಃ ಗದಾಭಿಃ ಪರಿಘೈಃ ಶಕ್ತಿವೃಷ್ಟಿ ಪ್ರಾಸತೋಮರೈಃ. ಶಕ್ತಿ ವೃಷ್ಟಿ ಪ್ರಾಸ ತೋಮರ ಅಂತ ಶಕ್ತಿಗಳು, ಇವುಗಳಿಂದ ಅಸಿಭಿಃ ಪಟ್ಟಿಶೈಃ ಬಾಣೈಃ ಪ್ರಾಹರನ್. ಅರಯಹಾಳು ಹರಿಂ ಹರಿಯನ್ನ ಶೂಲೈಃ ಶೂಲಗಳಿಂದ, ಗದಾಭಿಃ ಗದಗಳಿಂದ, ಪರಿಘೈಃ ಪರಿಘ ಅಂದ್ರೆ ವಿಧ ಗದಾಯ ಹಾಗೆ ಇರುತ್ತೆ, ಅದರಲ್ಲಿ ಚೂಪಾಗಿ ಮುಳ್ಳಿನ ಹಾಗೆ ಕಬ್ಬಿಣದ ಇದನ್ನ ಮುಳ್ಳನ್ನ ಅಲ್ಲಿ ಸಿಕ್ಸಿರ್ತಾರೆ, ಹೊಡೆದ ತಕ್ಷಣ ಚರ್ಮ ಕಿತ್ಕೊಂಡು ಬರುತ್ತೆ ಆ ಥರದ್ದು. ಶಕ್ತಿ ವೃಷ್ಟಿ ಪ್ರಾಸ ತೋಮರ ಇನ್ನೂ ಸಹ ವಿಶೇಷವಾದಂತಹ ಆಯುಧ. ಶಕ್ತಿ ವೃಷ್ಟಿ ಪ್ರಾಸ ಮತ್ತು ತೋಮರ ಇವುಗಳಿಂದ ಮತ್ತು ಅಸಿಬಿಹಿ ಖಡ್ಗಗಳಿಂದ, ಪಟ್ಟಿಶ ಬಾಣ ಎಲ್ಲವೂ ಸಹ ಆಯುಧ ವಿಶೇಷ. ಅವುಗಳಿಂದ ಬಾಣಗಳಿಂದ ಪ್ರಾಹರನ್ ಹೊಡೆಯೋದಕ್ಕೆ ಶುರು ಮಾಡಿದನು. ಎಲ್ಲ ರೀತಿಯ ಆಯುಧಗಳನ್ನೂ ಸಹ
ಅದು ಪರಮಾತ್ಮ ಎಲ್ಲ ಎದುರಿಗಿರುವಂತಹ ಶಕ್ತಿಗಳು ಪರಮಾತ್ಮನ ಮೇಲೆ ಎಲ್ಲವನ್ನೂ ಸಹ ಪ್ರಯೋಗ ಮಾಡೋದಕ್ಕೆ ಶುರು ಮಾಡಿದ್ರು. ಕೃಷ್ಣಸ್ತು ತತ್ಪೌಂಡ್ರಟ ಕಾಶಿರಾಜಯೋ ಬಲಂ ಗಜಸ್ಯಂದನ ವಾಜಿಮತ್ತಿ ಪತ್ತಿಮತ್ ಗದಾಸಿ ಚಕ್ರೇಶು ವಿರಾರ್ಧಯದ್ಭೃಶಂ ಯಥಾ ಯುಗಾಂತೆ ಹುತಭುಕ್ ಪೃಥಕ್ ಪ್ರಜಾಃ. ಕೃಷ್ಣಃ ತು ಪೌಂಡ್ರಕ ಕಾಶಿರಾಜಯೋಃ ತತ್ ಗಜಸ್ಯಂದನ ವಾಜಿಪತ್ತಿಮತ್ ಬಲಂ ಯಥಾ ಯುಗಾಂತೆ ಹುತಭುಕ್ ಪೃಥಕ್ ಪ್ರಜಾಃ ತಥಾ ಗದಾಸಿ ಚಕ್ರೇಶು ಭೃಶಂ ಆರ್ಧಯತ್. ಕೃಷ್ಣನ ಎಲ್ಲ ಮಾಡುತ್ತಾನೆ. ಆಗ ಈತನು ಸಹ ಪೌಂಡ್ರಕ ಕಾಶಿರಾಜಯೋ, ಪೌಂಡ್ರಕನ ಮತ್ತು ಕಾಶಿರಾಜ ಅವರಿಬ್ಬರ ಗಜ ಸ್ಯಂದನ ವಾಜಿಪತ್ತಿಮತ್. ಅಕ್ಷೋಹಣೆ ಅಂದ್ರೆ ಇದು 4. ಆನೆ, ಕುದುರೆ, ಚಂದನ ಅಂದ್ರೆ ರಥ ಆಗಿದೆ. ಆನೆ, ರಥ, ಕುದುರೆ ಮತ್ತು ಕಾಲಾಳು ಇವುಗಳಿಂದ ಕೂಡಿದಂತಹ ಬಲಂ, ತತ್ ಬಲಂ ಆ ಸೈನ್ಯ ಬಲವನ್ನ ಯಥಾ ಹೇಗೆ ಯುಗಾಂತೆ ಪ್ರಳಯ ಕಾಲದಲ್ಲಿ ಹುತಭುಕ್ ಅಗ್ನಿಯು ಪೃಥಕ್ ಪ್ರಜಾಹ, ಪೃಥಕ್ ಪ್ರಜಾಹ ಅಂದ್ರೆ 4 ರೀತಿಯ ಪ್ರಜೆಗಳು ಅಲ್ವೇ, ಜರಾಯು, ಅಂಡಜ ಈ ರೀತಿಯಾದಂತಹ 4 ರೀತಿಯ ಜೀವಿಗಳನ್ನು ಸಹ ಹೇಗೆ ಕಬಳಿಸಿಬಿಡುತ್ತೋ ಅಗ್ನಿ ಎಲ್ಲರನ್ನೂ ಸಹ, ಭೂತ ಮಾತ್ರವನ್ನ ಹೇಗೆ ಕಬಳಿಸಿಬಿಡುತ್ತೋ ಆ ರೀತಿಯಾಗಿ ಗದಾ ಅಸಿ ಚಕ್ರೇಶು ಬಿಹಿ, ಗದೆಗಳಿಂದ ಅಸಿ, ಕತ್ತಿಗಳಿಂದ ಚಕ್ರ, ಇಶು, ಚಕ್ರದಿಂದ ಇಶು ಅಂದ್ರೆ ಬಾಣಗಳಿಂದ ದೃಶಂ ಆಗ್ತೈತೆ, ಬಹಳವಾಗಿ ಅದನ್ನ ಪೀಡಿಸಿ ಬಿಟ್ಟ. ಎಲ್ಲ ಆತನ ಚತುರಂಗ ಸೈನ್ಯವನ್ನು ಸಹ ತನ್ನ ಗದೆ, ಕತ್ತಿ, ಚಕ್ರ, ಬಾಣ ಇವುಗಳಿಂದ ಅವನ 4 ರೀತಿಯ ಆನೆ, ರಥ, ಕುದುರೆ, ಕಾಲಾಳು ಇವುಗಳನ್ನ ದಾಹ ಮಾಡಿ ದಹಿಸಿಬಿಟ್ಟ. ಹೇಗೆ ಪ್ರಳಯ ಕಾಲದ ಅಗ್ನಿ ಎಲ್ಲ ರೀತಿಯ ಜನರನ್ನು, ಸೃಷ್ಟಿಯನ್ನು ಸಹ, ಪ್ರಜೆಗಳನ್ನು ಸಹ, ಜೀವಿಗಳನ್ನು ಸಹ ನಾಶ ಮಾಡಿಬಿಡುತ್ತೋ ಆ ರೀತಿಯಾಗಿ ಹೇಗೆ ಇತ್ತು ಆ ಇದು ಯುದ್ಧರಂಗ. ಆಯೋಧನಂ ತತ್ ರಥ ವಾಜಿ ಕುಂಜರ ದ್ವಿಪತ್ ಖರೋಷ್ಟ್ರೈಃ ಅರಿಣಾ ಅವಖಂಡಿತೈಃ ಬಭೋ ಉಚಿತಂ ಮುದವಹಂ ಮನಸ್ವಿನಾಂ ಕ್ರೀಡನಂ ಭೂತಪತೇಃ ಇವ ಉಲ್ಬಣಂ. ಅರಿಣಾ ಖಂಡಿತೈಃ ರಥ ವಾಜಿ ಕುಂಜರ ದ್ವಿಪತ್ ಖರೋಷ್ಟ್ರೈಃ ತತ್ ಆಯೋಧನಂ ಮನಸ್ವಿನಾಂ ಮೋದವಹಂ ಚಿತಂ ಭೂತಪತೇಃ ಉಲ್ಬಣಂ ಆಕ್ರೀಡನಂ ಇವ ಬಭೌ. ಅರಿಣಾ ಅವಖಂಡಿತೈಃ, ಪರಮಾತ್ಮನ ನಿಂದ ಕತ್ತರಿಸಲ್ಪಟ್ಟ, ಅವಖಂಡಿತೈಃ ಕತ್ತರಿಸಲ್ಪಟ್ಟ ಅವನ ಚಕ್ರಗಳಿಂದ ಎಲ್ಲವನ್ನು ಮಾಡಿದ್ನಲ್ಲ, ಹಾಗಾದಾಗ ಅವರಿಂದ ಎಲ್ಲವೂ ಸಹ ಎಲ್ಲ ಚೂರ್ ಚೂರಾಗ್ಬಿಟ್ಟಿದೆ. ರಥ ವಾಜಿ ಕುಂಜರ ದ್ವಿಪತ್ ಕ್ರ ಉಷ್ಟ್ರೈಹಿ, ರಥ ವಾಜಿ ಅಂದ್ರೆ ಕುದುರೆ, ಕುಂಜರ ಅಂದ್ರೆ ಆನೆ, ದ್ವಿಪತ್ ಅಂದ್ರೆ ಕಾಲಾಳುಗಳು, ಖರ ಅಂದ್ರೆ ಕತ್ತೆ, ಉಷ್ಟ್ರ ಅಂದ್ರೆ ಒಂಟು, ಇವುಗಳಿಂದ ಎಲ್ಲ ಭಗವಂತನ ಚಕ್ರದಿಂದ ಕತ್ತರಿಸಲ್ಪಟ್ಟಂತಹ ಇವೆಲ್ಲವುಗಳಿಂದ ತತ್ ಆಯೋಧನಂ ಆ ಯುದ್ಧ ರಂಗವು ಹೇಗೆ ಕಾಣಿಸ್ತಾ ಇತ್ತು? ಮನಸ್ವಿನಾಂ ಮೂಢವಹಂ ಚಿತಂ, ಪರಾಕ್ರಮಶಾಲಿಯಾದಂತಹ ಅವರಿಗೆ ಒಂಥರ ಮನಸ್ಸಿಗೆ ಇಷ್ಟ ಆಯ್ತಲ್ಲ ಅನ್ನುವಂತಹ ಆ ಆನಂದವನ್ನು ಉಂಟು ಮಾಡುವಂತಹ ಸ್ಥಾನವಾಯ್ತು. ಅಷ್ಟೇ ಅಲ್ಲ, ಎಷ್ಟು ಹೆದರಿಕೆ ಆಗ್ತಿತ್ತು ಅಂದ್ರೆ ಭೂತಪತೇಹೇ ಉಲ್ಬಣಂ ಆಕ್ರೀಡನಂ. ಇಲ್ಲ, ಪರಮಾತ್ಮನ ಆ ಶಿವನ, ಭೂತನಾಥದಾದಂತಹ ಶಿವನ ಭಯಂಕರವಾದಂತಹ ಆಟದ ಸ್ಥಾನವು ಎನ್ನುವ ರೀತಿಯಲ್ಲೇ ಬಭೌ ಶೋಧಿಸಿತು. ಅಂದ್ರೆ ಎಲ್ಲರನ್ನು ಹಿಡಿದು ತತ್ತು ಸಾಕು ಅಂತದ್ದಿದೆಯಲ್ಲ, ಅದು ವೀರರಿಗೆಲ್ಲ ಒಂದು ರೀತಿಯಾದಂತಹ ಉತ್ಸಾಹವನ್ನ ತುಂಬಿಸ್ತಾ ಇತ್ತು. ಕಲ್ಪದ ಕೊನೆಯಲ್ಲಿ ಹೇಗೆ ಪರಮಾತ್ಮ ಎಲ್ಲವನ್ನು ನಾಶ ಮಾಡಿಬಿಡ್ತಾನೋ ಪರಮೇಶ್ವರ, ಹಾಗೆ ಭೀಕರವಾದಂತಹ ಕ್ರೀಡಾಸ್ಥಾನದ ಹಾಗೆ ಅದು ತೋರಿತು. ಅವನಿಂದ ಅವನ ಚಕ್ರ ಎಲ್ಲವನ್ನೂ ಸಿಡಿ ಹಾಕಿಬಿಟ್ಟಿತ್ತು. ಅದರಿಂದ ತುಂಬಿ ಹೋಗಿತ್ತು ಆ ರಣಾಂಗಣ. ಈ ರೀತಿಯ ದೃಶ್ಯವನ್ನ ಅದು ಉಂಟು ಮಾಡಿತು.
ಅಷ್ಟೇ ಅಲ್ಲ, ಇಷ್ಟಾದ ಮೇಲೆ ಪೌಂಡ್ರಕನಿಗೆ ಹೇಳ್ತಾನೆ ಪರಮಾತ್ಮ, ಅಥಾಹ ಪೌಂಡ್ರಕಂ ಶೌರಿಹಿ ಭೋ ಭೋ ಪೌಂಡ್ರಕ ಯದ್ ಭವಾನ್ ಧೃತವಾಕ್ಯೇನ ಮಾಮಾಹ ತಾನಿ ಅಸ್ತ್ರಾಣಿ ಉತ್ಸೃಜಾಮಿತೆ. ಭೋ ಭೋ ಹೋ ಪೌಂಡ್ರಕ, ಮೊದಲು ತಗೋಣ. ಶೌರಿಹಿ ಪೌಂಡ್ರಕಂ ಅಥ ಆಹ ಭೋ ಭೋ ಹೋ ಪೌಂಡ್ರಕ ಯತ್ ಭವಾನ್ ದೂತವಾಕ್ಯೇನ ಮಾಂ ಆಹ ತಾನೇ ತೇ ಅಸ್ತ್ರಾಣಿ ಉತ್ಸೃಜಾಮಿ. ಶೌರಿಗೆ ಕೃಷ್ಣನು ಪೌಂಡ್ರಕನನ್ನು ಕುರಿತು ಅಥ ಇಷ್ಟೆಲ್ಲ ಎಲ್ಲ ಸೈನಿಕ ಎಲ್ಲ ನಾಶ ಹೊಂದಿದ ಮೇಲೆ ಆಹಾ ಹೇಳಿದ, ಭೋ ಭೋ ಹೋ ಪೌಂಡ್ರಕ, ಎಲ್ಲ ಈ ಪೌಂಡ್ರಕನೇ, ಎದ್ ಭವಾನ್ ಯಾವ ಮಾತನ್ನ ನೀನು ದೂತವಾಕ್ಯೇನ ಮಾಂ ಆಹ ದೂತನ ವಾಕ್ಯದ ಮೂಲಕ ನನಗೆ ಹೇಳಿ ಕಳಿಸಿದೆಯೋ ಅದೆಲ್ಲವನ್ನೂ ಸಹ ತಾನೇ ಅಸ್ತ್ರಾಣಿ ತೇ ಉತ್ಸೃಜಾಮಿ ಅದೆಲ್ಲ ಅಸ್ತ್ರಗಳನ್ನು ಸಹ ನಾನು ನಿನ್ನ ಮೇಲೆ ಪ್ರಯೋಗ ಮಾಡ್ತೇನೆ. ಏನ್ ಹೇಳಿದೆಯಲ್ಲೋ ಅದೆಲ್ಲವೂ ನಿನ್ನ ಮೇಲೆ ನಾನು ಪ್ರಯೋಗ ಮಾಡ್ಬಿಡ್ತೇನೆ. ನೀನು ಹೇಳಿ ಕಳಿಸಿದ್ದೆ ಎಲ್ಲ ಚಕ್ರಾದಿ ಆಯುಧಗಳನ್ನೆಲ್ಲ ಬಿಟ್ಟಿಡು ಅಂತ, ಆಯ್ತು, ನಾನು ಹಾಗೇನೆ ದೂತ ಮೂಲಕ ಹೇಳಿ ಕಳಿಸೋ ರೀತಿಯಲ್ಲಿ ನನ್ನ ಚಕ್ರಾದಿ ಎಲ್ಲ ಆಯುಧಗಳನ್ನು ಸಹ ನಿನ್ನ ಮೇಲೆ ನಾನು ಪ್ರಯೋಗ ಮಾಡ್ಬಿಡ್ತೇನೆ. ಅಷ್ಟೇ ಅಲ್ಲ, ತ್ಯಾಜಯಿಷ್ಯ ಅಭಿಮಾನಮ್ಮೆ ಎತ್ತಯಾಜ್ಞ ವೃಷಾ ಧೃತಂ ವ್ರಜಾಮಿ ಶರಣಂ ತೇಜ್ಯ ಯದಿ ನೇಚ್ಛಾಮಿ ಸಂಯುಗಂ ಅಜ್ಞಾ ಯತ್ ಸ್ವಯಾ ಮೇ ಅಭಿದಾನಂ ವೃಷಾ ಧೃತಂ ತತ್ ತ್ಯಾಜಯಿಷ್ಯೆ ಅದ್ಯ ಬೇಡ ಶರಣಂ ಅನ್ವಯನ ಚೆನ್ನಾಗಿ ಆಗುತ್ತೆ. ಶರಣಂ ವ್ರಜಾಮಿ ಯದಿ ಅದ್ಯ ತೇ ಸಂಯುಗಂ ನೇಚ್ಛಾಮಿ. ಅಜ್ಞಾ ಎಲೈ ಮೂಢನೆ, ಯತ್ ತ್ವಯಾ ನಿನ್ನಿಂದ ಮೇ ಅಭಿದಾನಂ ನನ್ನ ಹೆಸರು ವೃಷಾಧೃತಂ ಸುಳ್ಳಾಗಿ ಅಂದ್ರೆ ನಾನೇ ವಾಸುದೇವ ಎನ್ನುವ ರೀತಿಯಲ್ಲಿ ಸುಳ್ಳಾಗಿ ನೀನು ಧೃತಂ ಧರಿಸಿದೆಯೋ, ವಾಸುದೇವ ನಾನೇ ನೀನಲ್ಲ ಇತ್ಯಾದಿ ಹೇಳ್ಕೊಂಡು ನೀನು ನನ್ನ ಹೆಸರು ನೀನು ಧರಿಸಿದೆಯಲ್ಲ, ಅದನ್ನ ಆ ಹೆಸರನ್ನ ನಾನು ತ್ಯಾಜಯಿಷ್ಯೆ ಆ ಹೆಸರು ನಿನ್ನನ್ನು ಬಿಟ್ಟು ಹೋಗುವ ಹಾಗೆ ನಾನು ಮಾಡ್ತೇನೆ. ಆ ಹೆಸರು ನಿನ್ನನ್ನು ಇನ್ನು ಇರಬಾರದು ನಿನ್ನ ಜೊತೆ, ಆ ಹೆಸರು ಅದನ್ನ ನಾನು ನಿನ್ನಿಂದ ಬಿಡಿಸ್ತೇನೆ, ಅಂದ್ರೆ ನಿನ್ನ ಮನ್ನವಾಗತ್ತೆ. ಶರಣಂ ಪ್ರಜಾಮಿ ನೀನು ಹೇಳಿದೆಯಲ್ಲ ನನಗೆ ಶರಣ ಆಗು ಅಂತ, ನಾನು ಶರಣ ಹೊಂದ್ತೇನೆ. ಯಾವಾಗ? ಯದಿ ಒಂದು ವೇಳೆ ಅದ್ಯ ಎಂದು ತೇ ಸಂಯುಗಂ ನ ಇಚ್ಛಾಮಿ ಒಂದು ವೇಳೆ ನಾನು ನಿನ್ನ ಜೊತೆ ಯುದ್ಧ ಮಾಡಕ್ಕೆ ಆಗದೇ ಇದ್ರೆ, ನಿನ್ನ ಜೊತೆ ಯುದ್ಧ ಮಾಡಿ ಆಗ್ಲೇ ಎಲ್ಲ ನಾನು ಬಸವೊಳಗೆ ಹೋದೆ ಅಂತ ಆದ್ರೆ ಆಗ ನಾನು ನಿನಗೆ ಶರಣ ಹೋಗ್ತೇನೆ. ಇವತ್ತು ನೀನು ನನ್ನ ಹೆಸರನ್ನು ಇಟ್ಕೊಂಡಿದೆಯಲ್ಲ ಸುಳ್ಳಾಗಿ, ಆ ಹೆಸರನ್ನ ನಾನು ನಿನ್ನಿಂದ ಹೋಗುವ ಹಾಗೆ ಮಾಡ್ತೇನೆ. ನೀನು ಶರಣ ಹೊಂದು ಅಂತ ಹೇಳಿದೆ, ನಾನು ಶರಣ ಹೊಂದ್ತೇನೆ. ಯಾವಾಗ? ಒಂದು ವೇಳೆ ನಿನ್ನ ಜೊತೆ ಆಗುವಂತಹ ಯುದ್ಧವನ್ನ ನಾನು ಯುದ್ಧ ಮಾಡದೇ ಇರುವ ಪರಿಸ್ಥಿತಿಗೆ ಬಂದಾಗ ನಾನು ಅದನ್ನು ಸಹ ನಿನ್ನ ಶರಣಾಗುವಂತಹ ಕೆಲಸವನ್ನು ಸಹ ಮಾಡ್ತೇನೆ. ಇತಿ ಕ್ಷಿಪ್ತಾ ಶಿತೈರ್ಬಾಣೈ ವಿರಥೀಕೃತ್ಯ ಪೌಂಡ್ರಕಂ ಶಿರೋ ಅವೃಶ್ಚತ್ ರಥಾಂಗೇನ ವಜ್ರೇಣ ಇಂದ್ರೋ ಯಥಾ ಗಿರೇಃ. ಇತಿ ಶಿತೈಃ ಬಾಣೈಃ ಪೌಂಡ್ರಕಂ ಕ್ಷಿಪ್ತ್ವಾ ಇತಿ ಶಿತೈಃ ಬಾಣೈಃ ಪೌಂಡ್ರಕಂ ವಿರಥೀಕೃತ್ಯ ಕ್ಷಿಪ್ತ್ವಾ ರಥಾಂಗೇನ ಇಂದ್ರಃ ವಜ್ರೇಣ ಯಥಾ ಗಿರೇಃ ತಥಾ ಶಿರಃ ಅವೃಶ್ಚತ್. ಇತಿ ಈ ರೀತಿಯಾಗಿ ಶಿತೈಃ ಬಾಣೈಃ ಮತ್ತೆ ತಗೋಬಹುದು ಕ್ಷಿಪ್ತ ಅನ್ನೋದನ್ನ, ಆಮೇಲೆ ತಗೊಂಡಿದ್ದೀನಿ ತೊಂದರೆ ಇಲ್ಲ. ಹರಿತವಾದಂತಹ ಬಾಣಗಳಿಂದ ಪೌಂಡ್ರಕನನ್ನು ವಿರಥೀಕೃತ್ಯ ಅವನ ರಥವನ್ನೆಲ್ಲ ನಾಶ ಮಾಡಿ ರಥವಿಲ್ಲದವನನ್ನಾಗಿ ಮಾಡಿ ಕ್ಷಿಪ್ತ ಅವನನ್ನ ನಿಂದಿಸಿ ರಥಾಂಗೇನ ಚಕ್ರದಿಂದ ಇಂದ್ರ ವಜ್ರೇಣ ಇಂದ್ರನು ವಜ್ರಾಯುಧದಿಂದ ಯಥಾಗಿರೇ ಹೇಗೆ ಗಿರಿಯ ಶಿಖರವನ್ನ ಅದರ ಶಿರೋಭಾಗ ಶಿಖರವನ್ನ ಕತ್ತರಿಸನು ಹಾಗೆ ಶಿರಃ ಅವೃಶ್ಚತ್ ಪೌಂಡ್ರಕನ ಶಿರವನ್ನ ಕತ್ತರಿಸಿ ಹಾಕಿಬಿಟ್ಟ. ಹೀಗೆ ಹರಿತವಾದ ಬಾಣಗಳಿಂದ ಪೌಂಡ್ರಕನನ್ನ ಆ ರಥಗಳನ್ನೆಲ್ಲ ಮುರಿದು ಪೌಂಡ್ರಕನ ರಥವಿಲ್ಲದವನನ್ನಾಗಿ ಮಾಡಿ ಆತನನ್ನ ನಿಂದಿಷ್ಟ ತನ್ನ ಚಕ್ರಾಯುಧದಿಂದ ಅವನ ಶಿರಸ್ಸನ್ನ ಕತ್ತರಿಸಿ ಹಾಕಿಬಿಟ್ಟ.
ಹೇಗೆ ಇಂದ್ರ ವಜ್ರಾಯುಧದಿಂದ ಗಿರಿಯ ಶಿಖರವನ್ನ ನಾಶ ಮಾಡಿದನೋ ಆ ರೀತಿಯಲ್ಲಿ. ಅಷ್ಟೇ ಅಲ್ಲ, ಅವನ್ನ ಹಿಂಬಾಲಿಸ್ಕೊಂಡು ಬಂದಿದ್ನಲ್ಲ ಕಾಶಿರಾಜ. ತಥಾ ಕಾಶಿಪತೇಷ್ಕಾಯಾತ್ ಶಿರ ಉತ್ಕೃತ್ಯ ಪತ್ರಿಭಿಃ ನ್ಯಪಾತಯತ್ ಕಾಶಿಪುರ್ಯಾಂ ಪದ್ಮಕೋಶಮಿವಾನಿಲಃ. ತಥಾ ಪತ್ರಿಭಿಃ ಕಾಶಿಪತೇಃ ಕಾಯಾತ್ ಶಿರಃ ಉತ್ಕೃತ್ಯ ಕಾಶಿಪುರ್ಯಾಂ ನ್ಯಪಾತಯತ್ ಅನಿಲಃ ಪದ್ಮಕೋಶಂ ಇವ. ತಥಾ ಹಾಗೆ ಪತ್ರಿಭಿಃ ಬಾಣಗಳಿಂದ ಕಾಶಿಪತೇಃ ಕಾಯಾತ್ ಕಾಶಿರಾಜನ ಶರೀರದಿಂದ ಶಿರಃ ಉತ್ಕೃತ್ಯ ತಲೆಯನ್ನ ಕತ್ತರಿಸಿ ಅದು ಕಾಶಿಪುರ್ಯಾಂ ನ್ಯಪಾತಯತ್ ಅದು ಕಾಶಿನಗರದಲ್ಲಿ ಹೋಗಿ ಬೀಳುವ ಹಾಗೆ ನ್ಯಪಾತಯತ್ ಬೀಳಿಸಿದ. ಹೇಗೆ ಅನಿಲಃ ವಾಯುವು ಪದ್ಮಕೋಶಂ ಇವ ಕಮಲದ ಮೊಗ್ಗನ್ನು ಹೇಗೆ ಅದು ಕಿತ್ಕೊಂಡು ಬಂದು ಬೇರೆ ಎಲ್ಲೋ ಎಸೆಯುತ್ತೋ ಆ ರೀತಿಯಾಗಿ ಕಾಶಿರಾಜನನ್ನು ಸಹ ಅವನ ತಲೆಯನ್ನು ಸಹ ದೇಹದಿಂದ ಕತ್ತರಿಸಿ ಅದು ಹೋಗಿ ಕಾಶಿಯ ನಗರದಲ್ಲಿ ಬೀಳುವ ಹಾಗೆ ಗಾಳಿ ಹೇಗೆ ಕಮಲದ ಮೊಗ್ಗನ್ನು ಹಾರಿಸಿಕೊಂಡು ಹೋಗಿ ಬೀಳಿಸುತ್ತೋ ಹಾಗೆ ಅವನ ತಲೆ ಕಾಶಿ ನಗರದಲ್ಲಿ ಬೀಳುವ ಹಾಗೆ ಕತ್ತರಿಸಿ ಹಾರಿಸಿದ. ಏವಂ ಮತ್ಸರಿಣಂ ಹತ್ವಾ ಪೌಂಡ್ರಕಂ ಸಸಖಂ ಹರಿಃ ದ್ವಾರಕಾಂ ಆವಿಶತು ಸಿದ್ಧೈಃ ಗೀಯಮಾನಕಥಾಮೃತಃ. ಏವಂ ಮತ್ಸರಿಣಂ ಪೌಂಡ್ರಕಂ ಸಸಖಂ ಪೌಂಡ್ರಕಂ ಹತ್ವಾ ಸಿದ್ಧೈಃ ಗೀಯಮಾನಕಥಾಮೃತಃ ಹರಿಃ ದ್ವಾರಕಾಂ ಆವಿಶತ್. ಏವಂ ಈ ರೀತಿಯಾಗಿ ಮತ್ಸರಿಣಂ ಅಸೂಯಾಗ್ರಸ್ತನಾದಂತಹ, ಇನ್ನೊಬ್ಬರಲ್ಲಿ ದೋಷವನ್ನು ಹುಡುಕುವಂತಹ, ಅಂದ್ರೆ ಅವರ ಗುಣಗಳ ಬಗ್ಗೆ ಅಸೂಯಾಗ್ರಸ್ತನಾದ. ಎರಡಿದೆ. ಮತ್ಸರ ಅಂದ್ರೆ ಅವನಲ್ಲಿ ದೋಷ ಇಲ್ಲದಿದ್ದರೂ ಸಹ ಗುಣವನ್ನೂ ಸಹ ದೋಷ ರೂಪದಲ್ಲಿ ಪರಿಗ್ರಹ ಮಾಡುವಂತವನು ಅಂತ. ಆ ರೀತಿಯಾದಂತಹ ಸಸಖಂ ಪೌಂಡ್ರಕಂ ಸ್ನೇಹಿತನೊಡನೆ ಕೂಡಿದ ಪೌಂಡ್ರಕನನ್ನ ಅಂದ್ರೆ ಕಾಶಿರಾಜನನ್ನು ಕೂಡಿದಂತಹ ಪೌಂಡ್ರಕನನ್ನ ಹತ್ವಾ ನಾಶ ಮಾಡಿ ಸಿದ್ಧೈಹಿ ಸಿದ್ಧರಿಂದ ಗೀಯಮಾನಂತಹ ಹಾಡಲ್ಪಡ್ತಾ ಇರುವಂತಹ ಅವನ ಮಹಿಮೆ ಎನ್ನುವಂತಹ ಕೃಷ್ಣನ ಬಗ್ಗೆ ಎಲ್ಲ ರೀತಿಯ ಅವನ ಮಹಿಮೆಯನ್ನು ಹಾಡ್ತಾ ಇದ್ದಾರೆ ಸಿದ್ಧರೆಲ್ಲರೂ. ಹಾಗೆ ಅವರಿಂದ ಬಳಸಿಕೊಳ್ಳಲ್ಪಟ್ಟಂತಹ ಹರಿಯು ದ್ವಾರಕಾಂ ಆವಿಶತ್ ದ್ವಾರಕಾ ಪಟ್ಟಣಕ್ಕೆ ಬಂದ. ಹೀಗೆ ಅಸೂಯೆಯನ್ನು ಹೊಂದಿರುವಂತಹ ಪೌಂಡ್ರಕನನ್ನ ಅವನ ಮಿತ್ರನಾದ ಕಾಶಿರಾಜನ ಜೊತೆಗೆ ಅವನನ್ನು ನಾಶ ಮಾಡಿ ಸಿದ್ಧರೆಲ್ಲರೂ ಸಹ ಆತನ ಕೃಷ್ಣನ ಮಹಿಮೆಯನ್ನು ಹೊಗಳ್ತಾ ಇದ್ದಾರೆ. ಹಾಗೆ ಅವರಿಂದ ಹೊಳಿಸಿಕೊಳ್ಳಲ್ಪಡ್ತಾ ಹರಿಯು ದ್ವಾರಕಾ ನಗರಕ್ಕೆ ಬಂದು ಸೇರಿದ. ಈಗ ಪೌಂಡ್ರಕ ಏನಾದ? ಸನಿತ್ಯಂ ಭಗವದ್ಧ್ಯಾನ ಪ್ರದಸ್ಥಾಖಿಲ ಬಂಧನ ಬಿಭ್ರಾಣಶ್ಚ ಹರೇ ರಾಜನ್ ಸ್ವರೂಪಂ ತನ್ಮಯೋಭವತ್. ಗಮನಿಸಿ, ಅವನಿಗೂ ಒಂದು ಪುಣ್ಯ. ರಾಜನ್ ಭಗವದ್ಧ್ಯಾನ ಪ್ರಧ್ವಸ್ಥಾಖಿಲ ಬಂಧನ ಸಹ ನಿತ್ಯಂ ಅಂದ್ರೆ ತಗೊಳ್ಳಿ, ನಿತ್ಯಂ ಭಗವದ್ಧ್ಯಾನ ಪ್ರಧ್ವಸ್ಥಾಖಿಲ ಬಂಧನ ಸಹ ಹರೇಃ ಸ್ವರೂಪಂಚ ಬಿಭ್ರಾಣ ತನ್ಮಯ ಅಭವತ್. ಅವನು ಸಹ ಕೃಷ್ಣನ ಸಾರೂಪ್ಯವನ್ನೇ ಹೊಂದಿಬಿಟ್ಟ. ನಿತ್ಯಂ ಯಾವಾಗಲೂ ಸಹ ಭಗವದ್ಧ್ಯಾನ ಪರಮಾತ್ಮನ ಧ್ಯಾನ ಅಂದ್ರೆ ಹಾಗೆ ಅವನಿದಾನಲ್ಲ, ಅವನೊಬ್ಬ ನನ್ನನ್ನ ಅನುಸರಿಸ್ತಾ ಇದ್ದಾನಲ್ಲ ಎನ್ನುವ ಭಾವದಿಂದಲೇ, ಅಂದ್ರೆ ಸುಳ್ಳುಳ್ಳಾಗಿ ತನ್ನನ್ನು ತಾನು ವಾಸ್ತವ ಅನ್ಕೊಂಡಂತಹದ್ರಿಂದ ಅವನನ್ನೇ ಧ್ಯಾನ ಮಾಡ್ತಾ ಪ್ರಧ್ವಸ್ತ ಅಖಿಲ ಬಂಧನ, ಅವನ ಎಲ್ಲ ರೀತಿಯ ಸಂಸಾರದ ಬಂಧನಗಳು ಸಹ, ಯಾಕೆಂದ್ರೆ ಭಗವಂತನ ಧ್ಯಾನವೇ ದಿನ ಮಾಡ್ತಾ ಇದ್ದ. ಹಾಗಾಗಿ ಎಲ್ಲ ರೀತಿಯ ಅವನ ಸುಳಿಗಳು ಸಹ ಕತ್ತರಿಸಿ ಹೋದವು ಅವನ ಸ್ಮರಣೆಯಲ್ಲೇ ಎತ್ತಿದ್ದರಿಂದ. ಹಾಗೆ ಅಷ್ಟೇ ಅಲ್ಲ, ಹರೇ ಸ್ವರೂಪಂ ಬಿಭ್ರಾಣ, ಪರಮಾತ್ಮನ ಸ್ವರೂಪವನ್ನೂ ಸಹ ಧರಿಸ್ತಾ ಇದ್ದಿದ್ದರಿಂದ ತನ್ಮಯ, ಅವನು ಭಗವಂತನಲ್ಲಿ ಲೀನನಾಗಿ ಬಿಟ್ಟ. ಯದ್ಯಪಿ ಕೃಷ್ಣನ ದ್ವೇಷಿ ಆದರೂ ನಿರಂತರವಾಗಿ ಆತನ ಸ್ಮರಣೆಯಲ್ಲಿಯೇ ಇದ್ದಿದ್ದರಿಂದ ನಿಖಿಲ ಕರ್ಮಬಂಧಗಳನ್ನು ಕಳೆದುಕೊಂಡ. ಮತ್ತೆ ಅಷ್ಟೇ ಅಲ್ಲ, ಪರಮಾತ್ಮನ ರೂಪವನ್ನೂ ಧರಿಸಿ ತಾನು ಕೃಷ್ಣನ ರೂಪದಲ್ಲಿಯೇ ನೋಡ್ಕೊಳ್ತಾ ಇದ್ದ. ಹಾಗಾಗಿ ಅವನು ಎಲ್ಲ ಪಾಪಗಳಿಂದ ಮುಕ್ತನಾಗಿ ಅವನು ಭಗವಂತನಲ್ಲಿ ಲೀನನಾಗಿ ಬಿಟ್ಟ.
ಸಾರೂಪ್ಯ ಅನ್ನುವಂತಹ ಮುಕ್ತಿಯನ್ನು ಪಡೆದ. ಈ ಕಡೆ ಕಾಶಿನಗರದಲ್ಲಿ ಬಂದಿತ್ತಲ್ಲ ಕಾಶಿರಾಸನ ತಲೆ. ಶಿರಃ ಪತಿತಮಾಲೋಕ್ಯ ರಾಜದ್ವಾರೆ ಸಕುಂಡಲಂ ಕಿಮಿದಂ ತಸ್ಯ ವಾವಕ್ತ್ರಂ ಇತಿ ಸಂಶಿಶಿರೆ ಜನಾಃ. ರಾಜದ್ವಾರೆ ಸಕುಂಡಲಂ ಪತಿತಂ ಶಿರಃ ಆಲೋಕ್ಯ ಜನಾಃ ಕಿಮಿದಂ ತಸ್ಯ ವಾವಕ್ತ್ರಂ ಇತಿ ಸಂಶಯಿರೆ. ರಾಜದ್ವಾರೆ ಅರಮನೆಯ ದ್ವಾರದಲ್ಲಿ ಸಕುಂಡಲಂ ಕುಂಡಲ ಸಹಿತವಾದಂಗಿ ಪತಿತಂ ಬಿದ್ದಂತಹ ಶಿರಃ ಲೋಕ್ಯ ತಲೆಯನ್ನು ನೋಡಿ ಜನಾಃ ಅಲ್ಲಿ ನೆರೆದಂತಹ ಜನರು ಕಿಮಿದಂ ಏನಿದು ಕಸ್ಯ ವಕ್ತ್ರಂ ಇದು ಯಾರದ್ದು ತಲೆ ಅಂತ ಸಂಶಿಷ್ಟಿರೆ ಎಲ್ಲರಿಗೂ ಸಹ ಸಂದೇಹ ಉಂಟಾಗಿ ಹೋಯಿತು. ಅನೇಕ ರೀತಿ ಅದೇ ತಕ್ಷಣ ಗೊತ್ತಾಗಲಿಲ್ಲ. ಇದಕ್ಕಿದ್ದ ಹಾಗೆ ಬಂದು ರಾಜದ್ವಾರದಲ್ಲಿ ಬಿತ್ತಲ್ಲ, ಇದು ಕುಂಡಲ ಸಹಿತವಾಗಿ ಬಿದ್ದಿದೆ ಅಂದ್ರೆ ಯಾರತ್ತೋ ದೊಡ್ಡವನ ವ್ಯಕ್ತಿದೇ ಇರಬಹುದು, ಯಾರು ಇರ್ಬೋದು, ಏನಾಯ್ತಿದು ಅಂತ ಅಲ್ಲಿರುವ ಜನರು ಸಂಶಯ ಪರೀಕ್ಷೆ ಮಾಡೋದು. ಸ್ವಲ್ಪ ಹೊತ್ತಾದ್ಮೇಲೆ ಗೊತ್ತಾಯ್ತು. ರಾಜ್ಞ ಕಾಶಿಪತೆ ಜ್ಞಾತ್ವ ಮಹಿಷ್ಯ ಪುತ್ರ ಬಾಂಧವಾ ಪೌರಾಶ್ಚ ತಾರಾಜನ್ ನಾಥ ನಾಥೇತಿ ಪ್ರಾರುದನ್. ಕಾಶಿಪತೆ ರಾಜ್ಞ ಕಾಶಿಪತೆ ಜ್ಞಾತ್ವ ಮಹಿಷ್ಯ ಪುತ್ರ ಬಾಂಧವಾ ಪೌರಾಃ ಚ ರಾಜನ್ ಆಹತ ನಾಥ ನಾಥ ಇತಿ ಪ್ರಾರುದನ್. ರಾಜನ ಕರ್ಮಕ್ಕೆ ಸಂಬೋಧನೆಯನ್ನ ರಾಜನೇ ರಾಜ್ಞ ರಾಜನಾದ ಕಾಶಿಪತೆ ಕಾಶಿಯ ಒಡೆಯನಾದಂತಹವನ ತಲೆ ಎನ್ನುವುದು ಜ್ಞಾತ್ವ ತಿಳಿದು ಮಹಿಷ್ಯ ಪಟ್ಟದ ರಾಣಿಯರು ಪುತ್ರ ಬಾಂಧವಾ ಮಕ್ಕಳು ಬಂಧುಗಳು ಎಲ್ಲರೂ ಅಷ್ಟೇ ಅಲ್ಲ ಪೌರಾಶ್ಚ ಜನರೂ ಸಹ ನಗರದ ಜನರೂ ಸಹ ಹಾಹತಾಹ ನಾವೆಲ್ಲ ನಾಟವಾಗ್ಬಿಟ್ವಿ ನಾಥ ನಾಥ ಒಡೆಯನೇ ಅಂತ ಜೋರಾಗಿ ಇತಿ ಪ್ರಾರುದನ್ ಅಳೋದಕ್ಕೆ ಶುರು ಮಾಡಿದರು. ಯಾರು ಗೊತ್ತಾಗಲಿಲ್ಲ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಗೊತ್ತಾಯ್ತು ಕಾಶಿರಾಜನ ತಲೆ ಅನ್ನೋದು. ಆಗ ಆತನ ರಾಣಿಯರು ಮಕ್ಕಳು ಬಂಧುಗಳು ಪೌರರು ಎಲ್ಲರೂ ಸಹ ಜೋರಾಗಿ ಇವನ್ನೆಲ್ಲದೇ ಈಗ ನಾವೆಲ್ಲರೂ ಸಹ ಅನಾಥರಾದ್ವಿ ಅಂತ ಅಳೋದಕ್ಕೆ ಶುರು ಮಾಡಿದ್ರು. ಅವನ ಮಗ ಸುದಕ್ಷಿಣಸ್ತಸ್ಯ ಸುತಃ ಕೃತ್ವಾ ಸಂಸ್ಥಾ ವಿಧಿಂ ಪಿತುಃ ನಿಹತ್ಯ ಪಿತೃಹಂತಾರಂ ಯಾಸ್ಯಾಮಿ ಅಪಚಿತಿಂ ಪಿತುಃ. ತಸ್ಯ ಸುತಃ ಸುದಕ್ಷಿಣಃ ಪಿತುಃ ಸಂಸ್ಥಾವಿಧಿಂ ಕೃತ್ವಾ ಪಿತೃಹಂತಾರಂ ನಿಹತ್ಯ ಪಿತುಃ ಅಪಚಿತಿಂ ಯಾಸ್ಯಾಮಿ ಅಂತ ಅಂದೆ ಆತ್ಮನ ಅಭಿಸಂಧ. ತಸ್ಯ ಸುತಃ ಸುದಕ್ಷಿಣಃ ಅವನ ಮಗನ ಕಾಶಿರಾಜ ಮಗನಾದಂತಹ ಸುದಕ್ಷಿಣ ಎನ್ನುವನು ಪಿತುಃ ತಂದೆಯ ಸಂಸ್ಥಾ ವಿಧಿಂ, ಸಂಸ್ಥಾ ಅಂದ್ರೆ ಮರಣ, ವಿಧಿ ಅಂದ್ರೆ ಮರಣಕ್ಕೆ ಸಂಬಂಧಪಟ್ಟಂತಹ ಉತ್ತರ ಕ್ರಿಯೆಗಳನ್ನೆಲ್ಲವನ್ನು ಸಹ ಕೃತ್ವ ಮಾಡಿ ಆ ಸಂದರ್ಭದಲ್ಲಿ ದೇಹದ ಸಂಸ್ಕಾರ ಇತ್ಯಾದಿಗಳನ್ನೆಲ್ಲ ಮುಗಿಸಿ ಆಮೇಲೆ ಅವನ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡ. ಮುಂದೆ ಇದೆ ಆತ್ಮನ ಅಭಿಸಂಧಾಯ ಅಂತ. ಪಿತೃಹಂತಾರಂ ನಿಹತ್ಯ ನನ್ನ ತಂದೆಯನ್ನ ಕೊಂದವನನ್ನು ಕೊಂದು ಪಿತುಃ ಅಪಚಿತಿಂ ತಂದೆಯ ಋಣದಿಂದ ನಾನು ಯಾಸ್ಯಾಮಿ ಮುಕ್ತನಾಗ್ತೇನೆ ಅಂತ ಅವನು ಇತಿ ಆತ್ಮನಾಭಿಸಂಧಾಯ ಸೋಪಾಧ್ಯಾಯೋ ಮಹೇಶ್ವರಂ ಸುದಕ್ಷಿಣ ಅರ್ಚಯಾಮಾಸ ಪರಮೇಣ ಸಮಾಧಿನ. ಇತಿ ಆತ್ಮನ ಅಭಿಸಂಧಾಯ ಮಹೇಶ್ವರಂ ಸೋಪಾಧ್ಯಾಯ ಪರಮೇಣ ಸಮಾಧಿನ ಅರ್ಚಯಾಮಾಸ ಇತಿ ಆತ್ಮನ ಅಭಿಸಂಧಾಯ ಸುದಕ್ಷಿಣ. ಇತಿ ಈ ರೀತಿಯಾಗಿ ಆತ್ಮನ ಮನಸ್ಸಿನಲ್ಲಿ ಅಭಿಸಂಧಾಯ ನಿಶ್ಚಯ ಮಾಡಿಕೊಂಡಂತಹ ಸುದಕ್ಷಿಣನು ಸೋಪಾಧ್ಯಾಯ ಆಚಾರ್ಯರೊಡನೆ ಮಹೇಶ್ವರಂ ಪರಮೇಶ್ವರನನ್ನು ಪರಮೇಣ ಸಮಾಧಿನ ಅತ್ಯಂತ ಏಕಾಗ್ರ ಚಿತ್ತವಾದಂತಹ ಕ್ರಿಯೆಯಿಂದ ಅರ್ಚಯಾಮಾಸ ಆರಾಧನೆ ಮಾಡಕ್ಕೆ ತೊಡಗಿ. ನನ್ನ ತಂದೆಯನ್ನ ಕೊಂದವನನ್ನು ನಾನು ಕೊಂದು ಬಿಟ್ಟು ನಾನು ತಂದೆಯ ಋಣದಿಂದ ನಾನು ಮುಕ್ತನಾಗ್ತೇನೆ ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಆ ಸುದಕ್ಷಿಣನು ಆ ಆಚಾರ್ಯರನ್ನೆಲ್ಲ ಕರೆದು, ವಂಶದ ಪುರೋಹಿತರು ಇರ್ತಾರಲ್ಲ ಅವರನ್ನೆಲ್ಲ ಕರೆದು ಅವರಿಗೆ ಹೇಳಿ ಮಹೇಶ್ವರನ್ನ ಇದಕ್ಕೆ ಇಂತಹ ಅಂದ್ರೆ ಇನ್ನೊಬ್ಬರನ್ನ ಕೊಲ್ಲುವಂತಹ ವಿಷಯ ಆದ್ದರಿಂದ ಅದಕ್ಕೆ ಪರಮೇಶ್ವರನೇ ಯೋಗ್ಯ. ಹಾಗಾಗಿ ಅವರನ್ನ ಬಹಳ ಏಕಾಗ್ರ ಚಿತ್ತದಿಂದ, ಅದು ತುಂಬಾ ಮುಖ್ಯ,
ಚಿತ್ತದಿಂದ ಅವನನ್ನ ಆರಾಧಿಸಿದ. ಹಾಗೆ ಆದ ತಕ್ಷಣ ಶಂಕರ ಬಹಳ ಅಸುತೋಷ. ಪ್ರೀತೋ ಅವಿಮುಕ್ತೆ ಭಗವಾನ್ ತಸ್ಮೈ ವರಂ ಅದಾದ್ಭವಃ ಪಿತೃಹಂತೃವಧೋಪಾಯಂ ತವ ಉರೇ ವರಂ ಈಪ್ಸಿತಂ. ಅವಿಮುಕ್ತೆ ಪ್ರೀತಃ ಭಗವಾನ್ ಭವಃ ತಸ್ಮೈ ವರಂ ಅದಾತ್ ಸಹ ಪಿತೃಹಂತೃವಧೋಪಾಯಂ ಈಪ್ಸಿತಂ ವರಂ ವವ್ರೆ. ಅವಿಮುಕ್ತೆ ಅಂದ್ರೆ ಕಾಶಿನಗರ. ಕಾಶಿನಗರದಲ್ಲಿ ಅವನು ಆರಾಧಿಸಿದ. ಹಾಗಾಗಿ ಪ್ರೀತಃ ಆರಾಧನೆಯಿಂದ ಸಂತೋಷಗೊಂಡಂತಹ ಭಗವಾನ್ ಪೂಜ್ಯನಾದ ಭವಃ ಪರಮೇಶ್ವರನು ತಸ್ಮೈ ಆ ಸುದಕ್ಷಿಣನಿಗೆ ವರಂ ಅದಾತ್ ವರವನ್ನ ಕೊಟ್ಟ. ಅಂದ್ರೆ ನಿನ್ನ ವರ ಯಾವುದು ಕೇಳ್ಕೋ ಅಂತ ಅವನು ಮಾಡಿದಂತಹ ಆ ಆರಾಧನೆಯಿಂದ ಅವನಿಗೆ ಬಹಳ ಸಂತೋಷವಾಯಿತು. ಅವನು ಕಾಶಿ ಕ್ಷೇತ್ರದಲ್ಲಿಯೇ ಮಾಡಿದ್ರಿಂದ ಕಾಶಿ ಕ್ಷೇತ್ರ ಈಶ್ವರನಿಗೆ ಬಹಳ ಪ್ರಿಯವಾದಂತಹ ಕ್ಷೇತ್ರ. ಹಾಗಾಗಿ ಅವನಿಗೆ ಪ್ರತ್ಯಕ್ಷನಾಗಿ ಕೇಳಿದ, ನೀನು ವರವನ್ನು ಕೇಳ್ಕೊ. ಆಗ ಸಹ ಆ ಸುದಕ್ಷಿಣನು ಪಿತೃಹಂತೃವಧೋಪಾಯಂ ತನ್ನ ತಂದೆಯನ್ನ ಕೊಂದವನ ವಧೆಯಾಗೆ ಏನು ಉಪಾಯ ಎನ್ನುವಂತಹ ಅಂದ್ರೆ ಅದಕ್ಕೆ ಉಪಾಯವನ್ನ ಈಪ್ಸಿತಂ ವರಂ ತಾನು ಬಯಸಿದಂತಹ ವರ ಅಂತ ಅವನು ಅದನ್ನೇ ಒಬ್ಬರೇ ಬೇಡಿಕೊಂಡ. ತನ್ನ ತಂದೆಯನ್ನ ಕೊಂದಂತಹವನನ್ನ ನಾನು ವಧೆ ಮಾಡಬೇಕು, ಆ ವಧೆಯನ್ನ ನಾನು ಹೇಗೆ ಮಾಡಬೇಕು ಎನ್ನುವ ವಿಷಯವೇ ನನಗೆ ಈಪ್ಸಿತವಾದವರ ಅದನ್ನೇ ಕೊಡು ಅಂತ ಕೇಳಿಕೊಂಡ. ಆಗ ಕೃಷ್ಣ ಪರಮೇಶ್ವರ ಹೇಳ್ತಾನೆ, ದಕ್ಷಿಣಾಗ್ನಿಂ ಪರಿಚರ ಬ್ರಾಹ್ಮಣೈ ಸಮಂ ಋತ್ವಿಜಂ ಅಭಿಚಾರ ವಿಧಾನೇನ ಸಚ ಅಗ್ನಿ ಪ್ರಮಥೈ ವೃತಃ. ಮುಂದೆ ಹೇಳ್ಬಿಡ್ತೀನಿ, ಒಟ್ಟಿಗೆ ಇದೆ ಇದು. ಸಾಧಯಿಷ್ಯತಿ ಸಂಕಲ್ಪಂ ಅಬ್ರಹ್ಮಣ್ಯೇ ಪ್ರಯೋಜಿತ ಇತ್ಯಾದಿಷ್ಟ ತಥಾ ಚಕ್ರೆ ಕೃಷ್ಣಾಯ ಅಭಿಚರನ್ ವ್ರತಿ. ದಕ್ಷಿಣಾಗ್ನಿಂ ಋತ್ವಿಜಂ ದಕ್ಷಿಣಾಗ್ನಿಂ ಋತ್ವಿಜಂ ದಕ್ಷಿಣಾಗ್ನಿಂ ಅಭಿಚಾರ ವಿಧಾನೇನ ಬ್ರಾಹ್ಮಣೈಃ ಸಮಂ ಪರಿಚರ ಸಚ ಅಗ್ನಿಃ ಪ್ರಮಥೈಃ ವೃತಃ ಅಬ್ರಹ್ಮಣ್ಯೇ ಪ್ರಯೋಜಿತಃ ಸಂಕಲ್ಪಂ ಸಾಧಯಿಷ್ಯತಿ ಇತಿ ಆದಿಷ್ಟಃ ತಥಾ ಪ್ರತಿ ಕೃಷ್ಣಾಯ ಅಭಿಚರನ್ ಚಕ್ರೆ. ಋತ್ವಿಜಂ ದಕ್ಷಿಣಾಗ್ನಿಂ ಅಂದ್ರೆ ಎಲ್ಲ ಬಯಕೆಯನ್ನು ಪೂರೈಸುವಂತಹ ಋತ್ವಿಜನ ಆಗಿರುವಂಥದ್ದು, ಎಲ್ಲ ಇಚ್ಛೆಯನ್ನು ಪೂರೈಸುವಂತಹದ್ದು ಋತ್ವಿಜಂ ದಕ್ಷಿಣಾಗ್ನಿಂ. ಋತ್ವಿಜನ ಹಾಗೆ ಇರುವಂತಹ ದಕ್ಷಿಣಾಗ್ನಿ ಆ ಆಗ್ನೆಯಲ್ಲಿ 3 ಇದೆಯಲ್ಲ, ಅಂತಹ ದಕ್ಷಿಣಾಗ್ನಿಯನ್ನ ನೀನು ಅಭಿಚಾರ ವಿಧಾನೇನ ಅಭಿಚಾರ ಕ್ರಮದಿಂದ, ಅಭಿಚಾರ ಅಂದ್ರೆ ಮಾರಣ ಹೋಮ ಅಂತ, ಇನ್ನೊಬ್ಬರನ್ನ ಸಾಯಿಸಬೇಕು ಎನ್ನುವ ಉದ್ದೇಶದಿಂದ ಮಾಡುವಂತಹ ಕ್ರಿಯೆ ಅದು ಅಭಿಚಾರ ಕ್ರಿಯೆ. ಅಂತಹ ಅಭಿಚಾರದ ಕ್ರಮದಿಂದ ನೀನು ಬ್ರಾಹ್ಮಣೈಹಿ ಸಮಂ ಬ್ರಾಹ್ಮಣರೊಡನೆ ಸೇರಿಕೊಂಡು ಪರಿಚರ ಅದನ್ನ ಆರಾಧಿಸು. ಶಚ ಅಗ್ನಿ ಆ ಅಗ್ನಿಯು ಪ್ರಮಥೈಹಿ ವೃತಃ ನನ್ನ ಗಣಗಳಾದ ಪ್ರಮಥ ಗಣಗಳಿಂದ ಕೂಡಿಕೊಂಡು ನಿನ್ನ ಸಂಕಲ್ಪವನ್ನು ಪೂರೈಸುತ್ತೆ. ಆದರೆ ಅಬ್ರಹ್ಮಣ್ಯೇ ಪ್ರಯೋಜಿತ ಬ್ರಾಹ್ಮಣರನ್ನ ಯಾರು ತಿರಸ್ಕಾರ ಮಾಡ್ತಾರೋ ಅಂಥವರ ಮೇಲೆ ಪ್ರಯೋಗಿಸಿದಂತಹ ಆ ಅಗ್ನಿಯು ಸಂಕಲ್ಪಂ ಸಾಧಯಿಸುತ್ತೆ, ನಿನ್ನ ಇಚ್ಛೆಯನ್ನ ಅದು ಪೂರೈಸುತ್ತೆ. ನೀನು ಯಾರ ಮೇಲೆ ಅದನ್ನು ಪ್ರಯೋಗ ಮಾಡಬೇಕು ಅನ್ಸಿದೆಯೋ ಅವರು ಬ್ರಾಹ್ಮಣ ಭಕ್ತರಾಗಿರಬಾರ್ದು. ಅಂದ್ರೆ ಬ್ರಾಹ್ಮಣರ ಬಗ್ಗೆ ಗೌರವ ಇಲ್ಲದೇ ಇರುವಂತಹ ವ್ಯಕ್ತಿಗಳ ಮೇಲೆ ನೀನು ಪ್ರಯೋಗ ಮಾಡಿದರೆ ನಿನ್ನ ಇಚ್ಛೆಯನ್ನು ಅದು ಪೂರೈಸುತ್ತೆ. ಇತಿ ಆದಿಷ್ಟ ಹೀಗೆ ಪರಮಾತ್ಮನಿಂದ ಆದೇಶಗಳಂತಹ ಸುದಕ್ಷಿಣನು ತಥಾ ಹಾಗೆಯೇ ವ್ರತಿ ಅದಕ್ಕೆ ಬೇಕಾದಂತಹ ಸಂಕಲ್ಪವನ್ನು ಮಾಡ್ತಾ ಅದರಲ್ಲಿ ನಿಷ್ಠನಾಗಿ ವ್ರತನಿಷ್ಠನಾಗಿ ಕೃಷ್ಣನಿಗೆ ಅಭಿಚರನ್ ಅವನ ಮಾರಣ ಹೋಮ ಮಾಡಬೇಕು ಎನ್ನುವಂತಹ ಇದನ್ನ ಸಂಕಲ್ಪವನ್ನು ಮಾಡ್ತಾ ಆ ಹೋಮವನ್ನ ಮಾಡೋದಕ್ಕೆ ಶುರು ಮಾಡ್ತಾ ಅಭಿಚಾರ ಹೋಮ ಅಂತ ಅವ್ರು ಹೇಳಿದ್ರು. ಎಲ್ಲ ಇಚ್ಛೆಯನ್ನು ಪೂರೈಸುವಂತಹ ಋತುಜನ ಆಗಿರುವಂತಹ ಋತುಜ ಎಲ್ಲವನ್ನು ಮಾಡಿಕೊಡ್ತಾನೆ. ಹಾಗೆ ಋತುಜನ ಆಗಿರುವಂತಹ ದಕ್ಷಿಣಾಗ್ನಿಯನ್ನ ನೀನು ಅಭಿಚಾರ ವಿಧಾನ ಮರಣ ಹೋಮದ ಕ್ರಮದಿಂದ ನೀನು ಬ್ರಾಹ್ಮಣರ ಜೊತೆಗೆ ಅದನ್ನ ಆರಾಧಿಸು. ಆ ಅಗ್ನಿ ನನ್ನ ಗಣಗಳಾದ ಪ್ರಮಥ ಗಣಗಳ ಜೊತೆಗೆ ಕೂಡಿಕೊಂಡು ನಿನ್ನ ಸಂಕಲ್ಪವನ್ನು ಪೂರೈಸುತ್ತೆ. ಆದರೆ ಆ ಅಗ್ನಿಯನ್ನ ನೀನು ಪ್ರಯೋಗ ಮಾಡ್ಬೇಕಾದ್ದು ಯಾರಲ್ಲಿ ಅಂದ್ರೆ
ಬ್ರಾಹ್ಮಣ ದ್ವೇಷಿಗಳ ವಿಷಯದಲ್ಲಿ. ಬ್ರಾಹ್ಮಣರನ್ನೇ ಆರಾಧಿಸುವ ವ್ಯಕ್ತಿಗಳ ಮೇಲೆ ನೀನೇನಾದ್ರು ಪ್ರಯೋಗ ಮಾಡಿದ್ರೆ ಅದು ವಿರುದ್ಧವಾದದ್ದು ಇದೆ. ಮಾಡಿದ್ರೆ ಅದು ಮತ್ತೆ ನಿನ್ನನ್ನೇ ಬಂದು ಹೊಳೆಯುತ್ತೆ ಅನ್ನೋದು ಸಹ ಇದರಿಂದ ಗೋಚರವಾಗುತ್ತೆ. ಹಾಗಾಗಿ ಅಬ್ರಹ್ಮಣ್ಯೇ ಪ್ರಯೋಜಿತ ಸಂಕಲ್ಪಂ ಸಾಧಯಿಷ್ಯತೆ ಅಂತ ಹೇಳಿದ ಪರಮಾತ್ಮ ಪರಮೇಶ್ವರ. ಹೀಗೆ ಅವನಿಂದ ಆದೇಶಗೊಂಡಂತಹ ಸುದಕ್ಷಿಣ ಅದೇ ರೀತಿಯಲ್ಲಿ ವ್ರತನಿಷ್ಠನಾಗಿ ಕೃಷ್ಣನನ್ನ ಕೊಲ್ಲಬೇಕು ಎನ್ನುವಂತಹ ಉದ್ದೇಶದನ್ನ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ತಾ ಅಭಿಚಾರ ಹೋಮವನ್ನ ಮಾಡೋಕೆ ಶುರು ಮಾಡ್ತಾ ಇದ್ದ ಹಾಗೆ ತಥೋಗ್ನಿ ಉತ್ಥಿತ ತಥೋಗ್ನಿರುತ್ಥಿತ ಕುಂಡಾತ್ ಮೂರ್ತಿಮಾನ್ ಅತಿಭೀಷಣ ತಪ್ತ ತಾಮ್ರ ಶಿಖಾ ಸ್ಮಶ್ರೂಹು ಅಂಗಾರೋದ್ಗಾರಿ ಲೋಚನ. ಅಲ್ಲಿ ಒಂದು ಅಗ್ನಿ ಮೂರ್ತಿಮತ್ತಾಗಿ ಹೊರಗೆ ಬಂದ್ಬಿಡ್ತು. ತತಃ ಕುಂಡಾತ್ ಮೂರ್ತಿಮಾನ್ ಅತಿಭೀಷಣ ತಪ್ತ ತಾಮ್ರ ಶಿಖಾ ಸ್ಮಶ್ರುಹು ಅಂಗಾರೋದ್ಗಾರಿ ಲೋಚನ ಅಗ್ನಿ ಉತ್ಥಿತ. ತತಃ ಬಳಿಕ ಕುಂಡಾತ ಯಜ್ಞಕುಂಡದಿಂದ ಮೂರ್ತಿಮಾನ್ ಶರೀರವನ್ನು ಧರಿಸಿ ಅತಿಭೀಷಣ ಅತ್ಯಂತ ಭಯಂಕರವಾದಂತಹ ಹೆದರಿಕೆಯನ್ನುಂಟು ಮಾಡುವ ರೂಪವನ್ನು ಧರಿಸಿದ ತಪ್ತ ತಾಮ್ರ ಶಿಖಾ ಸ್ಮಶ್ರು ಚೆನ್ನಾಗಿ ಕಾದ ತಾಮ್ರದ ಹಾಗಿರುವಂತಹ ಶಿಖೆ ಮತ್ತು ಗಡ್ಡ ಮೀಸೆಗಳನ್ನು ಹೊಂದಿ ಅಂಗಾರೋದ್ಗಾರಿ ರೋಚನ ಬೆಂಕಿಯ ಕೆಂಡದ ಹಾಗೆ ಕಾಣ್ತಾ ಇರುವಂತಹ ಕಣ್ಣುಳ್ಳವನಾಗಿ ಅಗ್ನಿಯು ಉತ್ಥಿತ ಆ ಕುಂಡದಿಂದ ಹೋಮ ಮುಗಿತಾ ಇದ್ದ ಹಾಗೆ ಬಳಿಕ ಯಜ್ಞಕುಂಡದಿಂದ ಧರಿಸಿ ಪ್ರಾಕಟ್ಯವಾಯ್ತು. ಅವನ ಕೂದಲು ಹೇಗಿದೆ ಅಂದ್ರೆ ಚೆನ್ನಾಗಿ ಕಾಯಿಸಿದ ತಾಮ್ರವೋ ಎನ್ನುವ ಹಾಗೆ ಕೆಂಪಾಗಿದೆ, ಗಡ್ಡ ಮೀಸೆಗಳು ಹಾಗೇನೇ ಇದೆ, ಕಣ್ಣುಗಳಂತೂ ಕೆಂಡವನ್ನ ಉಗುಳ್ತಾ ಇದೆಯೋ ಎನ್ನುವ ರೀತಿಯಲ್ಲಿ ಭಯಂಕರವಾಗಿವೆ. ಅಂತಹ ಅಗ್ನಿ ಅದರಿಂದ ಎದ್ದು ಬಂತ. ದಂಶ್ರೋಗ್ರ ಭೃಕುಟಿ ದಂಡ ಕಠೋರಾಸ್ಯ ಸ್ವಜಿಹ್ವಯ ಆಲಿಹಂ ಸೃಕ್ಕಿಣಿ ನಗ್ನಃ ವಿಧುನ್ವನ್ ತ್ರಿಶಿಖಂ ಜ್ವಲನ್. ದಂಶ್ರೋಗ್ರ ಭೃಕುಟಿ ದಂಡ ಕಠೋರಾಸ್ಯ ಸ್ವಜಿಹ್ವಯ ಸೃಕ್ಕಿಣಿ ಆಲಿಹನ್ ನಗ್ನಃ ತ್ರಿಶಿಖಂ ವಿಧುನ್ವನ್ ಜ್ವಲನ್. ದಂಷ್ಟ್ರ ಅಂದ್ರೆ ಕೋರೆದಾಡೆ, ಅದು ಹೇಗಿದೆ ಉಗ್ರ, ಅತ್ಯಂತ ಚೂಪಾಗಿದೆ, ದೊಡ್ಡ ಕೋರೆದಾಡೆ ನೋಡಿದ್ರೇನೆ ಹೆದರಿಕೆ ಆಗುವಷ್ಟು ಭಯಂಕರವಾಗಿದೆ. ಭೃಕುಟಿ ಹೆದರಿಕೆಯನ್ನು ಮಾಡುವಂತಹ ಹುಬ್ಬುಗಳು, ಹಾಗೆಯೇ ದಂಡ ಕಠೋರಾಸ್ಯ. ಭೃಕುಟಿ ದಂಡ ಅಂತ ತಗೊಳ್ಳೋದೇ ಒಳ್ಳೇದು ಅನ್ಸುತ್ತೆ. ಹೇಗೆ ಆ ಹುಬ್ಬುಗಳೇ ಒಂದು ಏನು ದಂಡದ ಹಾಗೆ ಇದೆ, ಅಂದ್ರೆ ಅಷ್ಟು ದೊಡ್ಡ ದೇಹ. ಆ ಭೃಕುಟಿ ಹೆದರಿಕೆಯನ್ನು ಉಂಟು ಮಾಡುವ ರೀತಿಯಲ್ಲಿ ಒಂದು ದಂಡಾಕಾರವಾಗಿಯೇ ಇದೆ. ಅಂತಹ ಹಾಸ್ಯ ಭಯಂಕರವಾದ ಕಠಿಣವಾದ ಮುಖವುಳ್ಳವನಾಗಿ ಸ್ವಜಿಹ್ವಯ ತನ್ನ ನಾಲಿಗೆಯಿಂದ ಸೃಕ್ಕಿಣಿ ಅಂದ್ರೆ ಎರಡು ಬಾಯಿಗಳ ತುದಿಗಳನ್ನ ಆಲಿಹನ್ನ ನೆಕ್ತಾ ಎರಡೂ ಕಡೆ ಆ ನಾಲಿಗೆಯನ್ನ ಬಾಯಿಯ ತುದಿಗೆ ಹಾಕಿ ಅದನ್ನು ನೆಕ್ತಾ ತಲೆಯಾಗಿದ್ದಾನೆ. ತ್ರಿಶಿಖಂ ವಿಧುನ್ವನ್ ತ್ರಿಶೂಲವನ್ನ ತಿರುಗಿಸ್ತಾ ಜ್ವಲನ್ನ ಕಾಂತಿಯುಕ್ತವಾಗಿ ಉರಿತಾ ಇದ್ದಾನೆ. ಜ್ವಾಲೆಗಳು ಹೊರತಾ ಇದೆ, ಕೋರೆದಾಡೆಗಳು, ಭಯಂಕರವಾದಂತಹ ಹುಬ್ಬುಗಳು, ಅದೇ ಒಂದು ದೊಡ್ಡ ಆಯುಧದ ರೀತಿಯಲ್ಲಿದೆ. ಹೀಗೆ ಭಯಂಕರವಾದ ಕಠಿಣವಾದಂತಹ ಮುಖವುಳ್ಳವನಾಗಿ ತನ್ನ ನಾಲಿಗೆಯಿಂದ ಬಾಯಿಯ ತುದಿಗಳನ್ನ ನೆಕ್ಕುತ್ತಾ ದಿಗಂಬರನಾಗಿ ತ್ರಿಶೂಲವನ್ನು ತಿರುಗಿಸ್ತಾ ಜ್ವಾಲೆಯಿಂದ ಕೂಡಿದವನಾಗಿ ಪದ್ಭ್ಯಾಂ ತಾಳ ಪ್ರಮಾಣಾಭ್ಯಾಂ ಕಂಪಯನ್ ಅವನೀತಲಂ ಸೋಭ್ಯದಾವತ್ ಕೃತೋ ಭೂತೈಃ ದ್ವಾರಕಾಂ ಪ್ರದಹನ್ ದಿಶಃ. ತಾಳ ಪ್ರಮಾಣಾಭ್ಯಾಂ ಪದ್ಭ್ಯಾಂ ಅವನೀತಲಂ ಕಂಪಯನ್ ಭೂತೈಃ ವೃತಃ ಸಹ ದಿಶಃ ಪ್ರದಹನ್ ದ್ವಾರಕಾಂ ಅಭ್ಯದಾವತ್. ತಾಳ ಪ್ರಮಾಣಾಭ್ಯಾಂ ತಾಳೆಯ ಮರದ ಹಾಗೆ ದೊಡ್ಡದಾದಂತಹ ಪದ್ಭ್ಯಾಂ ಕಾಲುಗಳಿಂದ ಹೆಜ್ಜೆ ಇಡ್ತಾ ಅವನೀತಲಂ ಕಂಪಯನ್ನ ಭೂಮಿಯನ್ನ ನಡುಗಿಸ್ತಾ ಭೂತೈಹಿ ವೃತಃ ಪ್ರಮಥ ಭೂತಗಳಿಂದ ಕೂಡಿದವನಾದ
ಹಾಗೆ ಸಹ ಆ ಅಗ್ನಿಯು ದಿಶಃ ಎಲ್ಲ ದಿಕ್ಕುಗಳನ್ನು ಸಹ ಪ್ರದಹನ್ನ ಸುಡ್ತಾ ಸುಡ್ತಾ ದ್ವಾರಕಾ ಪಟ್ಟಣವನ್ನ ಅಭ್ಯತಾವತ್ ಅದರ ಕಡೆಗೆ ಧಾವಿಸಿದ. ತ್ರಿಶೂಲವನ್ನ ಬೀಸ್ತಾ ಉರಿತಾ ತಾಳೆಯ ಮರದ ಹಾಗಿರುವಂತಹ ಕಾಲುಗಳಿಂದ ನೆಲವನ್ನ ಅದರಿಸ್ತಾ ಪ್ರಮಥಗಣಗಳಿಂದ ಕೂಡಿದವನಾಗಿ ಆ ಅಗ್ನಿಯು ದಶದಿಕ್ಕುಗಳನ್ನು ಸಹ ಸುಡುತ್ತಾ ದ್ವಾರಕೆಯ ಕಡೆಗೆ ಧಾವಿಸಿದ. ಅದನ್ನು ನೋಡಿ ಅಲ್ಲಿರುವವರೆಲ್ಲ ಹೆದರು ಬಿಟ್ಟು ತಮಾಭಿಚಾರ ದಹನಂ ಆಯಾಂತಂ ದ್ವಾರಕೌಕಸಃ ವಿಲೋಕ್ಯ ತತ್ರಸು ಸರ್ವೇ ವನದಾಹೇ ಮೃಗಾಯಥ. ಆಭಿಚಾರ ದಹನಂ ಆಯಾಂತಂ ಆಭಿಚಾರ ದಹನಂ ತಂ ವಿಲೋಕ್ಯ ಸರ್ವೇ ದ್ವಾರಕೌಕಸಃ ವನದಾಹೇ ಯಥಾ ಮೃಗಾ ತಥಾ ತತ್ರಸು. ಆಯಾಂತಂ ಬರುತ್ತಾ ಇರುವಂತಹ ಆಭಿಚಾರ ದಹನಂ ಆ ಆಭಿಚಾರಕವಾದಂತಹ ಅಗ್ನಿಯಾದ ತಂ ಅದನ್ನ ವಿಲೋಕ್ಯ ನೋಡಿ ಸರ್ವೇ ಎಲ್ಲ ದ್ವಾರಕೌಕಸಃ ದ್ವಾರಕಾ ಪಟ್ಟಣದ ನಿವಾಸಿಗಳು ವನದಾಹೇ ಯಥಾ ಮೃಗ ಕಾಡಿಗೆ ಬೆಂಕಿ ಹತ್ಕೊಂಡಾಗ ಹೇಗೆ ಜಿಂಕೆಗಳು ಹೆದರಿ ಓಡಿ ಹೋಗುತ್ತೋ ಹಾಗೆ ಎಲ್ಲರೂ ಸಹ ಹೆದರುವಂತೆ ಆ ಜಿಂಕೆಗಳು ಹೆದರುವಂತ ರೀತಿಯಲ್ಲಿ ತತ್ರಸುಹೋ ಹೆದರಿ ಹೋದರು. ಈ ರೀತಿಯಾಗಿ ಓಡ್ ಬರ್ತಾ ಇದೆ ದಿಕ್ಕುಗಳನ್ನೆಲ್ಲ ಸುಡುತ್ತಾ ಇಂತಹ ಅಭಿಚಾರ ಪುರುಷನಾದ ಅಗ್ನಿಯನ್ನ ನೋಡಿ ದ್ವಾರಕಾವಾಸಿಗಳೆಲ್ಲ ಹೆದರು ಬಿಟ್ರು. ಕಾಡಿಗೆ ಸಿಕ್ಕಿದಂತಹ ಮೃಗಗಳು ಹೇಗೆ ಹೆದರು ಬಿಡುತ್ತೋ ಹಾಗೆ ಎಲ್ಲರೂ ಹೆದರು ಬಿಟ್ರು. ಆ ಸಂದರ್ಭದಲ್ಲಿ ಅಕ್ಷಯ ಸಭಾಯಾಂ ಕ್ರೀಡಂತಂ ಭಗವಂತಂ ಭಯಾತುರಾಹ ತ್ರಾಹಿ ತ್ರಾಹಿತಿ ಲೋಕೇಶ ವನ್ನೇಃ ಪ್ರದಹತಃ ಪುರಂ. ಸಭಾಯಾಂ ಅಕ್ಷೈಃ ಕ್ರೀಡಂತಂ ಭಗವಂತಂ ಭಯಾತುರಾಹ ತ್ರಿಲೋಕೇಶ ಪುರಂ ಪ್ರದಹತಃ ವನ್ನೇಃ ತ್ರಾಹಿ ತ್ರಾಹಿ. ಸಭಾಯಾಂ ಸಭೆಯಲ್ಲಿ ಅಕ್ಷಯ ಕ್ರೀಡಂತಂ ಪಗಡೆಯಾಟವನ್ನ ಆಡುತ್ತಾ ಇದ್ದಂತಹ ಭಗವಂತಂ ಕೃಷ್ಣನ ಹತ್ತಿರ ಬಂದು ಭಯಾತುರಾಹ ಭಯದಿಂದ ನಡೆದು ಹೋದಂತಹ ಪ್ರಜೆಗಳೆಲ್ಲರೂ ಸಹ ತ್ರಿಲೋಕೇಶ ಪೂರ್ಣಕ್ಕೂ ಏನಾದ ಪರಮಾತ್ಮನೇ ಪುರಂ ಪ್ರದಹತಃ ಪಟ್ಟಣವೆಲ್ಲವನ್ನು ಸುಡ್ತಾ ಇರುವಂತಹ ವನ್ನಿಯಿಂದ ತ್ರಾಹಿ ತ್ರಾಹಿ ನಮ್ಮನ್ನ ಕಾಪಾಡು. ಎಲ್ಲರೂ ಓಡಿ ಬಂದ್ರು ಕೃಷ್ಣನ ಹತ್ರ. ಆಗ ಅವನು ಸಭೆಯಲ್ಲಿ ಪಗಡೆ ಆಡ್ತಾ ಇದ್ದಾನೆ. ತ್ರೈಲೋಕ್ಯವನ್ನ ರಕ್ಷಣೆ ಮಾಡುವಂತಹ ಪರಮಾತ್ಮ ಈ ಅಗ್ನಿ ನಗರವನ್ನೆಲ್ಲ ಸುಡುತ್ತಾ ಇದೆ, ಅದರಿಂದ ನಮ್ಮನ್ನ ರಕ್ಷಣೆ ಮಾಡು. ಶ್ರುತ್ವಾ ತರ್ಜನ ವೈಕ್ಲವ್ಯಂ ದೃಷ್ಟ್ವಾ ಸ್ವಾನಾಂಚ ಸಾಧ್ಯಸಂ ಶರಣ್ಯ ಸಂಪ್ರಹಸ್ಯಾಹ ಮಾ ಭೈಷ್ಟ ಇತಿ ಅವಿತಾಸ್ಮಿ ಅಹಂ. ತರ್ಜನ ವೈಕ್ಲವ್ಯಂ ಶ್ರುತ್ವಾ ಸ್ವಾನಾಂ ಸ್ವಾಧ್ಯಸಂಚ ದೃಷ್ಟ್ವಾ ಶರಣ್ಯಃ ಸಂಪ್ರಹಸ್ಯ ಆಹ ಮಾ ಭೈಷ್ಟ ಅಹಂ ಅವಿತಾಸ್ಮಿ ಇತಿ. ತಜ್ಜನ ವೈಕ್ಲವ್ಯಂ ಅವರೆಲ್ಲರೂ ಸಹ ಆ ರೀತಿಯಾದಂತಹ ಭಯದಿಂದ ಕಾತರರಾಗಿರುವುದನ್ನ ಶ್ರುತ್ವ ಅವರ ಮಾತುಗಳನ್ನ ಭಯದಿಂದ ಕೂಡಿದ ಅವರ ಮಾತುಗಳನ್ನು ಶ್ರುತ್ವ ಕೇಳಿ ಸ್ವಾನಾಂ ತಮ್ಮವರ ಸಾಧ್ಯಸಂ ಹೆದರಿಕೆಯನ್ನು ಸಹ ದೃಷ್ಟ ನೋಡಿ ಶರಣ್ಯ ತನ್ನನ್ನ ಶರಣಾದವರನ್ನ ರಕ್ಷಿಸುವಂತಹ ಪರಮಾತ್ಮನು ಸಂಪ್ರಹಸ್ಯ ಮಗಳು ನಗತ ಆಹಾ ಹೇಳಿದ ಮಾ ಭೈಷ್ಟ ಯಾರೂ ಹೆದರಬೇಡಿ ಅಹಂ ಅವಿತಾಸ್ಮಿ ನಾನು ನಿಮ್ಮೆಲ್ಲರನ್ನು ರಕ್ಷಣೆ ಮಾಡ್ತೇನೆ ಇತಿ. ಹೀಗೆ ಎಲ್ಲರೂ ಆ ರೀತಿಯಾದಂತಹ ದುಃಖದಲ್ಲಿ ಕಳವಳದಿಂದ ಕೂಡಿರುವಂತಹ ಅವರು ಅವರ ಭಯವನ್ನ ನೋಡಿ ಅವರ ತನ್ನನ್ನ ಶರಣಾಗತರಾದವರ ರಕ್ಷಣೆಯನ್ನ ವಹಿಸಿರುವಂತಹ ಪರಮಾತ್ಮ ನಕ್ಕು ಹೇಳಿದ ಯಾರು ಹೆದರಬೇಡಿ ನಾನು ನಿಮ್ಮನ್ನೆಲ್ಲ ರಕ್ಷಣೆ ಮಾಡ್ತೀನಿ. ಆ ಅಗ್ನಿ ಯಾವುದು ಎನ್ನುವುದು ತಿಳಿದುಕೊಂಡ. ಹೇಗೆ ಸರ್ವಸ್ಯಾಂತರ್ಬಹಿ ಸಾಕ್ಷಿ ಕೃತ್ಯ ಮಾಹೇಶ್ವರಿ ವಿಭು ವಿಜ್ಞಾಯ ತದ್ವಿಘಾತಾರ್ಥಂ ಪಾರ್ಶ್ವಸ್ಥಂ ಚಕ್ರಂ ಆದಿಶತ್. ಸರ್ವಸ್ಯ ಅಂತರ್ಬಹಿ ಸಾಕ್ಷಿ ವಿಭು ಮಾಹೇಶ್ವರೀಂ ಕೃತ್ಯಾಂ ವಿಜ್ಞಾಯ ತದ್ವಿಘಾತಾರ್ಥಂ ಪಾರ್ಶ್ವಸ್ಥಂ ಚಕ್ರಂ ಆದಿಶತ್. ಸರ್ವಸ್ಯ ಅಂತಃ ಬಹಿ ಸಾಕ್ಷಿ ಎಲ್ಲ ಜೀವಿಗಳ ಹೊರಗಡೆ ಒಳಗೆ ಸಾಕ್ಷಿ ರೂಪದಲ್ಲಿರುವಂತಹ ವಿಭು ಸರ್ವವ್ಯಾಪಿಯಾದಂತಹ ಪರಮಾತ್ಮ ಮಹೇಶ್ವರೀಂ ಕೃತ್ಯಾಂ ಇದು ಮಹೇಶ್ವರೇಂದ್ರ ಈಶ್ವರನ ಆಜ್ಞೆಯಿಂದ ಮಾಡಿದಂತಹ ಅವಿಚಾರ ಕ್ರಿಯೆದ ಕೃತ್ಯವಾಗಿದೆ ಎನ್ನುವುದನ್ನ ವಿಜ್ಞಾನ. ಕೃತ್ಯ ಎನ್ನುವ ಶಬ್ದ ಇದೆಯಲ್ಲ ಅದು ಆ ಮೂರ್ತಿ ಇದೆಯಲ್ಲ ಅದು
ಆಭಿಚಾರ ಕ್ರಿಯೆ ಮಾಡುವಾಗ, ಇನ್ನೊಬ್ಬರನ್ನ ಮರಣ ಹೊಂದಬೇಕು ಅನ್ನೋ ಉದ್ದೇಶ ಮಾಡುವಾಗ ಒಂದು ಮೂರ್ತಿಯನ್ನ ಸೃಷ್ಟಿಸ್ಕೊಳ್ತಾರೆ ಇವರು ತಾಂತ್ರಿಕರು. ಅದಕ್ಕೆ ಎಲ್ಲವನ್ನೂ ಸಹ ಆವಾಹನೆ ಮಾಡಿ ಅದನ್ನ ಕಳಿಸ್ತಾರೆ, ಅಥವಾ ಅದನ್ನ ಏನೋ ಮಾಡ್ತಾರೆ, ಅದು ಅವರವರ ಇದಕ್ಕೆ ಸರಿಯಾಗಿ. ಹಾಗೆ ಈ ಅಗ್ನಿ ಎನ್ನುವುದೇ ಕೃತ್ಯ, ಇಲ್ಲಿ ಜ್ಞಾಪಿಟ್ಕೊಳ್ಬೇಕು. ಕೃತ್ಯ ಎನ್ನುವುದು ಆ ಮೂರ್ತಿ, ಅಗ್ನಿಯನ್ನೇ ಕೃತ್ಯ ಅಂದ್ರೆ. ಕೃತ್ಯ ಅಂದ್ರೆ ಇದಲ್ಲ, ಕ್ರಿಯೆ ಅಂತ ಅಲ್ಲ ಅರ್ಥ. ಇದು ಮಹೇಶ್ವರನ ಅನುಗ್ರಹದಿಂದ ಅಥವಾ ಅವನ ಆರಾಧನೆಯಿಂದ ಬಂದಂತಹ ಒಂದು ವಿಗ್ರಹ ರೂಪದ ಅಗ್ನಿ ಎನ್ನುವುದನ್ನ ವಿಜ್ಞಾಯ ತಿಳಿದು ತದ್ವಿಘಾತಾರ್ಥಂ ಅದನ್ನ ನಾಶ ಮಾಡೋದಕ್ಕೋಸ್ಕರ ಪಾರ್ಶ್ವಸ್ಥಂ ಪಕ್ಕದಲ್ಲಿಯೇ ಇದ್ದಂತಹ ಚಕ್ರಂ ಸುದರ್ಶನ ಚಕ್ರಕ್ಕೆ ಆದಿಶತ್ ಆಜ್ಞೆಯನ್ನ ಕೊಟ್ಟ. ನೀನದನ್ನ ಮುಗಿಸಿಬಿಡು ಅಂತ ಗೊತ್ತಾಯ್ತು. ಕಾಶಿಯಿಂದ ಬಂದಿದೆ, ಅಲ್ಲಿಂದ ಶುದ್ಧವಾಗಿ ಇದೆಲ್ಲ ಬಂದಿದೆ. ಯಾಕೆಂದ್ರೆ ಅವನೆಲ್ಲರನ್ನೂ ನೆಲೆಸಿರೋದ್ರಿಂದ ಪ್ರತಿಯೊಂದು ಕ್ರಿಯೆಯ ಜ್ಞಾನವೂ ಸಹ ಆತನಿಗೆ ಇದ್ದೇ ಇರುತ್ತೆ. ಅದಕ್ಕೆ ಸುದರ್ಶನ ಚಕ್ರಕ್ಕೆ ಆಜ್ಞಾಪನೆ ಮಾಡಿ. ತತ್ ಸೂರ್ಯಕೋಟಿ ಪ್ರಜಂ ಸುದರ್ಶನಂ ಜಾಜ್ವಲ್ಯಮಾನಂ ಪ್ರಳಯಾನಲ ಪ್ರಭಂ ಸ್ವತೇಜಸ ಖಂ ಕಕುಭೂಥ ರೋದಸಿ ಚಕ್ರಂ ಮುಕುಂದಾಸ್ತ್ರಂ ಅಥಾಗ್ನಿಂ ಆರ್ದಯತು. ತತ್ ಸೂರ್ಯಕೋಟಿ ಪ್ರತಿಮಂ ಬೇಡ, ತತ್ತಾಮನ್ ತಗೋಣ. ಸೂರ್ಯಕೋಟಿ ಪ್ರತಿಮಂ ಜಾಜ್ವಲ್ಯಮಾನಂ ಪ್ರಳಯಾನಲ ಪ್ರಭಂ ತತ್ ಸುದರ್ಶನಂ ಪ್ರಥಮ ಹೆಲ್ವೋ ಸಹ ಚಕ್ರಂ ಮುಕುಂದಾಸ್ತ್ರಂ ಚಕ್ರಂ ಅಥ ಸ್ವತೇಜಸ ಖಂ ಕಕುಭಃ ಅಥ ರೋಧಸಿ. ಮುಕುಂದಾಸ್ತ್ರಂ ಚಕ್ರಂ ಸರಿ. ಅಥ ಅಗ್ನಿಂ ಆರ್ದಯತ್ ಅನ್ನ ಸರಿನೇ ಇದೆ ಅರ್ಥ. ಸೂರ್ಯಕೋಟಿ ಪ್ರತಿಮಂ ಕೋಟಿ ಸೂರ್ಯರಷ್ಟು ಸದೃಶವಾದಂತಹ, ಅಷ್ಟು ಸೂರ್ಯರು ಒಟ್ಟಿಗೆ ಬೆಳಗಿದ್ರೆ ಯಾವ ಬೆಳಕು ಬರ್ಬೋದು ಊಹಿಸಕ್ಕೂ ಸಾಧ್ಯ. ಜಾಗ್ಮಾನಂ ಬೆಳಗುತ್ತಾ ಇರುವ ಪ್ರಳಯಾನಲ ಪ್ರಭಂ ಪ್ರಳಯ ಕಾಲದ ಅಗ್ನಿಯೋ ಎನ್ನುವ ರೀತಿಯಲ್ಲಿ ಪ್ರಕಾಶಮಾನವಾದಂತಹ ತತ್ ಸುದರ್ಶನಂ ಮುಕುಂದಾಸ್ತ್ರಂ ಚಕ್ರಂ ಆ ಸುದರ್ಶನವೆಂಬ ಮುಕುಂದನ ಅಸ್ತ್ರವಾದಂತಹ ಆ ಚಕ್ರವು ಸ್ವತೇಜಸ ತನ್ನ ತೇಜಸ್ಸಿನಿಂದ ಖಂ ಆಕಾಶವನ್ನು ಕಕುಭಃ ದಿಕ್ಕುಗಳನ್ನು ಅಥವಾ ಬಳಿಕ ರೋದಸಿ ಅಂದ್ರೆ ಭೂಮಿ ಮತ್ತು ಆಕಾಶಗಳ ಮಧ್ಯಭಾಗ ಈ ಭಾಗವನ್ನು ಸಹ ಬೆಳಗದ ಅಂತ ಅನ್ಬೇಕು. ಬಳಿಕ ಅಗ್ನಿಂ ಆರ್ದಯತ್ ಆ ವಿಚಾರ ಅಗ್ನಿಯನ್ನ ಆವರಿಸಿಕೊಂಡು ಬಿಡ್ತು, ಅದರನ್ನ ಬಾರಿಸ್ಕೊಂಡು ಹೋಗ್ತು. ಅದೇ ಸೂರ್ಯನ ಕೋಟಿ ಸೂರ್ಯರ ಹಾಗೆ ತೇಜಸ್ಸಿನ ಹೊಂದಿದೆ, ಅಷ್ಟೇ ಎಲ್ಲ ಬೆಳಗುತ್ತಾ ಇದೆ, ಉರಿತಾನೇ ಇದೆ. ಪ್ರಳಯ ಕಾಲದ ಬೆಂಕಿಯ ರೀತಿಯಲ್ಲಿ ಪ್ರಕಾಶವನ್ನು ಹೊಂದಿರುವಂತಹ ಮುಕುಂದನ ಅತ್ಯಂತ ಆಪ್ತವಾದಂತಹ ಆ ಸುದರ್ಶನ ಚಕ್ರವು ತನ್ನ ತೇಜಸ್ಸಿನಿಂದ ಆಕಾಶ ದಿಕ್ಕುಗಳು ಭೂಮಿ ಮತ್ತು ಮಧ್ಯಭಾಗ ಎಲ್ಲವನ್ನೂ ಸಹ ಬೆಳಗುತ್ತಾ ಆ ಅಗ್ನಿಯನ್ನ ಆಕ್ರಮಿಸಿತು. ದುರ್ಜ್ಞಾನರ ಪ್ರದೇಹದ ಸರಥಾಂಗ ಪಾಣೇ ಅಸ್ತ್ರೌಜಸಾ ನೃಪ ಭಗ್ನಮುಖೋ ನಿವೃತ್ತ ವಾರಾಣಸೀಂ ಪರಿಸಮೇತ್ಯ ಸುದಕ್ಷಿಣಂ ತಂ ಸರ್ತ್ರಿಗ್ಜನಂ ಸಮದಹತ್ ಸ್ವಕೃತೋಭಿಚಾರಃ. ಇದು ಗಮನಿಸಬೇಕಾದ ರಥಾಂಗಪಾಣೇ ನೃಪ ರಥಾಂಗಪಾಣೇ ಅಸ್ತ್ರೌಜಸಾ ಭಗ್ನಮುಖಃ ನಿವೃತ್ತಃ ಪ್ರತಿಹತಃ ಪ್ರತಿಹತಃ ಭಗ್ನಮುಖಃ ನಿವೃತ್ತಃ ಸಹ ಕೃತ್ಯಾನಲಃ ವಾರಾಣಸೀಂ ಪರಿಸಮೇತ್ಯ ಸೃತ್ಸಿಗ್ಜನಂ ಸುದಕ್ಷಿಣಂ ತಂ ಸಮದಹತ್. ಅಲ್ಲೇ ಸ್ವಕೃತೋಭಿಚಾರ ಅಲ್ಲೇ ತಗೊಳ್ಬೇಕಾಯ್ತು. ಸಹ ಕೃತ್ಯಾನಲ ಸಮದಹತ್ ಅಲ್ಲೇ ಕೊನೆಯಲ್ಲೇ ತಗೊಳ್ಳಿ ಸ್ವಕೃತಃ ಅಭಿಚಾರ. ರಥಾಂಗಪಾಣೇ ಪರಮಾತ್ಮನ ಅಸ್ತ್ರೌಜಸ ಆ ಚರದ ತೇಜಸ್ಸಿನಿಂದ ಪ್ರತಿಹತಃ ನಾಶವಾದಂತಹ ಭಗ್ನಮುಖ ಮುಖಭಂಗವಾದಂತಹ ಅಂದ್ರೆ ತನ್ನ ಪರಾಕ್ರಮವನ್ನು ತೋರಿಸಕ್ಕಾಗದೆ ನಿವೃತ್ತ ಹಿಂದಿರುಗಿದಂತಹ ಕೃತ್ಯಾನಲಃ ಆ ಆಭಿಚಾರದ ಅಗ್ನಿಯು ಏನಾಯ್ತು ಹಿಂದಕ್ಕೆ ಬಂತು. ನಿವೃತ್ತ ಹಿಂತಿರುಗಿ ಬಂದು ವಾರಾಣಸಿ ಸಮೇತ್ಯ ಕಾಶಿಯನ್ನ ಪ್ರವೇಶ ಮಾಡಿ ಸರ್ತಿರ್ಜನಂ ಆ ಪುರೋಹಿತರೊಡನೆ ಸುದಕ್ಷಿಣಂ ತಂ ಆ ಕಾಶಿರಾಜನ ಮಗನಾದಂತಹ
ಸುದಕ್ಷಿಣನನ್ನು ಸಹ ಸಮದಹತ ಸುಟ್ಟು ಹಾಕಿಬಿಡಿತು. ಸ್ವಕೃತ ಅಭಿಚಾರ, ಕಾಶಿರಾಜನಿಂದಲೇ ಹೊರಹೊಮ್ಮಿದಂತಹ ಅಭಿಚಾರ ಅಗ್ನಿ. ಅದು ಮುಂದಕ್ಕೂ ಬೇಕಾದ್ರೆ ಅನ್ವಯ ಮಾಡ್ಕೊಳ್ಬೋದು ಆ ಶಬ್ದವನ್ನ. ಯಾವಾಗ ಕೃಷ್ಣನ ಚಕ್ರದ ತೇಜಸ್ಸಿನಿಂದ ತನ್ನ ಇದನ್ನ ಕಳ್ಕೊಂಡ್ಬಿಡ್ತು, ತನ್ನ ಸಾಮರ್ಥ್ಯವನ್ನ, ಆಗ ಅದು ಮುಖವನ್ನು ತಿರುಗಿಸಿ ಹಿಂತಿರುಗಿ ಬಂತು, ನೇರವಾಗಿ ಕಾಶಿಗೆ ಬಂತು. ಮೃತ್ಯುಂಜಯನ ಜೊತೆಗೆ ಕೂಡಿದಂತಹ ಸುಲಕ್ಷಣನನ್ನು ಸಹ ಪೂರ್ತಿಯಾಗಿ ಸುಟ್ಟು ಹಾಕಿಬಿಡ್ತು. ಅಂತಹ ಸಕೃತ ವಿಚಾರ ಮುಂದಕ್ಕೆ ಬೇಕಾದ್ರೆ ಒಳ್ಳೆಯದನ್ನು ಬೇಕಾದ್ರೆ ಮೇಡಮ್, ಈಶ್ವರನ್ ಗೊತ್ತಾಗ್ಲಿಲ್ವಾ ಕೃಷ್ಣನಿಗೋಸ್ಕರ ಇವನೇನ ಈ ತರ ಮಾಡ್ತಾ ಇದ್ದಾನೆ ಅಂತ? ಗೊತ್ತಾಯ್ತು. ಅದಕ್ಕೆ ಅವ್ನು ಹೇಳಿದ್ನಲ್ಲ, ಅದಕ್ಕೆ ಪರಿಹಾರ ಬ್ರಾಹ್ಮಣ ದ್ವೇಷಿಗಳಲ್ಲಿ ಪ್ರಯೋಗ ಮಾಡಿದ್ರೆ ಮಾತ್ರ ಇದು ಕೆಲಸ ಮಾಡುತ್ತೆ, ಹೇಳಿದ್ರೆ ನಿನ್ನನ್ನೇ ಸಾಯಿಸುತ್ತೆ ಅಂತ. ಅದ ನಿನ್ನೆ ಸಾಯಿಸುತ್ತೆ ಹೇಳಲ್ಲ, ಅಲ್ಲಿ ಮಾತ್ರ ಪ್ರಯೋಗ ಮಾಡಬೇಕು ಅಂತ ಹೇಳಿದ್ದ. ಅದು ಕೊನೆಗೆ ಅವನಿಗೆ ಬಂದು ಮುಟ್ಟುತ್ತೆ ಅನ್ನೋದು ಶಿವನಿಗೂ ಗೊತ್ತಿತ್ತು. ಜ್ಞಾಪಕ ಇರಬೇಕು ನಿಮ್ಗೆ ಪ್ರತಿಯೊಬ್ಬರಿಗೂ. ಯಾವುದೇ ದೇವತೆಗಳನ್ನ ಆರಾಧನೆ ಮಾಡಿದರೆ ಅವರು ವರವನ್ನು ಕೊಡಲೇಬೇಕು ಅಲ್ವೇ? ಅದಕ್ಕೆ ಒಂದು ಸರಿಯಾದಂತ ಇದನ್ನ ಏನು ಪ್ರತೀಕಾರವನ್ನು ಸಹ ಇಟ್ಟೇ ಕೊಡ್ತಾರೆ. ಅದಕ್ಕೆ ಹಿರಣ್ಯಕಶಿಪು ಹೇಳಿಲ್ವೇ, ರಾವಣನಿಗೆ ಹೇಳಿಲ್ವೇ? ಹಾಗೆ ಎಲ್ಲರೂ ಒಂದೊಂದು ಇಟ್ಟೇ ಇರ್ತಾರೆ ಉಪಾಯ. ಸರಿ, ಧನ್ಯವಾದ. ಚಕ್ರಂಚ ವಿಷ್ಣೋಸ್ತದನು ಪ್ರವಿಷ್ಟಂ ವಾರಾಣಸಿಂ ಸಾಟ್ಟ ಸಭಾಲಯಾಪಣಾಂ ಸಗೋಪುರಾಟ್ಟಾಲಕ ಕೋಷ್ಠ ಸಂಕುಲಾಂ ಸಕೋಶ ಹಸ್ತ್ಯಶ್ವರಥಾನ್ನಶಾಲಾಂ ತದನು ಪ್ರವಿಷ್ಟಂ ತದನು ಪ್ರವಿಷ್ಟಂ ವಿಷ್ಣೋಃ ಚಕ್ರಂ ಸಾಟ್ಟ ಸಭಾಲಯಾಪಣಾಂ ಸಗೋಪುರಾಟ್ಟಾಲಕ ಕೋಷ್ಠ ಸಂಕುಲಾಂ ಸಕೋಶ ಹಸ್ತ್ಯಶ್ವರಥಾನ್ನಶಾಲಾಂ ವಾರಾಣಸಿ ದಗ್ಧ್ವಾ ಅಂತ ಮುಂದೆ ಮತ್ತೆ ಅಲ್ಲಿ ವಾರಾಣಸಿ ಇದೆ. ವಾರಾಣಸಿ ಜೊತೆಗೆ ಬಂತು ಅಷ್ಟೆ. ತದನು ಬಳಿಕ ಪ್ರವೇಶ ಮಾಡಿದಂತಹ ವಿಷ್ಣೋಹೋ ಚಕ್ರಂ, ವಿಷ್ಣುವಿನ ಚಕ್ರವು ಎಲ್ಲಿಗೆ ಬಂತು? ವಾರಾಣಸಿ ಪ್ರವಿಷ್ಟಂ, ಅದನ್ನೇ ತಗೊಳ್ಳಿ. ವಾರಾಣಸಿಯನ್ನ ಪ್ರವೇಶ ಮಾಡಿದಂತಹ ವಿಷ್ಣುವಿನ ಆ ಚಕ್ರವು ತಗೊಳ್ಳೋದೊಳದು ಮುಂದೆ ವಾರಾಣಸಿ ಶಬ್ದ ಇರೋದ್ರಿಂದ ತದನು ವಾರಾಣಸೀಂ ಪ್ರವಿಷ್ಟಂ ವಿಷ್ಣೋಹೋ ಚಕ್ರಂ, ವಿಷ್ಣುವಿನ ಚಕ್ರವು ಸಾಟ್ಟ ಸಭಾಲಯಾಪಣಾಂ, ಅಟ್ಟ ಅಂದ್ರೆ ಅಲ್ಲಲ್ಲಿರುವಂತಹ ರಂಗಸ್ಥಳದ ಹಾಗೆ ಅಲ್ಲಲ್ಲಿ ಮಂಚಗಳನ್ನು ಹಾಕಿರ್ತಾರೆ, ಅದು ಅವುಗಳಿಂದ ಕೂಡಿದ ಸಭಾ ಆಲಯ ಆಪಣಾಂ, ಸಭೆ ಅಂಗಡಿ ಮನೆಗಳು ಎಲ್ಲದರಿಂದ ಕೂಡಿದ ಸಗೋಪುರ ಅಟ್ಟಾಲಕ ಕೋಷ್ಠ ಸಂಕುಲ, ಗೋಪುರ ಉಪ್ಪರಿಗೆ ಕೊಟ್ಟಿಗೆ ಇವುಗಳಿಂದ ಕೂಡಿ ಸಕೋಶ ಹಸ್ತಿ ಅಶ್ವರಥ ಅನ್ನಶಾಲಾಂ, ಎಲ್ಲ ಭಂಡಾರ ಗಜಶಾಲೆ ಅಶ್ವಶಾಲೆ ರಥಶಾಲೆ ಅನ್ನಶಾಲೆ ಇವುಗಳಿಂದ ಕೂಡಿದಂತಹ ಮುಂದೆ ದಗ್ಧ್ವಾ ವಾರಾಣಸಿ ಸರ್ವಾಂ ಅಂತ. ವಾರಾಣಸಿ ಇಲ್ಲಿ ಎತ್ತರೋದ್ರಿಂದ ಕೃತ್ಯಾನದ ಜೊತೆಗೆ ಬಂತಲ್ಲ ಚಕ್ರ, ಆ ಚಕ್ರ ವಾರಾಣಸಿಯನ್ನು ಪ್ರವೇಶ ಮಾಡಿತು. ಆ ವಾರಾಣಸಿಯಲ್ಲಿರುವಂತಹ ಎಲ್ಲ ರೀತಿಯ ದೊಡ್ಡ ದೊಡ್ಡ ಉಪ್ಪರಿಗೆ ಇರುವಂತಹ ಮನೆಗಳು ಅಂಗಡಿಗಳು ಗೋಪುರದಿಂದ ಕೂಡಿರುವಂತಹ ಪ್ರದೇಶಗಳು ಕೊಟ್ಟಿಗೆ ಭಂಡಾರ ಗಜಶಾಲೆ ಅಶ್ವಶಾಲೆ ರಥಶಾಲೆ ಅನ್ನಶಾಲೆ ಅಂದ್ರೆ ಭೋಜನ ಶಾಲೆ ಎಲ್ಲವನ್ನೂ ಸಹ ದಗ್ಧ್ವಾ ವಾರಾಣಸೀಂ ಸರ್ವಾಂ ವಿಷ್ಣೋ ಚಕ್ರಂ ಸುದರ್ಶನಂ ಭೂಯಃ ಪಾರ್ಶ್ವಂ ಉಪಾತಿಷ್ಠತ್ ಕೃಷ್ಣಸ್ಯ ಅಕ್ಲಿಷ್ಟಕರ್ಮಣಃ. ಸರ್ವಾಂ ವಾರಾಣಸೀಂ ದಗ್ಧ್ವಾ ವಿಷ್ಣೋಃ ಸುದರ್ಶನಂ ಚಕ್ರಂ ಅಕ್ಲಿಷ್ಟಕರ್ಮಣಃ ಕೃಷ್ಣಸ್ಯ ಪಾರ್ಶ್ವಂ ಭೂಯಃ ಉಪಾತಿಷ್ಠತ್. ಹೀಗೆ ಎಲ್ಲದರಿಂದ ಕೂಡಿದಂತಹ ಸರ್ವಾಂ ವಾರಾಣಸಿಂ, ಸಮಗ್ರವಾದಂತಹ ವಾರಾಣಸಿಯನ್ನ ದಗ್ಧ್ವಾ ಸುಟ್ಟು ಹಾಕಿ ವಿಷ್ಣೋಃ ಸುದರ್ಶನಂ ಚಕ್ರಂ, ವಿಷ್ಣುವಿನಃ ಸುದರ್ಶನ ಎಂಬ ಚಕ್ರವು ಅಕ್ಲಿಷ್ಟಕರ್ಮಣಃ, ಯಾವಾಗಲೂ ಸಹ ಒಳ್ಳೆಯ ಕೆಲಸವನ್ನೇ ಮಾಡುವಂತಹ ಕೃಷ್ಣನ ಪಾರ್ಶ್ವಂ ಪಕ್ಕದಲ್ಲಿ ಭೂಯಃ ಮತ್ತೆ ಬಂದು ಉಪಾತಿಷ್ಠದ ಕುಳಿತುಕೊಂಡು. ಹೀಗೆ ಎಲ್ಲದರಿಂದ ತುಂಬಿರುವಂತಹ ವಾರಾಣಸಿ ನಗರವನ್ನ ಸಂಪೂರ್ಣವಾಗಿ ಸುಟ್ಟು ಹಾಕಿ ಶುಭ ಕರ್ಮವನ್ನು ಮಾಡುವಂತಹ ಕೃಷ್ಣನ ಬಳಿಗೆ ಬಂದು ನಿಂತು
ಏತಶ್ರಾವೇತ್ ಮರ್ತ್ಯಃ ಉತ್ತಮ ಶ್ಲೋಕ ವಿಕ್ರಮಂ ಸಮಾಹಿತೋ ವಾ ಶೃಣುಯಾತ್ ಸರ್ವಪಾಪೈ ಪ್ರಮುಚ್ಯತೆ. ಉತ್ತಮ ಶ್ಲೋಕ ವಿಕ್ರಮಂ ಏತತ್ ಯಃ ಮರ್ತ್ಯಃ ಶ್ರಾವಯೇತ್ ಸಮಾಹಿತಃ ವಾ ಶೃಣುಯಾತ್ ಸಹ ಸರ್ವಪಾಪೈಃ ಪ್ರಮುಚ್ಯತೆ. ಉತ್ತಮ ಶ್ಲೋಕ ಅತ್ಯಂತ ಉದಾರವಾದ ಪುಣ್ಯಕೀರ್ತಿಯನ್ನು ಹೊಂದಿರುವ ಪರಮಾತ್ಮನ ಈ ಚರಿತ್ರೆಯನ್ನ ಯಹಮತ್ಯಃ ಯಾವ ಮನುಷ್ಯನು ಶ್ರಾವಯೇತ್ ಕೇಳಿಸ್ತಾನ ಅಂದ್ರೆ ಇನ್ನೊಬ್ರಿಗೆ ಹೇಳ್ತಾನ, ಸಮಾಹಿತ ಆದರ ಪೂರ್ವಕವಾಗಿ ಶೃಣುಯಾತ್ ಕೇಳ್ತಾನ, ಅವನು ಸರ್ವ ಪಾಪೈಹಿ ಪ್ರಮುಚ್ಯತೆ, ಅವನೆಲ್ಲ ಪಾಪಗಳಿಂದಲೂ ಮುಕ್ತನಾಗ್ತಾನೆ. ಯಾವ ವ್ಯಕ್ತಿ ಇಂತಹ ಪವಿತ್ರ ಕೀರ್ತಿಯುಳ್ಳಂತಹ ಪರಮಾತ್ಮನ ಚರಿತ್ರೆಯನ್ನ ಇನ್ನೊಬ್ಬರಿಗೆ ಶ್ರವಣ ಮಾಡಿಸ್ತಾನೋ ಅಥವಾ ಏಕಾಗ್ರ ಚಿತ್ತದಿಂದ ಕೇಳ್ತಾನೋ ಅವನು ಎಲ್ಲ ಪಾಪಗಳಿಂದಲೂ ಸಹ ಮುಕ್ತನಾಗ್ತಾನೆ. ಏತಶ್ರಾವೇನ್ಮರ್ತ್ಯಃ ಉತ್ತಮ ಶ್ಲೋಕ ವಿಕ್ರಮಂ ಸಮಾಹಿತೋ ವಾ ಶೃಣುಯಾತ್ ಸರ್ವಪಾಪೈಃ ಪ್ರಮುಚ್ಯತೆ. ಶ್ರೀಮದ್ಭಾಗವತೆ ಮಹಾಪುರಾಣೇ ದಶಮಸ್ಕಂಧೆ ಉತ್ತರಾರ್ಧೆ ಪೌಂಡ್ರಕಾಧಿಪದೋ ನಾಮ ಷಷ್ಠಿತಮೋऽಧ್ಯಾಯಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮೇಡಮ್, ಇಲ್ಲಿ ಅವಿಮುಕ್ತ ಅನ್ನೋದು ಕಾಶಿ ಒಳಗಡೆ ಇರೋ ಒಂದು ಪ್ರದೇಶನೋ ಅಥವಾ ಕಾಶಿಗೆ ಇನ್ನೊಂದು ಹೆಸರು? ಕಾಶಿಗೆ ಅವನ ಹೌದು, ಅದು ಅವಿಮುಕ್ತ ಕ್ಷೇತ್ರಕ್ಕೆ ಅಂದ್ರೆ ಯಾವತ್ತೂ ಸಹ ಪರಮಾತ್ಮ ಅಂದ್ರೆ ಈಶ್ವರ ಆ ಕಾಶಿಯನ್ನು ಬಿಡೋದೇ ಇಲ್ವಂತೆ, ಅದಕ್ಕೆ ಅವಿಮುಕ್ತ ಕ್ಷೇತ್ರ ಅಂತ ಹೆಸರು. ಅಷ್ಟೇ ಅಲ್ಲ, ಇನ್ನೂ ಒಂದು ಅರ್ಥ ಇದೆ. ಅವಿ ಅಂದ್ರೆ ಪಾಪಗಳಿಂದ ಮುಕ್ತರಾಗೋದಕ್ಕೆ ಯೋಗ್ಯವಾದಂತಹ ಕ್ಷೇತ್ರ, ಹಾಗಾಗಿ ಅದು ಅವಿಮುಕ್ತ ಕ್ಷೇತ್ರ. ಅಂದ್ರೆ ಈಶ್ವರ ಅಲ್ಲಿ ಅವಿಮುಕ್ತೇಶ್ವರನ ರೂಪದಲ್ಲಿ ಇರ್ತಾನೆ ಅಂತನ? ಅವಿಮುಕ್ತೇಶ್ವರ ಅಂತ ಹೆಸರು. ಅಂದ್ರೆ ಅವಿಮುಕ್ತ ಅಂದ್ರೆ ಅವನು ಅಲ್ಲಿ ಯಾವಾಗಲೂ ಸದಾ ಸರ್ವದಾ ನೆಲೆಸಿರ್ತಾನೆ. ಏನು ನೀವ್ ಹೇಳೋ ಹಾಗೆ 24x7 ಬರುತ್ತೆ ಮೇಡಮ್. ಗಂಗಾಷ್ಟಕ ಮತ್ತೆ ಮಣಿಕರ್ಣಿ ಕಾಶಿಯಲ್ಲಿ ಕಾಶಿ ಪುಣ್ಯದ ಮುಕ್ತ ನಗರಿ ಅಂತ ಬರುತ್ತೆ. ಇಲ್ಲ, ಅದು ಕಾಶಿ ಕ್ಷೇತ್ರದಲ್ಲಿ ಅದು ಈಶ್ವರನಿಗೆ ಅತ್ಯಂತ ಪ್ರಿಯವಾದ ಕ್ಷೇತ್ರ. ಅದು ಎಷ್ಟು ಪುರಾತನ ಕ್ಷೇತ್ರ ಅಂದ್ರೆ ಅತ್ಯಂತ ಪುರಾತನ ಕ್ಷೇತ್ರ. ಎಲ್ಲ ಪುರಾಣಗಳಲ್ಲಿಯೂ ಕಾಶಿ ಕ್ಷೇತ್ರದ ವರ್ಣನೆ ಇದೆ, ಅದು ವಿಶೇಷ. ಅಲ್ಲಿ ಕ್ಷೇತ್ರ ಪಾಲಕನು ಅಂತ ಅನ್ಸ್ಕೋತಾನಲ್ವಾ ಈಶ್ವರ ಕಾಶಿ ಕ್ಷೇತ್ರಕ್ಕೆ? ಕಾಲಭೈರವಲ್ಲಿ ಕಾಲಭೈರವ ರಕ್ಷಣೆ ಮಾಡುವವನು, ಅದು ಅವನದು, ಅವನ ಸ್ವಂತದ್ದು. ಅದಕ್ಕೇನೆ ಕಾಶಿಯಿಂದ ಏನನ್ನೂ ತರಬಾರ್ದು ಅಂತಿದೆ, ಗಂಗೆಯನ್ನು ತರಬಾರ್ದು. ಅದು ದುಡ್ಡು ಕೊಟ್ರೆ ತರ್ಬೇಕು ಅಂತ ಹೇಳಿದ್ರ? ದುಡ್ಡು ಕೊಟ್ಟಲ್ಲ, ಅಲ್ಲಿಂದ ತರಲೇಬಾರ್ದು ಅಂತಿದೆ ಆಕ್ಚುಲ್ ಆಗಿ. ಯಾಕೆಂದ್ರೆ ಅಲ್ಲಿರುವ ಎಲ್ಲವೂ ಸಹ ಪರಮಶಿವನ ಅದು ಅಂದ್ರೆ ಅವನ ಸಂಪತ್ತು. ಅದರಿಂದ ಅಲ್ಲಿಂದ ಏನೂ ತರಬಾರ್ದು. ತರೋದಿದ್ರೆ ಎಲ್ಲ ಹರಿದ್ವಾರ ಪ್ರಯಾಗದಿಂದಾನೇ ಗಂಗೆ ತರಬೇಕೆ ಹೊರತು ಅಲ್ಲಿಂದ ತರಬಾರ್ದು ಅನ್ನೋದೇ ಶಾಸ್ತ್ರ. ಧನ್ಯವಾದಗಳು.